ಬದುಕಿದನೋ ಏನಾಗಿದನೋ ಹೆಂಗಿದನೋ ನೋಡ್ಕೊಂಡ್ ಬಂದಿದ್ದು ಒಬ್ಬರು ಇಲ್ಲ. ಬಟ್ ದಾವೀದನ ಬಗ್ಗೆ ದೇವರಿಗೆ ಕಾಳಜಿ, ದಾವೀದನ ಬಗ್ಗೆ ದೇವರಿಗೆ ಕಾಳಜಿ. ದೇವ್ರು ಹೆಂಗೆ ಅಂತ ಹೇಳಿದ್ರೆ ದೇವ್ರ ಕಾರ್ಯಗಳು ಸೌಲ ಸ್ತೋತ್ರ ಹೇಳಿಲ್ಲಲ್ವಾ, ಹೇಳ್ತಾರೆ ಬೇಡ ತೆಗ್ದಾಕಾಚಿ ಔಟ್, ಈ ಟೀಮಲ್ಲೇ ಇರ್ಬೇಡ ನೀನು. ಯಾವ ಟೀಮಲ್ಲಿ? ದೇವ್ರ ಟೀಮಲ್ಲಿ ಇರ್ಬೇಡ ನೀನು, ಔಟ್. ನೀನು ಗೇಮ್ ಆಡಕ್ಕೆ ಬರಲ್ಲ, ಗೇಮ್ ಆಡಕ್ಕೆ ಔಟ್. ಆಟ ಆಡಬೇಕು ದೇವರ ಕಾರ್ಯದೊಳಗೆ, ಅಲ್ಲಿ ದೇವರ ಕಾರ್ಯನ ಮುಂದುವರ್ಸಬೇಕು. ದೇವ್ರು ಸೃಷ್ಟಿ ಮಾಡ್ತಿದ್ದಾರೆ. ಸೌದ ಸಾಂಬಾರು ಹೇಳ್ತಾ ಇದ್ದಾನೆ, ಅಪ್ಪ ಯಾರಿಲ್ಲ ಏನ್ ಮಾಡೋದು? ಬೇಡ ಅಳ್ಬೇಡ, ನೀವು ಅದೇನು ಹೇಳ್ತಾ ಇದ್ದೆ ಸಂಜೆ ಹೋಗಲ್ಲ, ಒಬ್ಬನ ನೆನ್ಸಿದೀನಿ ಹೋಗುವ ಅಭಿಷೇಕ ಮಾಡು. ಬಟ್ ದೇವರಲ್ಲಿ ಒಂದು ಗುಡ್ಡಿಸಿದೆ, ನೇಮ್ ಹೇಳಿಲ್ಲ, ನೇಮ್ ಹೇಳಿಲ್ಲ. ನೋಡೋಣ ನೀನು ಫೈಂಡ್ ಔಟ್ ಮಾಡ್ತಾನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಸಾಮ್ಯೆಲ್ಲ ಹೋಗ್ತಾ ಇದ್ದೀನಿ, ಈ ದೊಡ್ಡ ಮಗನ ಈ ದಾವೀದನ ಅಣ್ಣನ ಅಭಿಷೇಕ ಮಾಡೋಕೆ ಹೋಗ್ತಾ ಇದ್ದಾರೆ. ಅವನ ಹೈಟು ಫಿಟ್ಟು ಸೌಂದರ್ಯವಾಗಿ ಕಾಣಿದಂತೆ. ದೇವರು ಹೇಳ್ತಾರೆ, ನೀನು ಹೊರಗಿನ ನೋಟ ನೋಡ್ತಾ ಇದ್ದೀನಿ, ನಾನೇನು ಆಸ್ಕೊಂಡೇ ಇಲ್ಲ, ನಾನೇನು ಆಸ್ಕೊಂಡೇ ಇಲ್ಲ. ಎಲ್ಲರೂ ಹೋಗ್ತಾರೆ, ಹೇಳ್ತಾರೆ ಇವನಲ್ಲ ಇವನಲ್ಲ ಇವನಲ್ಲ. ಸಾಂಬಾರು ಹೇಳ್ತಾನೆ, ಮತ್ತೆ ಇನ್ಯಾರಪ್ಪ, ಇನ್ಯಾರಿಲ್ವಾ? ಅವಾಗ ಡ್ಯಾಡಿ ಹೇಳ್ತಾನೆ, ಇನ್ನೊಬ್ಬರ ಅವನ್ ಕಾಡಿಗೆ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ? ಕಾಡಲ್ಲಿ ತನ್ನ ಜೀವಿತನ ದೇವರ ನೋಡಿ, ಜೀವಿತದಲ್ಲಿ ಹೋರಾಟದ ದಿನಗಳಲ್ಲೂ ಅವನು ಸ್ತೋತ್ರನ ಮಾಡ್ತಾನೆ. ಯಾವಾಗ ನೀವು ದೇವರ ಎಲ್ಲಪ್ಪ ಎಲ್ಲ ರೀತಿ ನೀವು ಸ್ತೋತ್ರ ಹೇಳಕ್ಕ ಮಾಡ್ತಿರ್ತಿಲ್ವಾ, ನೀವೇ ಕಿಂಗ್. ತಂದು ಫಸ್ಟ್ ಡೈರೆಕ್ಟ್ ಕಿಂಗ್ ಕೂರ್ಸಲ್ಲ. ಯೋಸೇಫನ್ ತೋರಿಸಿ ಕಿಂಗ್ ಆಗಿ ಕೂರ್ಸಿದ್ ಫಸ್ಟ್. ದಾನಿಯೇಲನ ಫಸ್ಟ್ ಅವನ ಪ್ರಿಪರೇಷನ್. ನೀವೊಬ್ಬ DC ಆಗ್ಬೇಕು, IAS ಆಗೋಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಡಿಗ್ರಿ ಮುಗಿಸ್ಬೇಕು, IAS ಎಕ್ಸಾಮ್ ಬರೀಬೇಕು. ಸ್ಪಿರಿಚುವಲ್ ಲೈಫ್ ಅಲ್ಲಿ ಇವ್ರನ್ನೆಲ್ಲ ರಾಜನಾಗಿ ಕೂರ್ಸಕ್ಕೆ ಆ ಸೆರೆಮನಿ ಅಂದ್ರೆ ಏನು, ಅದ್ರೊಳಗೆ ಏನೇನು ನಡೀತಾ ಇದೆ, ಅಲ್ಲಿಂದ ಜೀವನ ಝೀರೋ ಇಂದ ದೇವರು ಹೀರೋ ಆಗಿ ಮಾಡಿದ ದೇವರಲ್ಲೇ. ಇವ್ರು ಇದ್ರ ನಂಬಿಕಸ್ಥನಾಗಿ ಇದ್ದಾನ. ಬಟ್ ದೇವರಾಗಿ ಹೇಳ್ತಿದೆ, ಕಾಡಲ್ಲಿ ದಾವೀದ ದೇವರ ಕಣ್ಣಿಗೆ ನಂಬಿಕಸ್ಥನಾಗಿ ಅವಾಗಿಂದ ಕಾಣಕ್ ಬರ್ತಾ ಇದ್ದಾನೆ. ತನ್ನ ತಂದೆ ಮನ ಕುರಿಗಳನ್ನ ಒಂದನ್ನು ಸಹ ಪ್ರಾಣಿಗೆ ಕೊಡಲಿಲ್ಲ ಅವನು. ಅದನ್ನ ದೇವರು ನೋಡ್ತಾ ಇದ್ದಾರೆ. ಜೀವನ ಒತ್ತೆ ಇಟ್ಟು ಅವನು ತನ್ನ ಡ್ಯಾಡಿನ ಕುರಿಗಳನ್ನ ಕಾಯ್ತಾ ಇದ್ದಾನೆ. ಅವನು ಒಂದು ಕುರಿ ಮಿಸ್ ಆದ್ರೂ ಪರವಾಗಿಲ್ಲ, ನನ್ನ ಪ್ರಾಣ ಉಳಿತದ ಸ್ತೋತ್ರ ಹೇಳಿಲ್ಲ ಅವನು. ಒಂದು ಕುರಿ ಮರಿನೂ ಸಾಯಂಗಿಲ್ಲ. ನನ್ನ ಡ್ಯಾಡಿ ನನ್ನ ಮೇಲೆ ನಂಬಿಕಸ್ಥನಾಗಿ ಕಳಿಸಿದ್ದಾರೆ. 30 ವರ್ಷ ಅಲ್ಲ ಏಜ್ ಅವನಿಗೆ, ಇನ್ನು ಮೋಸ್ಟ್ಲಿ 14-13 ವರ್ಷದಲ್ಲೇ ಅವನಿಗೆ ಜವಾಬ್ದಾರಿ ಕೊಡಲ್ಪಟ್ಟಿದೆ. ದೇವರ ಪ್ರಸನ್ನತೆ. ಎಸ್, ದೇವರು ಅದನ್ನ ಹೇಳ್ತಾ ಇದ್ದಾರೆ. ಯಾರು ನಂಬಿಗಸ್ತು? ದಾನಿಯೇಲ ಅಲ್ಲಿ ದಾವೀದನ ಯಾರು ನೋಡಿಲ್ಲ, ದಾವೀದನ ಯಾರು ನೋಡಿಲ್ಲ, ಅವನ ಬಗ್ಗೆ ಯಾರು ಕಾಳಜಿ ಇಲ್ಲ. ಬಟ್ ದೇವರಿಗೆ ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದಾರೆ ದೇವರು. ಅರಮನೆಯಲ್ಲಿ ನೋಡ್ತಾ ಇಲ್ಲ ದೇವರು, ಫಾರೆಸ್ಟ್ ಜೀವನದಲ್ಲಿ ಯಾರು ಸ್ತುತಿ ಮಾಡ್ತಾ ಇದ್ದಾರೆ. ಅಲ್ಲಿ ಇಷ್ಟ ಆಯ್ತು ದೇವ್ರು, ಅಲ್ಲಿಂದಲೇ ಚಾಯ್ಸ್ ಆಸ್ಕೊಂಡು ಆರಿಸಿಕೊಂಡ ಮಗನಾಗಿ ಮಗಳಾಗಿ ಆರಿಸಿಕೊಂಡ. ಸಂತೋಷವೇ
ವಾಕ್ಯ ಹೇಳ್ತಾ ಇದೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಂಬಿಗಸ್ತರು ನಂಬಿಗಸ್ತರು. Hallelujah. ದೇವ್ರ ವಾಕ್ಯ ಹೇಳ್ತಾ ಇದೆ, ಬಲ ನಂಬಿಗಸ್ತ ಆಳು. ಸೇರು ನೀನು. Hallelujah. ನಂಬಿಗಸ್ತ ಆಳು ನೀನು. ಬಾ ನೀನು ಒಳಗಡೆ. Hallelujah. ಬಾ ದೇವರ ಪ್ರಸನ್ನತೆಯಲ್ಲಿ, ಅಭಿಷೇಕದಲ್ಲಿ ಬಾ ನೀನು. ಮಹಿಮೆಯಲ್ಲಿ ಬಾ. ದೇವರ ಒಳಗಡೆ ಬಾ ನೀನು. Hallelujah. ಜೀಸಸ್. ನಂಬಿಗಸ್ತರಾಗಿ ದೇವರನ್ನು ಕಾಣಲ್ಪಡ್ತಾರೆ. ನಂಬಿಗಸ್ತರಾಗಿ. ದಾವಿದ ಅವನು ಎಷ್ಟು ರಾಜ, ಅವನಲ್ಲಿ ಫಾಸ್ಟ್ ಗೊತ್ತು, ನಂಬಿಗಸ್ತಾರ ರಾಜ. ಆದ್ರೂ ಅವನು ದೇವರು ಅಂತ ಹೇಳಿದ್ರೆ ಹಿಡಿದು ಓಡ್ ಬರ್ತಾ ಇದ್ದಾನೆ. ಸಿಂಹಾಸನ ಬಿಟ್ಟು ಓಡ್ ಬರ್ತಾ ಇದ್ದಾನೆ ಅವನು. ನನ್ನ ದೇವರ ಮನುಷ್ಯ ಬರ್ತಾ ಇದೆ. ಅವನು ಕೂತ್ರು ನಿಂತ್ರು ಅವನು ತನ್ನ ಜನಗಳನ್ನ ಅವನು ಒಂದೇ ಒಂದು ಯೋಚನೆ ಮಾಡ್ತೀವಿ. ಆ ಜನಗಳು ದೇವರ ಮಕ್ಕಳ ಅಬ್ಸರ್ವ್ ಮಾಡ್ತಾನೆ, ಅವನು ಹೆಂಗೆ ಪರಿಪಾಲನೆ ಮಾಡಬೇಕು. ದೇವ ಅವನು ಹೇಳ್ತಾನೆ, ಇವು ನನ್ನ ದೇವರ ಆಲಯ, ನಾ ಆಲಯ ಕಟ್ಟಬೇಕು, ಮಂಜುಷ ಇದೆ, ಅದಕ್ಕೆ ಆಲಯ ಕಟ್ಟಬೇಕು, ನನಗಿದೆ, ನನ್ನ ದೇವರಿಗೆ ಇಲ್ವಲ್ಲ. ಅವನು ಯಾವಾಗಲೂ ದೇವರ ಬಗ್ಗೆನೇ ಯೋಚನೆ ಮಾಡ್ತಾನೆ. ಅಬ್ಸಲೋಮ್ ಬಗ್ಗೆ ಯೋಚನೆ ಮಾಡಲಿಲ್ಲ, ಸೊಲೊಮೋನ್ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವನು ನನ್ನ ದೇವರ ಆಲಯ, ನನ್ನ ಆಲಯ ಕಟ್ಟಬೇಕು ಹೇಳ್ತಾರೆ. ಅಪ್ಪ ಸಾಕು, ಫಸ್ಟ್ ನಾನು ನಿನಗೆ ಕಟ್ಟಬೇಕು. ಎಷ್ಟು ದೇವ್ರ ಡ್ಯಾಡಿ ಹೆಂಗೆ ಹೇಳ್ತಾರೆ, ದಾವಿದನಿಗೆ ದೇವ್ರು ಹೇಳ್ತಾರೆ, ಒಂದು ಪ್ರಾಮಿಸ್ ಮಾಡ್ತಾ ಇದ್ದಾರೆ, ನಾನೀಗ ದಾವಿದನಿಗೆ ಮನೆನ ಕಟ್ಕೊಡ್ತೀನಿ. ಇವತ್ತವರೆಗೂ ದಾವಿದನ ನೆನಪು ಮಾಡ್ತಾ ಇದ್ದಾರೆ. ಇವತ್ತವರೆಗೂ ವಾಕ್ಯ ಓದೋದ್ರಲ್ಲಿ, ಪ್ರಾರ್ಥನೆ ಜೀವಿತದಲ್ಲಿ, ಪರಿಶುದ್ಧವಾದ ಜೀವಿತ ನಿಮ್ಮ ನಂಬಿಗಸ್ತಂದ ಕೇಳ್ತಾ ಇದ್ದಾರೆ. ಎಂತ ಇದ್ರು, ಎಷ್ಟೇ ಬಿಸಿ ಇದ್ರು, ಪ್ರಾರ್ಥನೆ ಜೀವಿತನ ಕಡೆ ಮಾಡ್ಕೊಂಡ್ಬಿಡಿ. ಪ್ರಾರ್ಥನೆ ಜೀವಿತನ ಕಡೆ ಮಾಡ್ಕೊಂಡ್ಬಿಡಿ. ಬೈಬಲ್ ವಾಕ್ಯನ ಎಂತ ಪರಿಸ್ಥಿತಿಯಲ್ಲಿ ಇದ್ರೆ, ಇದು ನನಗೆ ಕೊಟ್ಟಿರುವಂತದ್ದು ದೇವರ ಚಾನ್ಸ್, ಇದು ದೇವರನ್ನ ಆರಾಧನೆ ಮಾಡಕ್ಕೆ. ದಾವಿದ ರಾಜ ಆದ್ರೂ ಅವನು ಹಿಂಗೆ ಒಂದು ದೇವರ ಸ್ತುತಿ ಅವನು ಯಾಕೆ ಅವನಿಗೆ ಪಾಪ ಇಮ್ಮಿಡಿಯೇಟ್ ಅವನಿಗೆ ಎಷ್ಟು ಸಾರಿ ಮಾಡ್ದ. ಕಾನಶು ಮಾಡಿ ಜನಸಂಖ್ಯೆ ಇದು ಮಾಡಿದವನು, ಸೆನ್ಸಸ್ ಮಾಡಿ ಅದೊಂದು ಹೇಳಿ ತಪ್ಪು ಮಾಡಿದಾಗ ಯಾಕೆ ಇಮ್ಮಿಡಿಯೇಟ್ ಕ್ಷಮಾಪಣೆ ಆಯ್ತು? ಯಾಕಂದ್ರೆ ಅವನ ಹೃದಯ ಹೋಗಿ ದೇವರನ್ನು ಒಪ್ಕೊಳ್ತು. ಆಮೇಲೆ ನೆಕ್ಸ್ಟ್ ಹೇಳ್ತಾನೆ, ಪ್ರಮಾಣ ಮಾಡ್ತಾನೆ ದೇವರಿಗೆ, ನಾನು ನಂಬಿಗಸ್ತನಾಗಿರ್ತೀನಿ. ಎಲ್ಲ ಬಾಯ್ತದಲ್ಲಿ ನಂಬಿಗಸ್ತನಾಗಿರ್ತೀನಿ. ಇನ್ನೊಂದ್ಸಲ ಮೋಸ ಮಾಡಲ್ಲ, ನಾನು ಇದುವರೆಗೂ ಏನಾದ್ರೂ ನಿನಗೆ ದ್ರೋಹ ಮಾಡಿ ಕ್ಷಮಿಸು. ಈ ಜೀವಿತ ನೀನು ಕೊಟ್ಟಿರೋದು. ನಾನು ಇನ್ಮೇಲೆ ಪರಿಶುದ್ಧವಾಗಿ ಜೀವಿಸಿ, ನಾನು ಯಥಾರ್ಥವಾಗಿ ಜೀವಿಸಿ, ನಾನು ನಿನ್ನ ಮುಂದೆ ಅರಿಕೆ ಮಾಡ್ತಾ ಇದ್ದೀನಿ. ಸಹಾಯ ಮಾಡಿ. ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಹೆಂಗ್ ಬರ್ಬೇಕಂದ್ರೆ ಸನ್ನಿಧಿಗೆ ಬೈಬಲ್ ಹೇಳ್ತಾರೆ, ಏನ್ ಹೇಳ್ತದೆ ವಾಕ್ಯ? ಭಕ್ತರಿಗೆ ಎಂಜಾಯ್ ಮಾಡಿದೆ ಹೇಳಿ, ಭಕ್ತರಿಗೆ ಹೇಳಿ, ಬಿಡ್ಬೇಡಿ, ಖುಷಿ ಮಾಡಿ, ಎಂಜಾಯ್ ಮಾಡಿ. ಒಂದೊಂದು ವರ್ಡ್ ನೀವು ಇದನ್ನ ದೇವ್ರ ವಾಕ್ಯ ಇದನ್ನ ಓದ್ತಿರ್ತೀವಲ್ವಾ, ಒಳಗಡೆ ಆಲ್ರೆಡಿ ಅಭಿಷೇಕ ಟೈಟ್ ಮಾಡಿ ಬೈಬಲ್ ನಿಮ್ಮನ್ನು ಫ್ರೀಯಾಗಿ ಬಿಟ್ಕೊಡಿ, ಫ್ರೀಯಾಗಿ ಬಿಡಿ. ಎಲ್ಲ ಮುಂದೆ ಬಂದ್ಬಿಡಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ವಂಡರ್ಫುಲ್ ಎಷ್ಟು ಜನಕ್ಕೆ ನನಗೆ ಇವತ್ತು ಅಭಿಷೇಕ ಬೇಕು ಅಂತ ಹೇಳ್ತೀನಿ. ನನ್ನ ಅಭಿಷೇಕ ಕನ್ಸಪ್ಪ ಏಸಪ್ಪ, ವ್ಯತ್ಯಾಸವಾಗಿಲ್ಲ ಜೀವನ. ನಾನು ಹೇಳಿದ್ದೀನಿ, ಆ 120 ಎಲ್ಲ ಅಪೊಸ್ತಲರು ಬಂದ್ರಲ್ವಾ, ದೇವರ ಆತ್ಮ ಹೇಳ್ತಾರೆ ನಿಮ್ಮ ಮೇಲೆ ಯಾರು ಬರ್ತಾರೆ ಈಗ? ಪವಿತ್ರ ಆತ್ಮ. ಬೈಬಲ್ ದೇವರ ವಾಕ್ಯ ಹೇಳ್ತಿದೆ, ಎಲ್ಲರ ಮೇಲೆ ಬಂದು ದೇವರ, ಎಲ್ಲರ ಮೇಲೆ ಬಂದಾಯ್ತು ದೇವರ, ಎಲ್ಲರ ಮೇಲೆ ಬಂದಾಯ್ತು. ಆದ್ರೆ ಹೇಳ್ಬೋದು, ನೀವು ಬಿಟ್ಕೊಳ್ಳಿ, ಫ್ರೀಯಾಗಿ ಬಿಟ್ಕೊಳ್ಳಿ. ನೀವು ಬಿಟ್ಟು ಟೈಟ್ ಇಟ್ಕೊಂಡು ಆಗಲ್ಲ, ಸಂಪೂರ್ಣವಾಗಿ ಎರಡು ಕೈ
ಕೈಗಳನ್ನ ಮೇಲೆ ಚಾಚಿ ನೀವು ಇವತ್ತು ನನ್ನ ಮೇಲೆಪ್ಪ ಏಸಪ್ಪ ಅದೇ ಅಲ್ಲಿ ಅಪೋಸ್ತಲರು ಹೆಂಗೆ ಅಭಿಷೇಕ ಮಾಡಿದೆ ಅಲ್ಲಿ ಸ್ಥಾನಿಕ ಯೋಹಾನ ಹೇಳ್ತಾನೆ, ನಾನಂತೂ ನಿಮಗೆ ಸ್ನಾನ ಮಾಡ್ತೇನೆ, ನನ್ನ ಹಿಂದೆ ಬರುವವನು ಯಾರು ಏಸಪ್ಪ ಅವಿಕಾತ್ಮರು ಬೆಂಕಿ ಅಭಿಷೇಕ ಮಾಡ್ತಾರೆ. ಬೈಬಲ್ ಹೇಳ್ತಾ ಇದೆ ಅಲ್ಲಿ ಇದ್ದ ಅಪೋಸ್ತಲರು 12 ಜನ, ಆದ್ರೆ 120 ಜನಗಳ ಮೇಲೆ ಬರ್ತಾ ಇದೆ ಅಭಿಷೇಕ. 120 ಜನಗಳ ಮೇಲೆ ಬರ್ತಾ ಇದೆ. ಯಾಕೆ? ಬೈಬಲ್ ಮನಸ್ಸು ಹೃದಯ ಒಂದೇ ಆಗಿತ್ತು. ಪೌಲನ ಹಾರ್ಟ್ ಬೇರೆಲ್ಲ, ಪೇತ್ರನ ಹಾರ್ಟ್ ಬೇರೆಲ್ಲ, ಸ್ಟೆಫನ್ ಎಲ್ಲ ಒಂದೇ, ಅದು ಎಲ್ಲ ಒಂದೇ ಮನೆ. ಅದು ಅವ್ರು ಹೇಳ್ತಾರೆ ನಾವೆಲ್ಲ ಈಗ ಏಸಪ್ಪನಿಗಾಗಿ ಕಾರ್ಯ ಮಾಡೋಣ. ಏಸಪ್ಪನ ಅಭಿಷೇಕ ಒಬ್ಬೊಬ್ಬನ ಮೇಲೆ ಅಲ್ಲಿ ನೋಡಿ, ಇವ್ರ ಮೇಲಿನ ಅಭಿಷೇಕನ ಒಬ್ಬ ಮಾಟಗಾರ ದೇವ್ರ ನಂಬಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ ಬರ್ತಾನೆ. ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ ಬರ್ತಾ ಇದ್ದಾನೆ. ತಾಳಿ ದುಡ್ಡು ತಗೊಳ್ಳಿ, ಈ ಗಿಫ್ಟ್ ನನಗೂ ಬೇಕು. ವಾದ ಮಾಡ್ತಾನೆ, ನೀನ್ ಯಾರೋ ಬಂಧನಗಳನ್ನ ನೀನು ಬಿಗಿಯೊಂತರ ಕಾಣ್ತೀನಿ ನೀನು ಅಂತೇಳಿ. ನೀನೊಬ್ಬ ಸಾಮಾನ್ಯನಲ್ಲ, ನೀನು ಬೆಳ್ಳಿ ದುಡ್ಡು ನಿನ್ ಕೂಡ ಅದು ಹಾಳಾಗೋಗ್ಬಿಡ್ಲಿ ಅಂದ್ಬಿಡ್ತಾನ. ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ ಬರ್ತಾನೆ. ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ ಆಗಲ್ಲ ದೇವ್ರು. ಗಿಫ್ಟ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ್ ಆಗಲ್ಲ. ಅದಕ್ಕೆ ಹೇಳೋದು, ಅವನು ಹೋಗಿ ಜಸ್ಟ್ ಏನಿಲ್ಲ ಅದನ್ನು ಅದಕ್ಕೆ ಅವ್ನು ಟೈಟ್ ಮಾಡ್ಕೊಂಡ. ಅವನು ಹೋಗಿ ಅಲ್ಲಿ ಮೊಣಕಾಲು ಹಾಕಿ ನಾನು ಸುಮ್ಮನೆ ಜೊತೆ ಇದ್ರೆ ಸಾಕಾಗಿತ್ತು. ಫಿಲಿಪ್ಪರೆಲ್ಲ ಬರೀ ಜೊತೆಲಿ ಇಷ್ಟು ಇದ್ದಿದ್ದು ಅಷ್ಟೇ. ಅವ್ರ ನಂಬಿಕೆಸ್ತನೇ ಕಾಣಬರ್ತದೆ. ಮೇನ್ ಇಂಪಾರ್ಟೆಂಟ್ ಫಿಲಿಪ್ಪನ್ನ ಸ್ಟೆಫನ್ನ ಹೆಂಗೆ ದೇವ್ರ ಕಾರ್ಯ ಮಾಡಿ ಯೂಸ್ ಮಾಡಿದ್ರು. ಅವ್ರನ್ನ ಅವ್ರು ಕೆಲಸಕ್ಕೆ ನೆನೆಸಿರ್ತಾರೆ, ಸುಮ್ಮನೆ ನೆನೆಸಲ್ಲ. ಕೆಲಸಕ್ಕೆ ನೆನೆಸ್ಬೇಕಾದ್ರೆ ಅಪೋಸ್ತಲರು ಪ್ರಾರ್ಥನೆ ಮಾಡಿ ಅಲ್ಲಿ ಹೋಲಿ ಸ್ಪಿರಿಟ್ ಬಂದು ಯಾರನ್ನ ಆರಿಸ್ಕೋಬೇಕು ಕ್ಲೀನಾಗಿ ಹೇಳಿದಾಗ ಅವ್ರನ್ನ ಆರಿಸ್ಕೊಳ್ತಾರೆ ಕೆಲಸ ಮಾಡಕ್ಕೆ. ಅಲ್ಲಿ ಇವ್ರ ಜೊತೆ ಯಾಕಂದ್ರೆ ಅಪೋಸ್ತಲರು ಬಂದು ಸೇವೆ ಒಳಗಡೆ ವಾಕ್ಯ ಪ್ರಾರ್ಥನೆ ಬ್ಯುಸಿ ಆಗಿರ್ತಾರೆ. ಬೇರೆ ನೋಡ್ಕೊಳ್ಳಕ್ಕೆ ಪ್ರಾರ್ಥನೆ ಸುಮ್ಮನೆ ಕರೆಯಲ್ಲ. ನಂಬಿಗಸ್ತರನ್ನ ಪ್ರಾರ್ಥನೆ ಮಾಡಿಸ್ಕೊಂಡಾಗ ಅವರು ನಂಬಿಗಸ್ತರ ಇವತ್ತು ಅದನ್ನೇ ಹೇಳ್ತಾರೆ. ದಾವಿದ ನಂಬಿಗಸ್ತನ ಹಾಗೆ ಕಾಣಲ್ಲ. ಅಲ್ಲಿ ಸೊಲೊಮನ್ನ ಕರೀತಾರೆ, ಅನೇಕ ರಾಜ್ಯರು ಬರ್ತಾರೆ. ಅಲ್ಲಿ ದೇವರು ಒಂದೇ ಒಂದು ಹೇಳುದು, ದಾವಿದನ ತರ ಪೂರ್ಣ ಮನಸ್ಸಿದೆ. ನಿಮ್ ಡ್ಯಾಡಿ ತರ, ನಿಮ್ ತಂದೆ ತರ ಯೆಹೋವನ ಪೂರ್ಣ ಆರಾಧನೆ ಯಾಕಂದ್ರೆ ಅವನು ಆರಾಧನೆ ಮಾಡ್ಬೇಕಾದ್ರೆ ಮನಪೂರ್ವಕವಾಗಿ ಅವನು ದೇವರ ಆರಾಧನೆ ಮಾಡ್ತಾನೆ. ಮನುಷ್ಯ ಹತ್ರ ಬಂದ್ರೆ ಅವನು ದಾವಿದ ಆಗಿರೋನಲ್ಲ, ಅಯ್ಯೋ ನನ್ನ ಡ್ಯಾಡಿ ನನ್ನ ಮಗು ಡ್ಯಾನ್ಸ್ ಮಾಡ್ತಾನೆ ಅಂತ ಮೈ ಮರ್ತು ಡ್ಯಾನ್ಸ್ ಮಾಡ್ತಾನೆ. ಅದು ಎಲ್ಲೂ ನೋಡ್ತಾ ಇಲ್ಲ, ಎಲ್ಲೂ ನೋಡ್ತಾ ಇರ್ಲಿಲ್ಲ. ಅದಕ್ಕೆ ದೇವರು ಹೇಳೋದು, ದಾವಿದ ಬಗ್ಗೆ ಮಾತ್ರ ಓಪನ್ ಸ್ಟೇಟ್ಮೆಂಟ್ ದೇವರು ಕೊಡೋದು. ಓಪನ್ ಸ್ಟೇಟ್ಮೆಂಟ್ ದೇವರು ಹೇಳ್ತಾರೆ, ನಾನು ಒಪ್ಪುವ ಮನುಷ್ಯ. ಎಲ್ಲ ದಾವಿದ ನೋಡಿ, ಇವನು ಸೌಲನ್ನ ಹೇಳ್ತಾರೆ, ಅವನ್ನ ಕೆಲವರು ಹೀಯಾಳಿಸ್ತಾರೆ ದಾವಿದನ್ನ. ಸುಮ್ಮನೆ ಹೇಳಲ್ಲ. ಅಲ್ಲಿ ನೋಡ್ತೀವಲ್ಲ ಹೆಂಗೆ ಹೀಯಾಳಿಸ್ತಾರೆ. ದೇವ್ರು ಮಾತ್ರ ಹೇಳ್ತಾರೆ, ನಾನು ಒಪ್ಪುವ ಮನುಷ್ಯ, ಇವನು ನನ್ನ ಇಷ್ಟಾರ್ಥನ ನೆರವೇರಿಸ್ತಾ ಇದ್ದಾನೆ. ದೇವ್ರು ಇಷ್ಟೆಲ್ಲ ಇವ್ನು ನೆರವೇರಿಸ್ತಾ ಇದ್ದಾನೆ. ದೇವ್ರು ಇಷ್ಟಪಟ್ಟು ಲೈಕ್ ಮಾಡ್ತಾ ಇದ್ದಾರೆ ಅವನಿಗೆ. ಯಾವಾಗ ದೇವ್ರು ನೋಡಿದ್ರು, ಕಿಂಗ್ ಆದಾಗ ನೋಡಿಲ್ಲ, ಡ್ಯಾನ್ಸ್ ಮಾಡಿದಾಗ ನೋಡಿಲ್ಲ. ಅವನು ಫಾರೆಸ್ಟ್ ಇಂದ ಜೀವನ ಪ್ರಾರಂಭ ಆಗಿದ್ದ ಒಂದು ಲೈಫ್. ಫಾರೆಸ್ಟ್ ಇಂದ ಎಲ್ಲಿಂದ ಹೋಗಿ ಅವನ ಜೀವನ ಅರಣ್ಯದಿಂದ ರಾಜ, ಅರಮನೆ ಕಿಂಗ್. ಈಗ ಆದ್ರೆ ನಾನು ಕಿಂಗ್ ಅಂತ ಹೇಳೇ ಇಲ್ಲ, ಹೇಳೋದೇ ಇಲ್ಲ. ಅವನು ಹೇಳ್ತಾನೆ, ನಾನು ಕುರಿ ಕಾಯ್ತಾ ಇದ್ದೆ, ಇದು ಮಾಡಿದ್ರು ದೇವರು. ನನ್ನ ಟಾಪ್ ತೆಗೆದುಕೊಂಡು ಹೋಗಿದ್ದು, ಇದೆಲ್ಲ ಮಹಿಮೆ ದೇವರಿಗೆ, ಮಹಿಮೆ ಇದು. ಓವರ್ ಫ್ಲೋ ದೇವ್ರ ಅಭಿಷೇಕ ಬರ್ಬೇಕಾದ್ರೆ ನೀವು ನೋಡ್ರಿ, ನಿಮ್ಮ ಮಕ್ಕಳನ್ನ ನೋಡಬೇಡಿ. ಮೊನ್ನೆ ಏಸಪ್ಪ ಹೇಳ್ತಾ ಇದ್ರು, ಹೋದ ವೀಕಲ್ಲಿ ಬೆಂಗಳೂರಿನವರು ಫ್ರೀಯಾಗಿ ಬಿಟ್ಕೊಡ್ತಾ ಇಲ್ಲ ಅವ್ರು ಅಭಿಷೇಕ ಬರಕ್ಕೆ. ಅವರು ಮಾಮೂಲಿ ನೋಡ್ಕೊಂಡು ಕೈಗಳೈತಿ, ಆದರೆ ಬಟ್ಟು ಫ್ರೀಯಾಗಿ ಆತ್ಮ ಪ್ರಾಣ ಶರೀರನ ಬೇರೆ ಸಜೀವ ಯಜ್ಞವಾಗಿ ಸಮರ್ಪಣೆ. ನೀವು ನಿಂತಿರೋ ಸ್ಥಳ ದೇವ್ರ ಸ್ಥಳ, ನಿಮ್ಮ ಮೇಲೆ ಅಭಿಷೇಕ ಮಾಡ್ತಾರೆ. ನೀವು ಕಠಿಣವಾಗಿ ಟೈಟ್ ಮಾಡಿದ್ರು ಕಂಡ್ಬಿಟ್ಟು ನೋಡ್ತಾರೆ, ಏನ್ ಕಾಣುತ್ತೆ? ಅವನ ಬೈಬಲ್ ಆತ್ಮ ಸ್ವರೂಪನ ದೇವರು. ರೀತಿಯಲ್ಲಿ ನೀವು ತಕ್ಕ ಹಾಗೆ ಆರಾಧಿಸಿದ್ದೇವೆ. ನಿಮ್ಮ ಒಂದೊಂದು
ನನ್ನ ಜೀವಿತನೂ ಕೌಂಟ್ ಆಗಿದೆ ದೇವ್ರ ಮುಂದೆ. ನೀವು ಅದೇ ತಿಳ್ಕೊಬಹುದು. ದೇವ್ರು ನೋಡ್ತಾ ಇದ್ದಾರೆ. ಶೋರ್ ದಾವೀದ ಡ್ಯಾನ್ಸ್ ಮಾಡಿದೆ ಅಂತ ಬೈಬಲ್ ಬರೆಯಲ್ಪಟ್ಟಿದೆ. ಅವನು ಮೈ ಮತ್ತು ದೇವರ ಆರಾಧನೆ ಮಾಡ್ದ, ಅವನು ದೇವರ ಸ್ತುತಿ ಮಾಡ್ದ. ತಾಳಲು ಸಹ ತನ್ನ ಕುರಿಗಳ ಒಂದು ಕುರಿಗಳನ್ನು ನಾಶ ಮಾಡಕ್ಕೆ ಬಿಟ್ಟಿಲ್ಲ. ಅವಾಗ ಗೊತ್ತಾಯ್ತು ಇವನು ಸಾಮಾನ್ಯನಲ್ಲ, ನಂಬಿಗಸ್ತ. ಕುರಿಗಳನ್ನೇ ಇಷ್ಟು ಕೇರ್ಫುಲ್ ಆಗಿ ಕಾಯ್ಕೊಂಡು ದೇವರ ಸ್ತುತಿ ಮಾಡೋನು ತನ್ನ ಜನರನ್ನ ಕಾಯಲ್ವಾ? ಅದಕ್ಕೆ ಮನುಷ್ಯನಿಗೆ ಗೊತ್ತಾಯಿಲ್ಲ, ದೇವರಿಗೆ ಗೊತ್ತಾಯ್ತು. ನನ್ನ ನಿಮ್ಮ ಹೃದಯ ದೇವರಿಗೆ ಗೊತ್ತಾಗ್ತದೆ. ಬಟ್ಟ ಬಯಲು ದೇವರಿಗೆ ಸ್ವಲ್ಪ ನನ್ನ ಹೃದಯ ನಿನಗೆ ಬಟ್ಟ ನಾನು ಉಂಟು ಮಾಡಿದವ ನೀನೇ ನಾನು ನಿನ್ನವನೇ ನಾನು ನಿನ್ನ ಪ್ರಜೆ ಆಮೆನ್. ಕೇಳ್ತಾ ಇದೆ, ಕೃತಜ್ಞ ಸ್ತುತಿಗಳನ್ನು ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಗಳನ್ನು ಆತನ ಅಂಗಳಗಳಿಗೂ ಬಂದಿದೆ. ದೇವ ಕೇಳ್ತಾ ಇದೆ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಅವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ ಆತನ ಸತ್ಯದ ತಲಾತಲನ್ನು ಇರುವವು. ಎಲ್ಲರ ಕಣ್ಗಳನ್ನು ಮುಚ್ಚೋಣ. ನಮ್ಮ ಎರಡು ಕೈಗಳನ್ನ ದೇವರ ಸಾನ್ನಿಧ್ಯದಲ್ಲಿ ನಾವು ಕೈಗಳನ್ನ ಮೇಲೆ ತರೋಣ. ಒಂದೆರಡು ನಿಮಿಷ ದೇವರು ನಮ್ಮನ್ನ ಹೃದಯನ ಪರೀಕ್ಷೆ ಮಾಡೋಕ್ಕೆ ಬಿಡಿ. ದೇವರ ಕಣ್ಣು ನಮ್ಮ ಅಂತ ಹೃದಯ ನೋಡ್ತಾ ಇದ್ದೀವಿ. ಸ್ಕ್ಯಾನಿಂಗು, ಸಿಟಿ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ. ಇಡೀ ಬಾಡಿನೇ ಅದು ಏನೇನಿದೆ ಎಲ್ಲ ಒಂದೊಂದು ಸಣ್ಣ ಸಣ್ಣ ನರಗಳು ಸಹ ಚೆಕ್ ಮಾಡುತ್ತದೆ. ಎಲ್ಲಿ ಡ್ಯಾಮೇಜ್ ಆಗಿದೆ, ಏನು ಎಲ್ಲಿ ಎಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, ಅದು ಕೊಲೆಸ್ಟ್ರಾಲ್ ಆಗಿದೆ ಜಾಸ್ತಿ. ಆದರೆ ನನ್ನ ದೇವರು ನಾನು ಇಡೀ ಬಾಡಿನೇ ಚೆಕ್ ಮಾಡ್ತಾ ಇದ್ದೆ. ಆದರೆ ಸ್ಕ್ಯಾನಿಂಗ್ ರಿಪೋರ್ಟ್ ಮಾತ್ರ ಕೊಡುತ್ತೆ. ನನ್ನ ದೇವರು ರಿಪೋರ್ಟ್ ಜೊತೆ ರಿಪೋರ್ಟ್ ಕಾಯಿಲೆ ಇದೆ ಅಂತ ಹೇಳಲ್ಲ, ಅಲ್ಲಿ ಕಾಯಿಲೆಗೆ ಪರಿಹಾರ ಅದು ಹೊಸದಾಗಿ ಕೊಡ್ತೀನಿ ದೇವರು ಹೇಳ್ತಾರೆ. ಅಲ್ಲಿ ಕಾಯಿಲೆ ಇದ್ರೂ ಬೈಬಲ್ ದೇವವಾಕ್ಯ ಹೇಳ್ತಾರೆ, ಯಾವನು ಕ್ರಿಸ್ತನಲ್ಲಿದ್ದಾನೋ ನ್ಯೂ ಕ್ರಿಯೇಷನ್ ದೇವವಾಕ್ಯ ಹೇಳ್ತಾ ಇದೆ. ಹೊಸ ಸೃಷ್ಟಿ. ಅದು ಎಲ್ಲಿ ಡ್ಯಾಮೇಜ್ ಆಗಿದೆ
ಹೊಸದಾಗಿ ರಿಪ್ಲೇಸ್ ಎಕ್ಸ್ಚೇಂಜ್ ಆಫರ್. ಹಳೆದನ್ನ ತನ್ನಿ, ಹಳೆದನ್ನ ಮರೀರಿ. ಹಳೆದನ್ನ ಮರೀರಿ, ಹೊಸ ಕಾರ್ಯ ನೋಡ್ತೀರಾ. ಹಳೆದನ್ನ ತಗೊಂಬನ್ನಿ. ಶಾಪನ ಕಾಯಿಲೆನ ಅದು ಎಷ್ಟು ವರ್ಷದಿಂದಾಗೆ? 18 ವರ್ಷದಿಂದ ಇದೆಯಾ ಪ್ರಿಯರೇ? 38 ವರ್ಷದಿಂದ ತಗೋಬಾರ್ದು. ಲಾಜರ್ಸ್ 4 ದಿನ ಆಗಿದೆಯಾ? ಆಗ್ಲಿ ಬರ್ಲಿ. 4 ದಿನ ಅಲ್ಲ, 40 ದಿನ ಆದ್ರೂ ಇರ್ಲಿ ಅವ್ರಿಗೆ. ಅದು ಹಳೇದು ಕೊಳ್ತು ಹೋಗ್ತಾ ಇದೆ, ಅದು ಜೀವ ಇಲ್ಲ ಅದಕ್ಕೆ. ಬಟ್ ಜೀವ ಸ್ವರೂಪನ ಬರ್ಬೇಕಾದ್ರೆ ಅದು ಜೀವ ಇಲ್ಲದ್ದು ಈಗ ಜೀವ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಜೀವ ಇಲ್ಲದ್ದು ಈಗ ಜೀವ ಸ್ವರೂಪನ ದೇವರು ಬರ್ಬೇಕಾದ್ರೆ ಅದಕ್ಕೆ ಜೀವ ಬರಲೇಬೇಕು. ಜೀವ ಬರುತ್ತೆ ಅದಕ್ಕೆ. ಎಸ್, ಓ ಜೀಸಸ್. ನನ್ನ ಪ್ರಕಾರ ಯೇಸು ಹೊರಟ ತಕ್ಷಣನೇ, ಯೇಸು ಯಾವಾಗಲೂ ಹೊರಟ ತಕ್ಷಣನೇ 4 ದೇಶ ಅಲ್ಲೇ ಡಿಸೈಡ್ ಮಾಡಿದ್ರು. ನಾವು ಬನ್ನಿ, ಯಾವಾಗ ದೇಶ ಬೆಳೆದ್ರು, ಬನ್ನಿ ಹೋಗೋಣ. ಶಿಷ್ಯನ ಕೈ ತಂದ್ರೆ ಎಲ್ಲಿ ಹೋಗಪ್ಪ? ಅಪ್ಪ ಲಾಜರ್ ಮಲಗಿದಾನೆ, ಅವನು ಮಲಗಿರನ್ನ ಮಾತಾಡ್ಸಕ್ ಹೋಗ್ಬೇಕು ಬನ್ನಿ ಅಂತ ಹೇಳಿದ ತಕ್ಷಣನೇ ಬಾಡಿಲಿ ರಕ್ತ ಕಣಗಳು ಜೀವ ಬರಕ್ಕೆ ಸ್ಟಾರ್ಟ್ ಆಯ್ತು. ಯೇಸು ಬರಕ್ಕೆ ಬಂದಿಲ್ಲನೆ, ಯೇಸು ಹೋಗೋಣ ಅಂತ ಹೇಳಿದ ತಕ್ಷಣನೇ ನಾಡಲಿ ಜೀವಕೋಶ, ಆ ಜೀವ ರಕ್ತ ಜೀವ, ಅದಕ್ಕೆ ಜೀವ ಬರಕ್ಕೆ ಸ್ಟಾರ್ಟ್ ಆಯ್ತು. ರಕ್ತದಲ್ಲಿ ಜೀವ ಇದೆ, ಆ ಜೀವ ರಕ್ತದಲ್ಲಿ ಜೀವನ ಸತ್ತು ಹೋಗಿದೆ ಅದಕ್ಕೆ. ಆದ್ರೆ ಯೇಸು ಹೊರಟ ತಕ್ಷಣನೇ ಬಾಡಿ ತನ್ನ ಕೆಲಸನ ಬಟ್ ಅಲ್ಲಿ ದೇವರ ಆಚೆ ಕರೆ ತನಕ ಬರಂಗಿಲ್ಲ ಅಷ್ಟೇ. ಎಸ್, ಗ್ಲೋರಿ. ಅಲ್ಲಿ ಹೋಗಿ ಏಸಪ್ಪ ಹೇಳ್ತಾ ಇದ್ದಾರೆ, ನನ್ನ ಪ್ರಾರ್ಥನೆ ಕೇಳ್ತೀಯಪ್ಪ, ಸ್ತೋತ್ರ. ಹೆಂಗೆ ಜಲ್ಸಿ ಏಸಪ್ಪ ಹೇಳ್ತಾರೆ ಅಲ್ಲಿ. ದೇವ್ರಿಗೆ ಹೇಳ್ತಿದ್ರೆ ನನ್ನ ಪ್ರಾರ್ಥನೆ ಯಾವಾಗಲೂ ಕೇಳ್ತೀಯ. ಥ್ಯಾಂಕ್ ಯು ಜೀಸಸ್. ಅಲ್ಲೇ ನನ್ನ ಪ್ರಾರ್ಥನೆ ಯಾವಾಗಲೂ ಕೇಳ್ತೀಯಪ್ಪ, ಸ್ತೋತ್ರ. ಹೋಗಿರ್ಲಿಲ್ಲ ಹೋಗ್ಬಿಟ್ಟು ಸ್ತೋತ್ರ ಹೇಳ್ತಾರೆ ದೇವರು. ನನಗೆ ಇದು ಗೊತ್ತಪ್ಪ, ನಿನ್ನ ಜೊತೆ ಇದೆಯಾ ಅಂತ ಗೊತ್ತು ನನಗೆ. ಆದ್ರೆ ಇವರೆಲ್ಲ ನಂಬಕ್ಕೋಸ್ಕರ ನಿನ್ನ ಶಕ್ತಿ, ನಿನ್ನ ಮಹಿಮೆ ಈಗ ಪ್ರಕಟ ಆಗ್ಲಿ ಅಷ್ಟೇ ಹೇಳೋದು. ಆಲ್ರೆಡಿ ಲಾಜರನಿಗೆ ಜೀವ ಬರ್ಲಿ ಅಂತ ಹೇಳಿಲ್ಲ ಏಸಪ್ಪ. ಅಂದ್ರೆ ಜೀವ ಅಲ್ಲಿ ಗೊತ್ತಾಗ್ತಾ ಇದೆ ಏಸಪ್ಪನಿಗೆ. ನೀವೇನು ಅಂತ ಗೊತ್ತಾಗ್ತಾ ಇದೆ ಪ್ರಿಯರೇ. ಲಾಜರನಿಗೆ ಜೀವ ಇಲ್ಲ ಅಂತ ಏಸಪ್ಪಗೆ ಗೊತ್ತು, ಆದ್ರೆ ಏಸಪ್ಪ ಯಾವತ್ತೂ ಜೀವ ಇಲ್ಲ ಅಂತ ಹೇಳಿಲ್ಲ. ದೇವರು ಹೇಳ್ತಿದ್ದು ಪಾಸಿಟಿವ್ ವರ್ಕ್ ಮಾತಾಡ್ತಾ ಇರೋದಲ್ಲಿ. ಮಲಗಿದಾನೆ ಅವನು. ಎಸ್, ಕಾಯಿಲೆ ಬಂದಿರೋದು ದೇವರ ಮಹಿಮೆಗಾಗಿ ಅದು. ಎಸ್, ಆ ಕಾಯಿಲೆ ಏಸಪ್ಪ ಹೇಳ್ತಿದ್ರೆ ಬಿಟ್ಟು ಹೋಗು, ಬಿಟ್ಬಿಡು ಅಷ್ಟೇನೆ. ಆ ದೇವಗೆ ಮೊದಲನೇ ಏಸಪ್ಪ ಹೇಳಿದ್ರು ದಂಡಿಗೆ, ಓಕೆ ಮೊದಲನೇ ನಾನು ಹೋಗ್ತಾ ಇದ್ದೀನಿ, ಸೈತನ್ ಹೋಗ್ಬೇಕೀಗ. ಏಸಪ್ಪ ಹೇಳ್ತಾರೆ, ನಾನು ಈಗ ದಾರಿಲಿ ಹೋಗ್ತಾ ಇದ್ದೀನಿ. ಈಗ ನಾನು ಯಾವ ದೇವಗಳಿದ್ದಾವೆ ಆ ದಾರಿನ ಬಿಟ್ಟು ಮನುಷ್ಯನ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೆ ಬಂದು ಏಸಪ್ಪ ಏನು ಮಾತಾಡಲ್ಲ. ಆ ದೇವ ಕೂಕೆ ಸಮಗುತ್ತೆ, ಓ ಪರಮಾತ್ಮ ದೇವ ಕುಮಾರನೇ, ಯಾಕೆ ಬಂದೆ ಈ ದಾರಿಲಿ ನೀನು? ಯಾಕೆ ಬಂದೆ ಈ ದಾರಿಲಿ? ಬೇರೆ ಕಡೆ ಹೋಗ್ಬೇಕಾಯ್ತು ನೀನು, ಯಾಕೆ ಬಂದೆ ಈ ದಾರಿಲಿ? ನನ್ನ ಕಾಣಬೇಡ, ಇನ್ನು ಟೈಮ್ ಬಂದಿಲ್ವಲ್ಲ, ನನ್ನ ಟೈಮ್ ಇನ್ನು ಬಂದಿಲ್ವಲ್ಲ. ಅದು ಹೇಳ್ತಾ ಇದೆ, ನನ್ನನ್ನ ಹಂದಿ ಒಳಗೆ ಕಳಿಸ್ಬಿಡು ನೋಡಿ. ಏಸಪ್ಪ ಏನ್ ಹೇಳಲ್ಲ, ಅದಾಗೆ ಅರ್ಕೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋದು. ನಾನು ಹೋಗ್ತೀನಿ, ನಾನು ಇರಲ್ಲ, ನಾನು ನಿನ್ನ ದಾರಿ ಬರಲ್ಲ, ನಾನು ನಿನ್ನ ಮುಟ್ಟಕ್ಕಾಗಲ್ಲ, ನಿನ್ನ ದಾರಿ ಬರಕ್ಕಾಗಲ್ಲ. ಏಸಪ್ಪನ ಮುಟ್ಟೋದ್ರಲ್ಲಿ ಏಸು ಬರ್ತಾ ಇದ್ರೆ ಆ ದಾರಿಲೇ ಬರಕ್ಕಾಗಲ್ಲ. ನೀವು ಏಸುನ ಮಗಳಾಗಿರ್ಬೇಕಾದ್ರೆ ಯಾವ ಕಾಯಿಲೆ ನಿಮ್ಮನ್ನ ನೋಡ್ಬಿಟ್ಟು ಬರಕ್ಕಾಗಲ್ಲ. ಜೀಸಸ್, ನಿಮ್ಮ ನೋಡಿ ಕಾಯಿಲೆ ನಡುತ್ತಾ ಇದೆ. ಓ ಇಲ್ಲಪ್ಪ, ಇಲ್ಲ, ಇವ್ರನ್ನ ಮುಟ್ಟಕ್ಕಾಗಲ್ಲ. ಮನುಷ್ಯ ಹಾಕಿದ ಬೆಂಕಿ ನೋಡಿ ಆ ಬೆಂಕಿಯ ನಡುತ್ತಾ ಇದೆ. ಶದ್ರಕ್ ಮೇಷಕ ಬೇಡ ಬೆಂಕಿ ಹಾಕಕ್ ಹೋದ್ರೆ ಅವ್ರಿಗೇನಾಗಿಲ್ಲ, ಆತ ಕೈ ಸುಡ್ತಾ ಇದೆ. ಎಸ್, ಬೆಂಕಿಗೆ ಭಯ ಆಗ್ತಾ ಇದೆ. ಯಾಕೆ? ದಹಿಸುವ ಅಗ್ನಿ ಬರ್ತಾ ಇದೆಯಲ್ಲ.
Holy Shima Kalishi Niala, Holy Kashimata Shialaba, Nishi, ಲಾಜರನ್ನು ಹೋಗಿದ್ದೇನೆ ಒಂದೇ ನಡೆದು ಲಾಜರನೇ ಎದ್ದು ಹೊರಗೆ ಬಾ ನೀನು ಗುಹೆ ಒಳಗೆ ಮಲಗಿದ್ದಲ್ಲ ಈಗ ನೀನು 4 ದಿನ ಈಗ ಏನ್ ಮಾಡು ಆಚೆ ಬಾ ಆಚೆ ಬಾ ನೀನು ಹೊರಗಡೆ ಹೊರಗಡೆ ಬಾ ಅದನ್ನೇ ಈಗ ನಿಮ್ಮನ್ನ ಕಾಯ್ದಿರೋದು ದೇವರು ಇಷ್ಟು ದಿನ ಮಲಗಿದ್ರಲ್ವಾ ನೀವು ಪ್ರಾರ್ಥನೆ ಸ್ಪಿರಿಚುವಲ್ ಲೈಫ್ ಅಲ್ಲಿ ಡೌನ್ ಆಗಿ ಮಲಗಿದ್ರಲ್ವಾ ಈಗ ಅದೇ ವರ್ಡ್ ದೇ ನಿಮ್ಮ ಒಬ್ಬೊಬ್ಬರಿಗೆ ಹೇಳ್ತಾ ಇರೋದು ಅದೇ ಮಾತನ್ನ ಹೇಳ್ತಾ ಇರೋದು ಎದ್ದು ಹೊರಗೆ ಬಾ ಓರಿಶಿ ಕಲ್ಲ ಬಾ 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 ಓರಿಶಿ ಕಲ್ಲ ಬಾ ಲಗೈಗಳು ಎಲ್ಲರೂ ಎಸ್ ಎಸ್
ಏಸಪ್ಪನ ಬಿಟ್ಟು ಅಲ್ಲಾಡ್ಲಿಲ್ಲ ಅವನು. ಏಸಪ್ಪನ ಬಿಟ್ಟು ಅಲ್ಲಾಡ್ಲಿಲ್ಲ ಅವನು. ಓರಿ ಮಾ 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 ಓರಿ ಮಾ ಶಿಖಾ ದಿವಾ ಬಾ ಆಕಾರಿ ಶಿನಿಹಾ ಲಾ ಬಾ ನಿ ಶಿಖಾ ಲಾ ಬಾ ಬಾ ಕಾ ನಿಶಿಯಾ ಲಾ. ಈಗ ಬಂಧನಗಳು ಕಾಯಿಲೆಗಳು ನಿಮ್ಮನ್ನು ನೋಡಿ ಭಯ ಪಡ್ತಿದ್ವಿ. ಆ ಹೋರಾಟಗಳು ಬಂದ್ರೆ ದೇವರು ಅದನ್ನ ಹೇಳ್ತಾರೆ, ಶೋಧನೆಗೆ ಒಳಗಡೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅದು ಬರುತ್ತಲೇ ಮಾರ್ಗನ ಡೋರ್ ಓಪನ್ ಮಾಡ್ತಾ ಇದ್ದಾರೆ. ದೇವರು ತನ್ನ ಡೋರ್ನ ಓಪನ್ ಮಾಡ್ತಾ ಇದ್ದಾರೆ. ಎಲ್ಲ ಹೇಳಿದ್ರೆ ಅಪ್ಪ ನಿನ್ನ ಡೋರ್ ಓಪನ್ ಆಗ್ಲಿ. ನಾನೇ ಸತ್ಯ ಮಾರ್ಗ ಜೀವ. ಗುಣ ಮಾಡ್ತಾರೆ ಶಾಂತಿ ಸಮಯದಲ್ಲಿ ಗುಣ ಮಾಡ್ತಾರೆ. ಇನ್ನೊಂದು ಆಡ್ತಾ ಇದ್ದಿಲ್ಲ, ಇನ್ನು ದೇವರನ್ನ ಬಿಟ್ಟು ಅಲ್ಲಾಡ್ದಂಗೆ ನಿಮ್ಗೆ ಅದೊಂದು ಆಟ. ಅದೊಂದು ಪಾಠ. ಈಗ ರಿಯಲ್ ಆಗಿ ನಿಮಗೆ ವ್ಯಾಲ್ಯೂ ಗೊತ್ತಾಗ್ತಾ ಇದೆ. ಕಾಲು ಚೆನ್ನಾಗಿದ್ದಾಗ ಫಂಕ್ಷನ್ ಎಲ್ಲ ತಿರುಗ್ತಾ ಇದ್ದಲ್ಲ, ಈಗ ಅನ್ಸುತ್ತೆ ಈಗ ನಿಮ್ಗೆ ಇಲ್ಲ ಬೇಡ, ನನಗೆ ಏನು ಬೇಡ, ಯಾವ ಫಂಕ್ಷನ್ ಬೇಡ ನನಗೆ, ಅಯ್ಯೋ ನನಗೆ ಆರೋಗ್ಯ ಕೊಟ್ಟರೆ ಸಾಕು. ಮೊದಲು ಹಂಗೆ ತಾನೇ ನೀವು ಏಸಪ್ಪಂಗೆ ಹೇಳಿದ್ದು ಬಂದಾಗ ಸ್ಟಾರ್ಟಿಂಗ್, ನನಗೆ ಯಾವ ನೆಂಟರು ಬೇಡಪ್ಪ, ನನ್ನ ಸಂಬಂಧ ಎಲ್ಲ ನೀನೇ ಅಪ್ಪ, ಅಪ್ಪ ಅಮ್ಮ ಬಂಧು ಬಳಗ ನೀನೇ ಅಂತ ದೇವರಿಗೆ ಹೇಳಿ ಯಾವಾಗ ನೀವು ಚೆನ್ನಾಗಾದ್ರಿ ನೆಂಟರು ಮನೆ ಹುಡ್ಕೊಳ್ಳೋದು ಹೋದ್ರಿ, ಅದು ದೇವರಿಗೆ ಇಷ್ಟ ಆಗಿಲ್ಲ. ನೆಂಟರು ಮನೆಗೆ ಹೋಗಿ ನೀವು ಅವ್ರ ಜೊತೆನೆ ಅವ್ರ ಥರನೇ ಆಗ್ಬಿಟ್ರಲ್ಲ, ಅದಕ್ಕೆ ಇಷ್ಟ ಆಗಿಲ್ಲ ದೇವರಿಗೆ. ಈಗ ನಿಮಗೆ ಬರ್ತದ್ದು ಪಾಠ ಇದು ಫೈನಲ್. ನಿಮಗೆ ಯಾವಾಗ ಕಾಲಿಗೆ ಎಫೆಕ್ಟ್ ಆಯ್ತು ಈಗ ನಿಮಗೆ ಗೊತ್ತಾಗ್ತಾ ಇದೆ, ಯಾವ ಮನೆ ಅಲ್ಲ ಎಲ್ಲಿಗೂ ಹೋಗಲ್ಲ ನಾನು. ಖಂಡಿತ ಶೋ ಏಸಪ್ಪ ನಿಮ್ಮನ್ನ ಗುಣ ಮಾಡ್ತಾರೆ. ಹೋಗ್ಬೇಡಿ, ಹೋಗ್ಬೇಡಿ, ಈಗಲೇ ಹೇಳ್ತಾರೆ, ತಿರುಗಕ್ಕೆ ಹೋಗ್ಬೇಡಿ. ಆರೋಗ್ಯ ಒಂದ್ಸಾರಿ ಮೂಲ ಕೂತ್ಕೊಂಡು ಯಾರು ನಿಮ್ಮನ್ನ ನೀವು ತಿಳ್ಕೊಂಡಿದ್ದೀರಲ್ವಾ, ಆನವ್ರು ಮಾಡ್ತಾರೆ ಪ್ರೀತಿ ಮಾಡ್ತಾರಲ್ಲ ಅಂತ ನೀವು ಮೂಲ ಕೂತ್ಕೊಂಡಾಗ ಯಾರು ನಿಮ್ಮನ್ನ ಕಾರ್ ಮಾಡ್ಕೊಂಡು ಯಾರು ಫಂಕ್ಷನ್ ಕರ್ಕೊಂಡು ಹೋಗಲ್ಲ. ನಿಮ್ಮನ್ನ ಮಗ ಇರ್ಬೋದು, ಸಸಿ ಯಾರು ಕರ್ಕೊಂಡು ಹೋಗಲ್ಲ ನಿಮ್ಮನ್ನ. ನೀನು ಇಲ್ಲೇ ನೀನು ಕಾಲಾಗಲ್ಲ ಮೂಲದಲ್ಲಿರು ಅಂತ ಹೇಳ್ತಾರೆ. ಆದ್ರೆ ದೇವರು ನಿಮ್ಮನ್ನ ನೋಡ್ತಾನೆ ಇದ್ದಾರೆ. ದೇವರಿಗೆ ಮಾತ್ರ ಸಾಧ್ಯ ನಿಮ್ಮನ್ನ ಬಿಡ್ಸಕ್ಕೆ. ಅಲ್ಲಿ ಒಬ್ಬ ವಿಧವೆ ಇದ್ದಾರೆ, ತನ್ನ ಜೀವಮಾನವೆಲ್ಲ ದೇವರ ಆಲಯದಲ್ಲೇ ಕಳೆದು ಅವಳು ಉಪವಾಸ ಮಾಡ್ತಾ ಪ್ರೇಯರ್ ಮಾಡ್ತಾ ಅವಳು ದೇವರ ಸನ್ನಿಧಿ. ಅನೇಕ ಜನ ದೇವರು ಅದಕ್ಕೇನೆ ಕರೆದಿರ್ತಾರೆ. ಉಪವಾಸ ಪ್ರಾರ್ಥನೆ ಬಿಡುಗಡೆಗೆ, ಜನಗಳಿಗೆ ಅಪಾರಲ್ಲ ಬಿಡುಗಡೆ ಮಾಡಿಸುವಂತೆ. ಆದರೆ ಮೈಂಡ್ ಮಟ್ಟು ದೇವರು ನಿಮ್ಮನ್ನ ಉಳಿಸೋದು ಆತನ ಮಹಿಮೆಗಾಗಿ. ನಾನು ನಿಮ್ಮ ಮೇಲೆ ತಪ್ಪಾಯ್ತಪ್ಪ, ಇನ್ನು ಕೊಟ್ಟಿದ್ದು ಆರೋಗ್ಯನ ಅದೇ ಕಾಲಲ್ಲಿ ಓಡ್ತಾ ಇದ್ವಿ ಅಲ್ವಾ, ಅದೇ ಕಾಲಲ್ಲಿ ಓಡ್ತಾ ಇದ್ವಿ. ಈಗ ಎಲ್ಲೂ ಓಡಕ್ಕಾದ್ರೆ ಕಂಪ್ಯೂಟರ್ ನಿಂತಿದ್ರಲ್ಲಿ ದೇವ್ರ ಲಾಸಲ್ಲಿ ಹೆಸರಿಗೆ ನಿಮ್ಮ ತಿರುಗಿ ಪುನಃ ಸ್ಥಾಪನೆ. ಅವನು ಕಟ್ಟನು ಆಗಿದ್ದು ಬಿಚ್ಚಾಯ್ತು, ಆದ್ರೆ ಅವನು ದೇವರ ಆಲಯನ ಬಿಟ್ಟು ಎಲ್ಲೂ ಹೋಗಿಲ್ಲ. ದೇವ್ರ ಜೊತೆನೇ ಇದ್ದ. ದೇವ್ರು ನಿಮ್ಮನ್ನ ಹಂಗೇನೆ ಬಿಡಿಸೋದು. ಯಶೋಧ ದೇವರ ತಿರುಗಿ ಪದೇ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಅದು ನಮ್ಮ ಒಂದು ಸೆಕೆಂಡ್ ಒಂದು ವಾರ ನೆನ್ಪಿರುತ್ತೆ, ಮತ್ತೆ ನೆನಪಿರಲ್ಲ. ನಿಮ್ಗೆ ನೆನಪಿರಲ್ಲ, ಮರ್ಬಿಡ್ತೀರ. ನೀವು ಹೇಗಿದೆ ಅಂತ ನಿಮ್ಮನ್ನೇ ನೀವು ಮರ್ತೀರ. ನೀವು ಮೋಸ್ಟ್ ಡೇಂಜರಸ್ ಅದು ಈಗಲೇ ಹೇಳ್ತಾರೆ. ತುಂಬಾ ವಾರ್ನಿಂಗ್ ಅದು. ನಿಮ್ದು ಒಳ್ಳೆ ಬುದ್ಧಿ ಅಲ್ಲ ಅದು. ನೀವು ಬೇರೆ ಬಗ್ಗೆ ನೋಡಂಗಿಲ್ಲ. ನೀವು ನಿಮ್ಮ ಅಣ್ಣ ತಮ್ಮ ಅಲ್ಲ, ಯಾರ ಬಗ್ಗೆ ನೀವು ಚಿಂತನೆ ಮಾಡಂಗಿಲ್ಲ. ನೀವು ಪಕ್ಕ ನಿಮ್ಮ ತಂಗಿ ಮನೆ ಶೋ ಹೋಗಿಲ್ಲ. ನೀವು ಅಷ್ಟು ನಿಮ್ಮ ಬಗ್ಗೆ ಏನು ಉಳಿಸಿರೋದು ನೋಡಿ ನೀವು ಬರೀ ಸ್ತೋತ್ರ ಹೇಳೋಕೆ ಅಷ್ಟೇ ನೀವು. ಆದ್ರೆ ನೀವು ಅದನ್ನ ಕೆಲಸ ಬಿಟ್ಟು ಬೇರೆ ವಿಷಯಗಳಿಗೆ ನೀವು ಎಂಜಾಯ್ ಹಾಕೊಂಡು ನೋಡ್ತೀರ. ನಿಮ್ಮ ಮಾತು ಯಾವುದು ನಡೆಯಲ್ಲ, ನಿಮ್ಮ ಮಾತು ಯಾರು ಕೇಳಲ್ಲ. ನೀವು ತಿಳ್ಕೊಂಡಿದ್ರೆ ಕೇಳ್ತಿದ್ರಂತ ಕೇಳಲ್ಲ ಯಾರು. ಅದು ಬಿಟ್ಟು ನನ್ನ ಪ್ರಾಣ ಉಳಿಸಿದ್ಯಲ್ಲಪ್ಪ ದೇವ್ರು ನಿಮ್ಗೆ ಒಂದೇ ಒಂದು ಆನಂದ ಮಾಡಿರೋದು ನಿಮ್ಗೇನು ಅಂತ. ನಿಮ್ಮ ಮಾತು ಜನ ಯಾವಾಗ ಕೇಳ್ತಾರೆ ಅಂತ ಹೇಳಿದ್ರೆ, ನೀವು ಸುವಾರ್ಥ ಹೇಳ್ತೀರಲ್ಲ, ಇಲ್ಲಿ ಬಿಡುಗಡೆ ಆಗುತ್ತೆ ಅಂದ್ರೆ ಅದನ್ನ ಮಾತ್ರ ಅಲ್ಲಿ ದೇವ್ರು ನಿಮ್ಗೆ ಹೇಳಕ್ಕೆ ಇಟ್ಟದ್ದು ಮಾತ್ರ ಅಷ್ಟೇ. ಅದನ್ನ ಮಾತ್ರ ಹೇಳಕ್ಕೆ ಇಟ್ಟದ್ದು ನಿಮ್ಗೆ.
ದೇವರು ಅದನ್ನೇ ಹೇಳ್ತಾ ಇದೆ, ನೀವು ಖಂಡಿತ ಶೋರ್ ಏಸಪ್ಪನ ಅಸಾಧ್ಯ ಒಂದು ಇಷ್ಕಿಯಾಲೆ ಹೇಳ್ತಾನೆ. ನಾನು ನೆನ್ಪು ಮಾಡ್ಕೊಬ ದೇವ್ರು ಉಳಿಸ್ ದೇವ್ರ ಕಾರ್ಯ ಮಾಡಿದ್ರು. ನಾನು ಇನ್ಮೇಲೆ ನನ್ನ ಜೀವನ ಬದುಕಿರೋ ತನಕ ನಾನು ನಿನ್ನ ಮಹಿಮೆಗಾಗಿ ನಾನು ಜೀವಿಸ್ತೀನಪ್ಪ. ಸುಟ್ಟಕ್ಕೆ ಹೋಗಲ್ಲಪ್ಪ. ನನ್ನ ಕಾಲು ಮೊದಲಿಗಿಂತ ನನಗೆ ಜಿಂಕಿ ಕಾಲ್ ಥರ ರೆಡಿ ಮಾಡಿ ಏಸಪ್ಪ. ನಾನು ತಪ್ಪು ಮಾಡಿದ್ದೀನಿ, ನನಗೆ ಒಂದು ಲಾಸ್ಟ್ ಅವಕಾಶ ಕೊಡು, ಒಂದು ಲಾಸ್ಟ್ ಅವಕಾಶ ಕೊಡು ಅಂತ ಏಸಪ್ಪ ನಿಮಗೆ ಇನ್ನು ನಾನು ಯೋಗ್ಯನಾಗಿ ಅದನ್ನು ಒಬ್ಬರಿಗೆ ಅದನ್ನು ಹೇಳ್ತಾ ಇದ್ದಾರೆ. ಏಸಪ್ಪ ನಮ್ಮನ್ನ ಕರೆದು ಯೋಗ್ಯನಾಗಿ 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 ಕಾಣಿಸ್ಕೊಳ್ಳಿ ದೇವಸ್ಥಾನ. ಥ್ಯಾಂಕ್ ಯು ಜೀಸಸ್. ನಿನ್ನ ಅಭಿಷೇಕಂ ತುಂಬಿಸು ರಾಜ, ಅಭಿಷೇಕಂ ತುಂಬಿಸು ರಾಜ, ಅಭಿಷೇಕಂ ತುಂಬಿಸು ರಾಜ. ಮಿರಾಕಲ್ ಮಾಡಿ, ಮಿರಾಕಲ್ ಮಾಡಿ, ಮಿರಾಕಲ್ ಆಗಲಿ ನಮ್ಮ ಮಕ್ಕಳಿಗೆ. ಯಾರು ಯೋಗ್ಯರಾಗಿ ದೇವರ ಕಣ್ಣಿಗೆ ನಂಬಿಕಸ್ತಾಗಿ ಕಾಣಲ್ಪಡ್ತೀರ ಈ ವರ್ಷ ಈ ದಿನದಲ್ಲಿ ಅಲ್ಲಿ ನೋಡ್ತೀವಿ, ದೇವರಿಗೆ ಕಣ್ಣಿಗೆ ಕಾಣಲ್ಪಟ್ಟಿದ್ದು ಯೋಗ್ಯರಾಗಿ. ಆರೋನ ಯೋಗ್ಯನಾಗಿ ಕಾಣಲಿಲ್ಲ ಅಲ್ಲಿ. ಆಕ್ಚುಲಿ ಪ್ರವಾದಿ ಅವನು, ಅಕ್ಕನು ಪ್ರವಾದಿ ಮಿರಿಯಮಳು. ಆದ್ರೆ ದೇವರ ಕಣ್ಣಿಗೆ ಯೋಗ್ಯನಾಗಿ ಕಂಡಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ ಇಡೀ ಇಸ್ರೇಲ್ ಅಲ್ಲಿ, ಯೆಹೋಶುವ. ಇಡೀ ಪ್ರವಾದಿ ಮಂಡಳದಲ್ಲಿ ಯೋಗ್ಯನಾಗಿ ಕಂಡವನು, ನಂಬಿಕಸ್ಥನಾಗಿ ಕಂಡವನು ಎಲಿಷ. ಈ ದಿನಗಳು ದೇವರು ಅದನ್ನೇ ನೋಡ್ತಾರೆ. ಇನ್ನೂ ಬೇಕು, ಇನ್ನೂ ಯೋಗ್ಯರಾಗಿ ಕಾಣಿಸ್ಬೇಕು ದೇವಸ್ಥಾನದಿಗೆ. ವಸಂತ ನಿಮ್ಮನ್ನು ಅದನ್ನ ದೇವರು ಹೇಳ್ತಾರೆ, ನೀವೇ ತಿಳ್ಕೊಂಡಿರೋದು ಇಲ್ಲ, ಏನು ಮಾಡಿಲ್ಲ, ಯೋಗ್ಯನಾಗಿ ಕಾಣಿಸ್ಕೊಳ್ತಿದ್ದು ಇಲ್ಲ ಇಲ್ಲ ಇಲ್ಲ, ಇನ್ನೂ ಬೇಕು ನಿಮ್ಗೆ. ಅದೇ ಹೆಸರು ಹೇಳ್ತದ್ದು ದೇವ್ರ ಕಣ್ಣಿಗೆ 100ಕ್ಕೆ ದೇವ್ರ ಹತ್ರಲ್ಲಿ 100ಕ್ಕೆ 100 ಪರ್ಫೆಕ್ಟ್ ಇರ್ಬೇಕಲ್ಲಿ. ನಿಮ್ಮ ನಡೆ ನುಡಿ ಬಾಯಿ ಮಾತು. ಯೆಹೋಶುವ ಮಾತ್ರ ಜನಗಳಿಗೆ ವಾರ್ನ್ ಮಾಡೋನು, ಒಬ್ಬನೇ ಸ್ಟ್ಯಾಂಡರ್ಡ್ ಆಗಿ ಅವನು ಮಾತಾಡ್ಬೇಡಿ, ನೀವು ಸ್ಟಾಪ್ ಮಾಡಿ ಅಂತ ಹೇಳಿದ್ದು ಯೆಹೋಶುವ ಮಾತ್ರ ಹೇಳಿದಲ್ಲಿ. ಆರೋನ ಹೇಳಲೇ ಇಲ್ಲ ಅವನು. ಆರೋನ ಇನ್ನೂ ಅವ್ರ ತಂದೆ ಕುಣಿಯಕ್ಕೆ ನೋಡ್ತಾನೆ. ಅನೇಕ ಜನ ಅದನ್ನೇ ಹೇಳ್ತಾರೆ ದೇವರು, ಭವ್ಯ ನಿನಗೂ ಆರೋನ್ ಥರ ಮಾಡಬೇಡ, ಸ್ಟ್ಯಾಂಡರ್ಡ್ ಆಗಿರು, ಯೆಹೋಶುವಂತರ ನಿಲ್ಲು. ನೀನು ದೇವು. ನೀವು ಯಾವಾಗ ಯೆಹೋಶುವಂತರ ನೀವು ಸ್ಟ್ಯಾಂಡರ್ಡ್ ನಿಲ್ತೀರಾ, ನಿಮ್ಮ ಲೈಫಲ್ಲಿ ದೇವರು ಹೆಂಗೆ ಸ್ಟ್ಯಾಂಡರ್ಡ್ ನಿಮ್ಮ ಫೇವರ್ ಬರ್ತಾರೆ ನೋಡಿ. ಅದನ್ನ ಮಾಡ್ತಾಳೆ ಮೇಘನ್. ಅದನ್ನೇ ಹೇಳ್ತಾರೆ, ಮೇಘನ್ ಸ್ಟ್ಯಾಂಡರ್ಡ್ ಇದೆಯಾ ನೀನು? ಅದನ್ನು ಯೆಹೋಶುವಂತರ ಸ್ಟ್ಯಾಂಡರ್ಡ್ ಆಗಿ ಮಾತಾಡ್ತೀನಿ, ಮಾತಾಡಬೇಡ, ಸ್ಟಾಪ್ ಮಾಡಿ. ನೀನು ಸೇವೆ ವಿರುದ್ಧವಾಗಿ, ಯಾರ ವಿರುದ್ಧವಾಗಿ? ದೇವ್ರ ವಿರುದ್ಧವಾಗಿ ಮಾತಾಡಿ ಸ್ಟಾಪ್ ಮಾಡ್ತಿದ್ದ ನಿನಗೆ ಅದು ದೇವರ ಬಲ ಇದೆ ನಿನಗೆ. ದೇವರ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ, ಕಾಂಪ್ರಮೈಸ್ ಮಾಡಬೇಡಿ. Holy Spirit, thank you Holy Spirit, thank you Jesus, thank you wonderful Daddy. ನಿನ್ನ ನಾಮನ ಮಹಿಮೆ ಪಡಿಸ್ಕೋ ರಾಜ, ನಿನ್ನ ನಾಮನ ಮಹಿಮೆ ಪಡಿಸ್ಕೋ ರಾಜ. ಎಸ್, ನಿಮ್ಮ ಕುಟುಂಬ ಮತ್ತೆ ತಿರುಗಿ ಪುನಃಸ್ಥಾಪನೆ ಮಾಡ್ತಾರೆ. ಬೇಗನೆ ಮಿರಾಕಲ್ ನಡೀತಿದೆ ನಿಮ್ಮ ಕುಟುಂಬದಲ್ಲಿ. ಎಲ್ಲ ದೇವರು ಮಿರಾಕಲ್ ಮೊದಲು ಹೇಗಿದ್ರೆ ಅದೇ ತಿಂದು ಫೈರ್ ಆಗಿದೆ ನಿಮ್ಮ ಕುಟುಂಬದಲ್ಲಿ. ಮಿರಾಕಲ್ ಮೇಲೆ ಮಿರಾಕಲ್ ಆಗುತ್ತೆ ನೋಡಿ ನಿಮಗೆ. ನಮ್ಮ ಮಧ್ಯದಲ್ಲಿ ಮೇರಿ ಸಿಸ್ಟರ್, ನಿಮಗೆ ಹಣಕಾಸಿಗೆ ಹೋರಾಟ ಇರ್ಬೋದು, ಬಟ್ ಇನ್ನು ಬರ್ತಾ ಬರ್ತಾ ದಿನಗಳಲ್ಲಿ ನಿಮ್ಮ ಮಗಳ ಎಜುಕೇಶನ್ ಕಂಪ್ಲೀಟ್ ಮಾಡಿಸ್ಕೊಡ್ತಾರೆ. ನಿಮಗೂ ಹಣ ಉಳಿಯಂಗೆ ಮಾಡ್ತಾರೆ. ಹಣ ಉಳಿಯುತ್ತೆ, ಹೇರಳವಾಗಿ ಉಳಿಯುತ್ತೆ. ಎಸ್, ದೇವರು ಅದನ್ನೇ ಹೇಳ್ತಾ ಇದ್ದಾರೆ, ನೀವೇನು ದುಡಿತೀರಾ ದೇವರು ನಿಮ್ಮನ್ನ ಅದನ್ನ ಉಳಿಸ್ಕೊಡ್ತಾರೆ. ಅದನ್ನು 5 ಗಂಟೆ 2 ಮಿನಿಟ್ ಹೆಂಗೆ ಉಳಿಸ್ತಾರೆ ನಿಮಗೆ. ನಿನ್ನ ಪ್ರಸನ್ನತೆ, ನಿನ್ನ ಅಭಿಷೇಕ ತುಂಬಿಸು ರಾಜ, ತುಂಬಿಸಿ ಎಲ್ಲರ ಕೈಗಳ ಮೇಲೆ ತರತೆ. ದೇವರ ನಂಬಿ ಬಂದಿದ್ದೀವಿ, ರಿಲೀಸ್ ಆಗಿ ಎಲ್ಲ ವಿಧತೆ ಹೋಗ್ಲಿ ರಾಜ, ಎಲ್ಲ ಮಣ್ಣುತನ ಹೋಗಲಿ ರಾಜ. ಬಾಯನ್ನು ಮಾತುಗಳು ನಿನ್ನ ಮಾತಾಗಿಲಿ ಅಪ್ಪ. ಅದನ್ನೇ ದೇವರು ಹೇಳ್ತಾ ಇದ್ದಾರೆ, ಕೆಟ್ಟದನ್ನು ತೊಳೆದು ಬಿಟ್ರೆ ನಾನು ಬಾಯಾಗಿ ಮಾಡ್ಕೊಳ್ತೀನಿ. ಕೆಟ್ಟದನ್ನು ತೊಳೆದು ಬಿಟ್ರೆ ಬೇಡ, ಯಾವ ವಿಷಯಗಳಿಗೂ ಬೇಡವೇ ಬೇಡ. ಅದು
mama shi hala ba 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 ga. Uri ma kare shi ni shi hala. Akari ba 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 shi hala ba. Thank you, Jesus. ವಿಶೇಷ ಕಾರ್ಯಗಳು ಮಾಡಬೇಕು. ಒಬ್ಬೊಬ್ಬರ ಮೇಲೆ ಓವರ್ಫ್ಲೋ ಅಭಿಷೇಕ, ಓವರ್ಫ್ಲೋ ಡ್ಯಾಡ್, ಓವರ್ಫ್ಲೋ ರಾಜ್. ಒಬ್ಬೊಬ್ಬರ ಮೇಲಿನ ಅಭಿಷೇಕ ಕರ್ತನೆ ಸಸ್ತು ಅಭಿಷೇಕ ಮಗನ ಮುಂದೆ ವಾಕ್ಯ ಗ್ಲೋರಿ ರಾಜ್, ಗ್ಲೋರಿ ಡ್ಯಾಡ್. ನಿನ್ನ ಪ್ರಸನ್ನತೆ ಆವರಿಸ್ಕೊಳ್ಳೋದು, ಎಲ್ಲರ ಮೇಲೆ ಆವರಿಸ್ಕೊಳ್ಳೋದು, ಎಲ್ಲರ ಮೇಲೆ ಪ್ರಸನ್ನತೆ ಆವರಿಸ್ಕೊಳ್ಳೋದಾಗಲಿ, ಎಲ್ಲರ ಮೇಲೆ ರಾಜ, ಒಬ್ಬೊಬ್ಬರ ಮೇಲೆ ಕರ್ತನೆ ಸಮ ನಿನ್ನ ಮಕ್ಕಳ ಜೀವನ ಮೇಲೆ ಕ್ರಿಸ್ತನ ಜೀವ ನಿನ್ನ ಜೀವನದಲ್ಲಿ ಮಾರ್ಪಾಟಾಗುವುದಾಗಲಿ ರಾಜ. ಗ್ಯಾಸ್ ನೀನ್ ಏನ್ ಮಾಡ್ಕೋ ರಾಜ, ನಿನ್ನ ಮಕ್ಕಳಲ್ಲವೋ ಡ್ಯಾಡಿಯಪ್ಪ, ನಿನ್ನ ಸಂತಾನ ಅಲ್ಲವೋ ಡ್ಯಾಡಿಯಪ್ಪ, ನೆನಪು ಮಾಡ್ಕೋ ರಾಜ, ನೆನಪು ಮಾಡ್ಕೋ ಕರ್ತನೆ ಸ್ವಾಮಿಯಪ್ಪ. ಗ್ಲೋರಿ ರಾಜ, ಗ್ಲೋರಿ ಡ್ಯಾಡಿ. ಒಬ್ಬೊಬ್ಬರ ಕುಟುಂಬಗಳ ಮೇಲೆ ನೀನು ಹಸ್ತನೆ ಹೋಗುವುದಾಗಲಿ, ದೇವದೂತರ ಜೊತೆಲಿರುವುದಾಗಲಿ, ದೇವದೂತನ ಜೊತೆ ಇರುವುದಾಗಲಿ, ಮಕ್ಕಳ ಜೊತೆ ವಿಶೇಷ ಕಾರ್ಯಗಳು ಮಾಡು. ಯಾವ ಕಾಯಿಲೆಗಳು ನಿಮ್ಮ ಮಕ್ಕಳನ್ನು ಮುಟ್ಟಬಾರದು, ಯಾವ ಬಂಧನಗಳು ಮುಟ್ಟಾಗಿಲ್ಲ ಯೇಸು ನಾಮದಲ್ಲಿ, ರಿಲೀಸ್ ಆಗಲಿ ಯೇಸು ನಾಮದಲ್ಲಿ. ಎಲ್ಲ ಕಟ್ಟುಗಳು ಮಂಕು ಹೋಗ್ಲಿ ಗಿಡಾಟ್ ಹೊಡೆ ಯೇಸು ನಾಮದಲ್ಲಿ ಈ ಕ್ಷಣದಲ್ಲಿ ಹೋಗ್ತಾರೆ ಗಿಡಾಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಂಕುಗಳನ್ನು ಬಿಟ್ಟೋಗಿ, ಮಂಕುಗಳನ್ನು ಬಿಟ್ಟೋಗಿ ಗಿಡಾಟ್ ಹೋಗ್ತಾರೆ. ನಾನು ಸೇರಿದಲ್ಲಿ ಯಾವ ಬಲಂತ ಇರಂಗಿಲ್ಲ. ನೇರವಾಗಿ ಹೇಳುತ್ತೆ, ಉತ್ಸಾಹದಲ್ಲಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಆಮೆನ್. ಹೆಂಗ್ ಬರ್ಬೇಕಂತ ದೇವ್ರ ಅಲ್ಲ ಹೆಂಗೆ ನೀತಿವಂತನ ಮನೆಯಲ್ಲಿ ಅಭಿಷೇಕದಲ್ಲಿ ಇನ್ನೂ ನನ್ನನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಯೇಸುವಿಗೆ ಸ್ತೋತ್ರ. ನನ್ನ ಕೆಲಸ ಸ್ಥಳದಲ್ಲಿ ಫಸ್ಟ್ ಬಿಗಿನಿಂಗಿಂದನೇ ನನ್ನನ್ನು ಕೆಲವರಿಗೆ ಆಗ್ತಾನೆ ಇದೆ ಅಂತಂದರೆ, ಆದರೆ ಏಸಪ್ಪ ಇವಾಗ ಅವ್ರ ಮುಖಾಂತರನೇ ಮನುಷ್ಯರ ದಯ ಅದು ಯಾವಾಗಲೂ ಪಾಸ್ಟರ್ ಮತ್ತು ಸಿಸ್ಟರ್ ಮುಖಾಂತರ ಅದು ಪ್ರವಾದಿ ಮುಖಾಂತರ ಅದು ಆಶೀರ್ವಾದ ಬರ್ತಾನೆ ಇತ್ತು. ಮನುಷ್ಯರ ದಯ ದೇವರ ದಯ ಯಾವಾಗಲೂ ಇರುತ್ತೆ ಅಂತ ಅದೇ ವಾಕ್ಯದ ಪ್ರಕಾರ ಏಸಪ್ಪ ಅವರೇ ಇವಾಗ ನನ್ನ ಮೇಲೆ ದಯ ತೋರಿಸೋ ರೀತಿ ನನ್ನನ್ನು ದೇವರು ಇಟ್ಟಿದ್ದಾರೆ. ಅವರೇ ನನ್ನ ಜೊತೆ ಚೆನ್ನಾಗಿ ಮಾತನಾಡಿದರೆ ಏಸಪ್ಪ ನನ್ನ ಇಟ್ಟಿದ್ದಾರೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಹಲ್ಲೆಲೂಯಾ. ನನಗೆ ಮನೆ ತುಂಬನೇ ಉರಿ ನೋವೆಲ್ಲ ಆಗ್ತಾ ಇತ್ತು. ನಾನು ಶೋಭಕ್ಕೆ ಫೋನ್ ಮಾಡೋಣ ಅಂತ ನನ್ನ ಫೋನಲ್ಲೇ ಇವೆ ಅಂದರೆ ತಗೊಂಡು ಹೋಗಿ ಏನು ಹೇಳಿ ಶೋಭಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ಸ್ತೋತ್ರ. ನಿನ್ನೆ ಶೋಭಕ್ಕನೇ ದೇವರು ಶೋಭಕ್ಕನೇ ಫೋನ್ ಮಾಡಿದ್ರು, ಹಿಂಗೆ ದಿನ ಸರ್ಜಿ ಏನು ಅಂತ ಏನು ಶೋಭಕ್ಕೆ ಇದೆಲ್ಲ ಆಗ್ತಾ ಇದ್ದೀನಿ ಅಂತ ಏನೋ ನಾಳೆ ನನಗೆ ಸಾಕ್ಷಿ ಹೇಳ್ತಿರೋ ಹೋಗಿ ಎಲ್ಲ ಹೋಗಿ ನೋವು ಚುಚ್ಚಲು ಆಗ ಚುಚ್ಚಿದ ನೋವು ನನಗೆ ದೇವ್ರ ಕೃಪೆಯಿಂದ ನೆನ್ನೆ ಶೋಭಕ ಪ್ರಯತ್ನ ಮಾಡಿದ್ಮೇಲೆ ದೇವ್ರ ಮುಟ್ಟಿ ಎಲ್ಲ ನನಗೆ ಬಿಡುಗಡೆ ಕೊಟ್ಟಿದೆ.
ಕೋಟಿ ಸ್ತೋತ್ರ. Hallelujah. Hallelujah. ಸಲುವಾಗಿ ನಂಗೆ ಜ್ವರ ಬಂತು ಇಸ್ಕೊಂಡ್ಬಿಟ್ಟಿದ್ದಾರೆ. ಆಮೆನ್. Hallelujah. ದೇವರಿಗೆ ಕೋಟಿ ಸ್ತೋತ್ರ. Hallelujah. ಹಾ, ಸಾಕ್ಷಿ ಹೇಳ್ತಿದ್ದಿ ಅದೆಲ್ಲ ಹೋಯ್ತು ಬಿಟ್ಟೋಗಿದೆ. Amen. Hallelujah. ಕಾಯಿಲೆ ಬಿಟ್ಟೋಗಿದೆ, ದೆವ್ವನು ಬಿಟ್ಟೋಗಿದೆ, ಯಾವ್ದು ಇರಲ್ಲ. Hallelujah. ನಿನ್ ನೋಡಿ ಭಯನೇ ಕಾಯಿಲೆನೇ ಓಡೋಗಿದೆ ನಿನ್ನ. Hallelujah. ಅದೇ ದೇವ್ರ ಕಾರ್ಯ ಇರೋದು. Hallelujah. ಹಾ, ಇನ್ನು ಸಾಕ್ಷಿಗಳು. ಯೇಸು ನಮ್ಮ ಸ್ತೋತ್ರವಾಗಿ ಜನವರಿ 26ಗೆ ಈ ಫಿಫ್ತ್ ಸೆಮ್ ರಿಸಲ್ಟ್ ಬಂತು. ಎಲ್ಲ ಬಂದಿರೋ ಎಕ್ಸಾಮ್ಸ್ ಎಲ್ಲ ಪಾಸ್ ಆಗಿದ್ದು ನಮ್ಮ ಸ್ತೋತ್ರವಾಗಿ. ಮತ್ತು ವೆಬ್ ಟೆಕ್ನಾಲಜಿ ಲ್ಯಾಬ್ದು ಫೈನಲೈಸ್ ಮಾಡೋದು ಸರ್ ನಂದು ರೆಕಾರ್ಡ್ ಸ್ವಲ್ಪ ಮಿಸ್ ಆಗಿಬಿಟ್ಟಿತ್ತು. ಅವತ್ತೇ ಫೈನಲೈಸ್ ಮಾಡಿಸ್ಬೇಕು. ನಾನು ಆಲ್ರೆಡಿ ಇಮೇಜ್ ಬಂದುಬಿಟ್ಟಿದ್ದೆ. ವೈವಾಗಿ ಹೇಳಬೇಕು ರೆಕಾರ್ಡ್ ಸಬ್ಮಿಷನ್ ಇತ್ತು, ಅದನ್ನು ರೆಕಾರ್ಡ್ ಕಾಣಿಸ್ತಿರ್ಲಿಲ್ಲ. ನಾನೇನೋ ಬರ್ಬೇಕಾದ್ರೆ ತಮ್ಮಲ್ಲ ಏನಾಗಿ ಕಳೆದೋಯ್ತವ ಇದು ಮಾಡಿಬಿಟ್ಟು ಪ್ರೇಯರ್ ಮಾಡಿಕೊಂಡು ನನಗೆ ಗೊತ್ತು ಸಂದಿರೋದು ನೆನಪಿತ್ತು ಮತ್ತು ಕಳೆದೋಗ್ಬಿಟ್ಟಿದ್ದೆ. ಪ್ರೇಯರ್ ಮಾಡ್ಕೊಂಡು ಹಾಸ್ಟೆಲಿಗೆ ಹೋಗ್ತಿದ್ದೇವೆ, ಇಲ್ಲಿರೋಂಥ ಮಾಡಪ್ಪ ಸಾಕ್ಷಿ ಇರ್ತಿದ್ದೆ. ಅವು ಕಬೋರ್ಡ್ ತೆಗೆದ್ರೆ ನಮ್ಮ ಕಾಲೇಜಿಗೆ ತಗೊಂಡಿದ್ದು ಸಾಕೈತೆ, ಅದನ್ನ ಕಬೋರ್ಡಲ್ಲೇ ಐತಲ್ಲ ಅಂತ ಮತ್ತೆ ರೆಕಾರ್ಡ್ ತಗೊಂಡೋಗಿ ಔಟ್ಪುಟ್ ಅಂಟಿಸಿ ಅದಕ್ಕೆ ಮ್ಯಾಮ್ ಎಲ್ಲದಕ್ಕೂ ಫೈನಲೈಸ್ ಎಲ್ಲ ಮಾರ್ಕ್ಸ್ ಹಾಕ್ಬಿಟ್ಟು ದೇವ್ರು Hallelujah. 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 ದೇವ್ರು ತನ್ನ ಕಾರ್ಯನ ಮಾಡ್ತಾರೆ. Amen. Hallelujah. ದೇವ್ರು ಎಕ್ಸ್ಪೆಕ್ಟ್ ಮಾಡೋದು ನಿಮಗೆ ಹೊರಗಡೆ ಏನ್ ಬೇಕೋ ದೇವ್ರು ತುಂಬಿಸ್ತಾರೆ. ಬಟ್ ಒಳಗಿಂದ ನಾವು ದೇವರಿಗೆ ಏನ್ ತೋರಿಸ್ತೀವಿ? Hallelujah. ಭಕ್ತಿ, ಪ್ರಾರ್ಥನೆ, ನಂಬಿಕೆಯಷ್ಟು ದೇವ್ರು ಕೇಳೋದು ನಂಬಿಕೆಯಷ್ಟು ಬೇಕು ನನಗೆ. Hallelujah. ಏಸಪ್ಪ ಅದೇ ಹೇಳೋದು 10 ತಲಾಂತು 5 ತಲಾಂತು 1 ತಲಾಂತು ಪಾಸ್ ಆಗಿದೆ ಯಾರು? ಇಬ್ಬರೇ ವ್ಯಕ್ತಿ. Hallelujah. 3 ಜನ ಇಬ್ರು ಪಾಸ್, 1 ಫೇಲ್. 10 ಜನ ಸೆಲೆಕ್ಟ್ ಮಾಡಿದ್ರು, 5 ಜನ ಪಾಸ್, 5 ಜನ ಫೇಲ್. ಕಲ್ಯಾಣ ಭಕ್ತಿ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ, ಚೆನ್ನಾಗಿ ಆಮೇಲೆ ಇಲ್ಲಿ ಅರ್ಕೆ ಮಾಡ್ಬೇಕು. ನೀನು ಬಾಯ್ತು ಜೋರಾಗಿ ಹೇಳ್ಬೇಕಲ್ಲಿ, ಜೋರಾಗಿ ಹೇಳ್ಬೇಕಲ್ಲಿ. ಏನು ಅರ್ಕೆ ಮಾಡ್ಸೋದು ಅಂತ ಹೇಳಿದ್ರೆ, ಸಿಂಹ ಬೇಟೆ ಆಡ್ಬೇಕಾದ್ರೆ ಕೈ ಹಿಡಿಯಲ್ಲ, ಕಾಲು ಹಿಡಿಯಲ್ಲ. ಎಲ್ಲಿ ಹಿಡಿತೆ? ಅದಕ್ಕೆ ಎಲ್ಲೂ ಅಲ್ಲಾಡಂಗಿಲ್ಲ, ಕೂಗಂಗಿಲ್ಲ, ವಾಯ್ಸಿಲ್ಲ, ಡೈರೆಕ್ಟ್ ಡೆತ್. ಅರ್ಕೆ ಮಾಡಿಸ್ಬೇಕು. ಏನಾಗುತ್ತೆ ಗೊತ್ತಾ? ಸೈತಾನಿಗೆ ಡೆತ್ ಅವನು ಬೇಟೆ ಆಡ್ಬೇಕಾದ್ರೆ ಕ್ಲೀನಾಗಿ. ಅದಕ್ಕೆ ಸಿಂಹನ ಯಾರು ಬೇಟೆ ಕಲ್ಸ್ಕೊಟ್ಟಿದ್ರು? ದೇವ್ರು ಕಲ್ಸ್ಕೊಟ್ಟಿದ್ದು. ಹೆಂಗೆ ಇಲ್ಲಿಗೆ ಇಟ್ಕೊಂಡ್ಬಿಡ್ತಿತ್ತು ಎಲ್ಲ ಫುಲ್ ಜೀವ ಇಲ್ಲಿದೆಯಲ್ವಾ, ಹಚ್ಚಂಗಿಲ್ಲ, ಕಿಚ್ಚಂಗಿಲ್ಲ, ಹೋಗ್ತಾ ನೀನು ಅಷ್ಟೇ. ನಿಂಗೆ ಮಾಡಿಸ್ಬೇಕಾದ್ರೆ ನೀವು ಡೈರೆಕ್ಟ್ ಎಲ್ಲಿ ಕೈ ಹಾಕ್ತೀರಾ? ನೀವು ಹೋಗಿಲ್ಲ ಅವನು ನಿಮ್ದಿಲ್ಲ ಹಾಕಿದ್ರೆ ಅವನಲ್ಲಿ ಗಾನ್. ಪ್ರಾಬ್ಲಮ್ ಇರ್ಬೋದು, ಸಾಲ ಇರ್ಬೋದು, ಕಷ್ಟ ಇರ್ಬೋದು, ಕಣ್ಣಿರ್ಬೋದು, ಅದೆಲ್ಲ ಖತಮ್ ಹೋಯ್ತು ಅಂತ ಹೇಳಿ ಬಿಡುಗಡೆ ಇರ್ತೀನಿ ನಾನು. ವಾಯ್ಸ್ ಹೆಂಗ್ ಬರ್ಬೇಕು ಅನ್ನೋ ಬೈಬಲ್ ಇರುತ್ತೆ. ಗಂಟಲು ಎತ್ತಿ ಬೈಬಲ್ ಇರುತ್ತೆ. ನಾವು ತುತ್ತೂರು ಯೂಸ್ಬೇಕಾದ್ರೆ ಆ ಧ್ವನಿ ಎಲ್ಲಿ ಕೇಳಿಸ್ಬೇಕು? ನೆನ್ಪು ಮಾಡ್ಬೇಕು ದೇವರಿಗೆ. ಹೇಳ್ಬೇಕು, ಓ ಇವತ್ತು ಯಾರು ಕೂಗ್ತಾರೆ? ಡಾಕ್ಟರ್ ಡಾಕ್ಟರ್ ಕೂಗ್ತಾರೆ ಅಂತ ದೇವ್ರು ಕೇಳಬೇಕು. ಕೂಗ್ತಾ ಇದ್ದಾರೆ ದೇವ್ರು ಗೊತ್ತಾಗಬೇಕು. ವಾಯ್ಸಲ್ಲಿ ದೇವ್ರು ಗೊತ್ತಾಗಬೇಕು. ದೇವ್ರಿಗೆ ಗೊತ್ತಾಗುತ್ತೆ ಪ್ರಕಾಶ್ ಬ್ರದರ್ ವಾಯ್ಸ್ ಯಾವುದು?
ನಡೆಸುವುದು ನೀವು ಅಲ್ಲಿ ಎರೆಮೀನಿಂದ ಮಾತಾಡೋಣ. ಅಲ್ಲಿ ಹೋರಾಟ ಇದೆ. ಎರೆಮೀನಿಗೆ ಹೇಳ್ತಾರಲ್ಲಿ ಹೆಸರು ಹೇಳ್ತಾರೆ, ಅವರು ನಿಮ್ಮ ಮೇಲೆ ಹೋರಾಡ್ತಾರೆ ಅಂತ ಹೇಳ್ತಾರೆ. ಅವರು ಹೋರಾಡ್ತಾರೆ, ಅವರು ಗೆಲ್ಲಕ್ಕಾಗಲ್ಲ. ನೋಡಿ, ಹೋರಾಟ ಇದೆ. ಯೋಹಾನ 16:33 ಈ ರೀತಿ ಹೇಳಲಾಗಿದೆ, ಲೋಕದಲ್ಲಿ ಕಷ್ಟಗಳು ಸಂಕಟಗಳು ಸಹಜ ಅಂತ ಹೇಳ್ತಾರೆ. ಆದರೆ ಅದು ಮುಂದೆ ಮಾತಾಡ್ತಾರೆ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿ ಆಮೇಲೆ ಅದು ಈ ಲೋಕದಲ್ಲಿ ಕಷ್ಟಗಳು ಸಂಕಟಗಳು ಸಹಜ ಅಂತ ಹೇಳೋದು ಮುಂದೊಂದು ಮಾತಾಡ್ತಾರೆ. ಅದು ಸರಿಯಾಗಿ ನೋಡ್ಕೊಳ್ಳಿ, ನೀವು ಸರಿಯಾಗಿ ನೋಡಬೇಕಾಗುತ್ತೆ. 16:33 ಯೋಹಾನ, ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಬೇಕು. ಅವಾಗ ನೀವು ಲೋಕನ ಎದುರಿಸ್ಬೋದು. ಈಗ ಏನು ಮಾಡ್ತಿದ್ದೀರ ಅನೇಕರು ನೀವೇನು ಮಾಡ್ತಿದ್ದೀರ ಅಂದರೆ ನೀವು ಇಷ್ಟ ಬಂದಿದೆ ಮಾಡೋಕ್ಕೆ ಮಾಡ್ತಾ ಇದ್ದೀರ. ಅದೇ ಬರೀ ಬಿಡುಗಡೆಗೆ ಮಾತ್ರ ಆ ಟೈಮಲ್ಲಿ ಒಂದು ಸ್ವಲ್ಪ ಓಡಾಡ್ತೀರಾ. ಆಮೇಲೆ ದೇವರಿಗೆ ದ್ರೋಹನೇ ಹೆಚ್ಚು ಕಡಿಮೆ ಅಂತಲ್ಲ ನಾವು ಮಾಡೋದು. ಒಂದು ವೇಳೆ ನಾವು ಉಪಯೋಗ ಪಡ್ಕೊಂಡು ಆಮೇಲೆ ಹೆಂಗಿಂಗೂ ಆಡೋದಿರ್ತಲ್ಲ, ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಡಾಗ ಆ ಸಮಯಕ್ಕೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ಆದಿಕಾಂಡ 25-27 ಮನೆಗೆ ಹೋಗ್ತದೆ. ಈಗ ಏಸಾವ ಹೆಂಗೆ ತನ್ನ ಚೊಚ್ಚೋತನ್ನು ಕಳ್ಕೊಂಡಾಗ್ತದೆ. ಜಸ್ಟ್ ಒಂದು ಹೊಟ್ಟೆ ಹಸಿವು ತಗೊಳಕ್ಕಾಗುತ್ತೆ. ಕೆಲವರು ನೀವು ಶುಕ್ರವಾರ ಶನಿವಾರ ಬರ್ತದೆ ಸಂಜೆ ಉಳ್ಕೊಳ್ಳೋಕ್ಕೆ, ಉಪವಾಸ ಇರೋರು ಮಾತ್ರ ಒಂದು ಉಳ್ಕೋಬೇಕು. ಒಬ್ಬರು ಹಾಡು ಹೇಳೋದಿಲ್ಲ, ಆಮೇಲೆ ಬಂದು ಮಾತು ಫೋನ್ ತರಬಾರ್ದು. ಕಂಡೀಷನ್ ಶನಿವಾರ ಬಂದು ಉಳ್ಕೊಳ್ಳೋರು ಕಂಡೀಷನ್ ಫೋನ್ ತರಕೊಡು ಆಗುತ್ತಾ. ಆಮೇಲೆ ಉಪವಾಸ ಬರೋರು ಮಾತ್ರ ಬರಬೇಕು. ಒಂದು ಅಳತೆ ಏನೇನೋ ಮಾಡೋದು ದಯವಿಟ್ಟು ಬರಬೇಡಿ. ಓಕೆ, ಭಾನುವಾರ ಬೆಳಗ್ಗೆ ಬನ್ನಿ, ನಮ್ಮ ಆರಾಮ. ಎಲ್ಲೋ ಹೋಗೋರು ಇಲ್ಲಿ ಬಂದ್ಬಿಡುತ್ತಿ, ಏನೋ ಹೋಗ್ಬಿಡ್ತೀವಿ ಅಂತ ಈ ಕಡೆ ಶನಿವಾರ ಸಾಯಂಕಾಲಕ್ಕೂ ಬಂದಿರ್ಬೋದು ನೀವು. ಭಾನುವಾರ ಬೆಳಗ್ಗೆ ಫಸ್ಟ್ ನಿಂತ್ಕೊಂಡ್ಬಿಡ್ತೀರ ಹೋಗೋಕ್ಕೆ. ಅದೇ ಹಿಂಗೆ ನಾವು ಸೆಮಿನಾರ್ಗಳನ್ನ ಅಟೆಂಡ್ ಮಾಡಿದ್ದೀವಿ. ನಾವು 3 ತಿಂಗಳು ಸೆಮಿನಾರ್, ಬೈಬಲ್ ಸ್ಟಡಿ ನಮ್ಮದು 7 ವರ್ಷ ಆಗಿದೆ ಆಯಿತಾ. ಸೆಮಿನಾರ್ ಅಟೆಂಡ್ ಮಾಡಿದಾಗ ನಾವು 10 ದಿನ ನೀರು ಅಲ್ಲಿ ಊಟ ತಿಂಡಿಗೆ ದುಡ್ಡು ಕೊಟ್ಟು ಉಪವಾಸ ಇರ್ತಾ ಇದ್ದಾರೆ. ಜಲ್ಲಿಕಲ್ ಮೇಲೆ ಮಲಗಿದ್ದೀನಿ ಅಲ್ಲೆಲ್ಲ ಹೋಗಿ, ಅಲ್ಲೆಲ್ಲ ಎಂಥದ್ದು ಇರ್ತಿಲ್ಲ ಅವಾಗ ಹೋಗಿ. ಅವಾಗಿನ್ನು ಕಾಡುಗಳಲ್ಲಿ ಮಾಡಿರೋದೆಲ್ಲ ಇದೆ ಮೀಟಿಂಗ್ಗಳು. ನಿಮಗೆ ಇಲ್ಲಿ ಉಳ್ಕೊಳ್ಳೋಕೆ ಅವಕಾಶಗಳು ಸಿಕ್ಕೋ ದೇವಸ್ಥಾನದಲ್ಲಿ ಮಾಡ್ತಾ ಇರೋದೇ ನೀವು ಬೇರೆ ಯಾವುದೋ ಒಂದು ರೀತಿಲೋ ಅದನ್ನು ಸ್ಟ್ರಿಕ್ಟಾಗಿ ಹೇಳ್ತಾರೆ. ಅದನ್ನ ಸ್ಟಾಪ್ ಮಾಡಾಗಿತ್ತು. ನಾವು ಶನಿವಾರದ ಬಂದು ಯಾರು ಉಳ್ಕೊಬೇಡಿ ಅಂತ ಹೇಳಾಗಿತ್ತು. ನಾವು ಅವರವರು ಅಲ್ಲಿ ತೆಗೆದು ನೋಡಿದ್ದೀವಿ. 100 ವರ್ಷದವಳು 12 ಲೂಕ 2:36 ಹಗಲು ರಾತ್ರಿ ಉಪವಾಸ ಪ್ರೇರಣೆ ಮಾಡ್ತಾರೆ. ಅದ್ರದ್ದು ಯಾವುದೂ ಇಲ್ಲ. ನೀವೇನೋ ತಿಳ್ಕೊಂಡು ಓಕೆ, ಅದೊಂದು ಪಾಯಿಂಟ್. ಇಲ್ಲಿ ನಿಮಗೆ ಹೇಳ್ತಿದ್ದೆ, ಆದಿಕಾಂಡ 25 ಮನೆಗೆ ಓದ್ಕೊಂಡಿದ್ವಿ ಕೊನೆ ಪ್ಯಾರಾಗ್ರಾಫ್, ಮತ್ತು 22 ಆಲ್ಮೋಸ್ಟ್ ಕೊನೆ ಪ್ಯಾರಾಗ್ರಾಫ್ ಅಥವಾ 34. ನೀವು ಈಗ ಎಷ್ಟು ಜನರಿಗೆ ದುಃಖ ಆಗುತ್ತೆ ಅಥವಾ ನೋವಾಗುತ್ತೆ ಅಂತಂದರೆ, ಇಲ್ಲಿ ಏಸಾವು ತುಂಬ ಕಠಿಣ ವ್ಯಕ್ತಿಯವನು. ಬೇಟೆಯಾಡೋನಾದ್ರೂ ಅವನಿಗೆ ಅಳ್ತಾನೆ ನೋಡಿ ಬಂದೆ, ಅಪ್ಪ ತಂದೆಯೇ ನನ್ನನ್ನು ಆಶೀರ್ವದಿಸು ಎಂದು ಬೇಡಿಕೊಳ್ಳು. ಈಗ ನೋಡಿ ಅವನು ಗೋಳಾಡ್ತಾ ಇದ್ದಾನೆ, ಬಹಳವಾಗಿ ಅಳುತ್ತಾ. ಇಲ್ಲೇನು ಹೇಳ್ತಾ ಇಲ್ಲಿ ನೋಡಿ, 2 ಅಧ್ಯಾಯದ ಹಿಂದೆ ಅಲ್ಲಿಂದ ಒಂದು ಮಿಸ್ಟೇಕ್ ಮಾಡ್ತಾನೆ. ಯಾರು ಏಸಾವದಲ್ವಾ, ಮ್ಯಾರೇಜ್ ಮ್ಯಾಟ್ರಲ್ಲಿ ಎಲ್ಲ ಸುಮಾರು ಕಡೆ ಮಿಸ್ಟೇಕ್ ಮಾಡ್ತಾನೆ. ಆಯ್ಕೆಯಲ್ಲಿ ಮಿಸ್ಟೇಕ್ ಮಾಡ್ತಾನೆ. ಫಸ್ಟು ದೇವ್ರನ್ನ ಆಯ್ಕೊಳ್ಳೋದ್ರ ಬದಲು ಬೇಟೆನ ಆಯ್ಕೊಳ್ತಾನೆ. ದೇವ್ರ ಕೃಪೆನ ಆಯ್ಕೊಳ್ಳೋದ್ರ ಬದಲು ಕಳಿಸ್ಕೊಳಿಸೋ ರೂಪಾಯಿ ಎಲ್ಲ ಕಂಡುಬಿಟ್ಟು ನೀವು ನಿಮ್ಮ ನಾಲ್ಕತ್ವ ಯಾವುದೋ ಶಕ್ತಿನೋ ಏನೋ ಒಂದು ಆ ಟೈಮಿಗೆ ನಿಮಗೆ ಬ್ಲೈಂಡ್ ಆಗುತ್ತೆ. ಆ ಟೈಮಿಗೆ ಅದಾಗಿದ್ದೀವಿ ಯಾರಿಗೆ ಏಸಾವನಿಗೆ. ಆ ಟೈಮಿಗೆ ಮಕ್ಕಳು ಈ ಲೋಕ ಹಂಗೆ ಇದೆ ಇವತ್ತು. ಈ ಲೋಕ ಆಮೇಲೆ ವಿಪರ್ಯಾಸ ಅಂದರೆ ನಿಮಗೆ ಗೊತ್ತಿದ್ದು ನೀವು ಅದನ್ನು ಮಾಡ್ತಾ ಇಲ್ಲ ಅಂದರೆ ಬೈಕ್ ಅದು ನಿಮಗೆ ಗೊತ್ತಿದ್ದು ಯಾವುದಿಲ್ಲ. ಬೈಬಲ್ ವಿಚಾರದಲ್ಲಿ ಕೈಕೊಂಡು ನಡೆಯುವಂಥ ನಿಬಂಧನೆಗಳಲ್ಲಿ ನೀವು ಗೊತ್ತು, ನಿಮಗಿದು ಚಿಂತೆ ಮಾಡಬಾರ್ದು ಗೊತ್ತು ನಿಮಗೆ. ಓಕೆ, ಅಥವಾ ಅಲ್ಲಿ ಪಾಪ ಮಾಡೋಂಗಿಲ್ಲ ಗೊತ್ತು ನಿಮಗೆ. ಓಕೆ, ಅನೇಕ ಪ್ಯಾರಾಮೀಟರ್ಗಳೆಲ್ಲ ಇಲ್ಲಿ ನೋಡಿ. ಇವನಿಗೆ ಚೆನ್ನಾಗಿ ಗೊತ್ತಿದೆ. ಏನು ಹೇಳ್ದ ಕೇಳಿಸ್ಕೊಳ್ಳಿ. ನನ್ನಂಥ ಸಾಯುವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂತ ಸುಮ್ಮನೆ ಇಲ್ಲ.
ಅವನು ಸಾಯ್ತೀನಿ ಅಂತ ಹೇಳ್ತಾನೆ ನೋಡಿ. ಅವನು ನೀವೆಲ್ಲೋ ನಾನು ಹೇಳಿದ್ರೆ ನಿಮಗೆ ಏಸಾವ ಅಂತ ಗೊತ್ತಾಗ್ತದೆ ಅಷ್ಟೇ. ಏಸಾವ ಯಾರು? ಅಬ್ರಹಾಮನ ಮೊಮ್ಮಗ, ಬೇರೆ ಯಾರಿಲ್ಲ, ಮೊಮ್ಮಗ, ಚೊಚ್ಚಲು ಮಗ. ಈಗ ಕಳ್ಕೊಂಡು ಇವನೇ ಕಳ್ಕೊಳ್ತಾ ಇದ್ದಾನೆ. ನನಗೆ ಯಾಕೆ ಅಂತ ಆಯ್ತಾ? ಈಗ ಟೈಮ್ ಬಂದಿದೆ, ಅವನಿಗೆ ಆಶೀರ್ವಾದ ಬೇಕು, ಬಂದು ಗೋಳಾಡ್ತಾ ಇದ್ದಾನೆ, ಸಾಧ್ಯ ಇಲ್ಲ. ಏನು ಹೇಳ್ತಾನೆ, ಇದರಲ್ಲಿ ಇದ್ದಿದ್ದು ಇದೊಂದೇ ಆಶೀರ್ವಾದನ. 27 ನೋಡಿ, 27:34 ನೋಡ್ರಿ ಆಯ್ತಾ? ಮತ್ತೆ 38 ನೋಡಿ, ಗೋಳಾಡ್ತಾನೆ ಮತ್ತೆ. ಅಪ್ಪ ನನ್ನ ಆಶೀರ್ವದಿಸಬೇಕೆಂದು ಗೋಳಾಡ್ತಾ. ಹೇಗೆ ನೀವು ನಿಂತಿದ್ದೀರ ನೀವು ಆ ಗುಳ್ಳೆನಲ್ಲಿ ಥರ ಎಲ್ಲೋ ನೋಡ್ತಾ ನಿಂತ್ಕೊಳ್ಳಿ. ಏನು ಪ್ರಯೋಜನ ಇಲ್ಲ. ಫೋನ್ ಇಟ್ಕೊಂಡು ಓಡೋದು. ಫೋನ್ ತರಬೇಡಿ ದಯವಿಟ್ಟು, ಬೇರೆ ಆಲಯದಲ್ಲಿ ಗೊತ್ತಾಗುತ್ತೆ. ಅದರಲ್ಲ ಫೋನ್ ಬೇಡ, ನೀವು ಕಲ್ಲಿಗೆ ಫೋನ್ ಬೇಡ, ಅನೇಕರಿಗೆ ಮಾಲಿಗೂ ಬೇಡ, ಇವ್ರಿಗಂತೂ ಬೇಡ ಇವರೆಲ್ಲ, ನಿಮಗೂ ಬೇಡ. ಯಶೋಧ ಎಷ್ಟು ಬಿಡಿ ಈಗಲೇ ಎತ್ತಿರೋದಿಲ್ಲ ಫೋನ್ ಬೇಡ, ಹೌದಾ? ನಿಮಗೂ ಬೇಡ. ಮೊದಲು ಏನು ನಿಮ್ಮದು ಹಿಜಾಬ್ ಇಲ್ಲ, ಫೋನ್ ನಿಂದಿಲ್ಲ ಕೆಜ್ಬಿಡು ಇಲ್ವಾ? ಭಾರಿ ಹೊಡೆದಾರೆ, ಹೌದಾ? ಫೋನ್ ಇಲ್ಲ, ಅನೇಕರಿಗೆ ಬೇಕಾಗಿಲ್ಲ ಅವೆಲ್ಲ ಡಿಸ್ಟ್ರಾಕ್ಷನ್ ಅವೆಲ್ಲ. ಇನ್ನು ಇಷ್ಟು ದೂರ ಬಂದಾಗಿದೆ, ನೀವು ಇಷ್ಟು ಹತ್ರ ಬಂದ್ಬಿಟ್ಟಿದ್ದೀರ ನೀವು ಲೋಕನ ಬಿಟ್ಟು. ಯಾಕಂದರೆ ಇಲ್ಲಿ ತನಕ ಬರೋದು ಅಂತಂದರೆ ಯೇಸು ನಂಬಿ ಬರೋರು ಅಬ್ಸರ್ವ್ ಮಾಡಿ ನೀವು ಚೂರಕ್ಕೆ ಓಡೋಗ್ಬಿಡ್ತಾರೆ ಬಂದು. ಅದ್ಭುತಗಳು ನೀವು ಹಂಗಿಲ್ಲ, ನೀವು ಅದ್ಭುತಗಳು ಮಾಡ್ಕೊಂಡು ನಿಂತಿದ್ದೀರ ನೀವು. ಇನ್ನೇನಪ್ಪ ಅದೊಂದು 2-3 ಐಟಮ್ ಈ ಥರದ್ದು ನೋಡಿ. ಇಲ್ಲಿ ನಿಮಗೆ ಇದನ್ನು ಓದ್ಕೊಳ್ಳಿ ಮನೇಲಿ ಹೋಗಿ. ಇದು ನನ್ನ ಟಾಪಿಕ್ ಇರಲಿಲ್ಲ, ನನ್ನದು ಯೆರೆಮೀಯ 1:19 ಇದು 25 ಯಾವುದು ಆದಿಕಾಂಡ 25 ಕೊನೆ ಪ್ಯಾರಾಗ್ರಾಫ್ 29 ಓದ್ಕೊಳ್ಳಿ, 27:34 ಓದ್ಕೊಳ್ಳಿ. ಈಗ ಗೊತ್ತಿದೆ ಪ್ಯಾಸೇಜ್, ಗೊತ್ತಿದೆ ನಿಮಗೆ. ಯಾರಿಗೆ? ಏಸಾವ ಯಾಕೋಬ ವಂಚನೆ ಮಾಡದಂತಿದೆ ಅಲ್ಲಿ ಬರೆದಿದ್ದಾರೆ. ಬಟ್ ವಂಚನೆ, ಇನ್ನೇ ವಂಚನೆ ಒಳಗಾಗಬೇಕಪ್ಪ ನೀನು? ನಿನಗೆ ಅಂತ ಮೋಸ ಹೋಗೋಕ್ಕೆ ನಿನಗೆ ಆಸೆ ಇದ್ರೆ ಏನು ಮಾಡೋದನ್ನ? ಅದು ಹುಷಾರಾಗಿರೋಲ್ಲ ನೀನು. ನಿನಗೆ ಬರಬೇಕಾದ್ರೆ ಏನಿದೆ ಪಾರ್ಟ್ ಅದು ಎಲ್ಲ ಹೇಳ್ರಿ. ನನ್ನ ಜೀವನದಲ್ಲಿ ಏಸಪ್ಪ ಏನಿಟ್ಟಿದ್ದಾರೆ, ಚಿತ್ತ ಒಂದು ಪಿನ್ ಪಾಯಿಂಟ್ ಮಿಸ್ ಆಗಂಗಿಲ್ಲ. ನನ್ನ ಸಂತತಿ ಒಳಗಡೆ ಈ ರೀತಿ ಅಸಡ್ಡೆ ಎಲ್ಲ ಇರೋದಿಲ್ಲ. ಅಷ್ಟೇ. ನಾನು ಚಿಕ್ಕಪಟ್ಟೆ ಒತ್ತಾಯ ಮಾಡಿ ಹೇಳಕ್ ಹೋಗುದು ಎಲ್ಲ ಕಣ್ಣು ಮುಚ್ಚಿ ಕೈಗಳ ಮೇಲೆ. ದೇವರು ಅಮ್ಮನಿಗೂ ಅಷ್ಟೇ, ಯಶೋದಿಗೂ ಅಷ್ಟೇ ವಾರ್ನಿಂಗ್ ಅವೆಲ್ಲ ನಿಮಗೆ. ಅನೇಕರಿಗೆ ಮಾಲನ್ನು ಅಷ್ಟೇ ವಾರ್ನಿಂಗ್, ಹೇಮಾನು ವಾರ್ನಿಂಗ್ ಇದೆ, ಕಲಾ ವಾರ್ನಿಂಗ್ ಇವೆಲ್ಲ ಅನೇಕ ವಾರ್ನಿಂಗಲ್ಲಿ ಇದ್ರೆ ನೀವು ಯಾವುದು ಮಹತ್ವ ತಗೊಳ್ಳೋದ ಕೇಳಿಸ್ಕೊಂಡ್ಬಿಟ್ರಿ ನೀವು. ಯಾವುದು ಮಹತ್ವ ತಗೊಳ್ಳೋದಿಲ್ಲ. ನಿಮಗೆ ವಾರ್ನಿಂಗ್ ಮತ್ತೆ ಬಂದ್ಬಿಟ್ಟಿದೆ ನಿಮಗೆ. ಆ ಥರದ್ದು ಏನಾಗ್ಬೋದಾಗಿದೆ ಈಗ ನಮಗೆ ಚೆನ್ನಾಗಿ ಗೊತ್ತು ಪರಿಶುದ್ಧವಾಗಿ ಜೀವಿಸಬೇಕು ಅಂತೇಳಿ. ಅದು ಮಾಡಿಲ್ಲ ತಿಳಿಯೋಣ 2-3 ವರ್ಷ ಆದಮೇಲೆ ಕಾಯಿಲೆ ಬರುತ್ತೆ. ಅದು ಗೊತ್ತು, ಇದು ಇದರಿಂದನೇ ಬಂದಿದ್ದರಿಂದ ಗೊತ್ತಾಗುತ್ತೆ ನಿಮ್ಗೆ. ಇದು ನನ್ನ ಮಿಸ್ಟೇಕ್, ಇದಾಯಿತು ಅದಕ್ಕೆ ಕ್ಲೀನಾಗಿ ಗೊತ್ತಾಗುತ್ತೆ. ಆಮೇಲೆ ದೇವರಿಗೆ ಕೊಡೋಂಥ ಸಮಯ ಬರುತ್ತೆ ವಿಚಾರ ಅಲ್ವಾ? 1 ತಿಂಗಳು ಸ್ಯಾಲ್ರಿ ವಿಚಾರ ಇರ್ತದೆ. ನಿಮ್ಮದು ಪ್ರಥಮ ಫಲ ಏನು? ಬಿಸ್ನೆಸ್ದವ್ರು ಏನು ಮಾಡ್ತಾ ಇದ್ದಾರೆ? ಇವರು ಸ್ಯಾಲ್ರಿನಾದ್ರು ಕೊಡೋರಿದಾರಲ್ಲ, ಬಿಸ್ನೆಸ್ದವ್ರು ಏನು ಮಾಡ್ತಾರೆ? ಅವರ ಫ್ಯಾಮಿಲಿ ಇರಲ್ಲ, ಶ್ರೇಷ್ಠ ಪದಾರ್ಥ ಪ್ರಥಮ ಫಲ ತೆಗಿಲಿಕ್ಕೆ. ಆಮೇಲೆ ಅಲ್ಲಿ ನಷ್ಟ, ನಿನ್ನ ಕಣ್ಣು ಮುಂದೆ ನಷ್ಟ ಆಗ್ತಿರುತ್ತೆ, ನಿಂಗೆ ಗೊತ್ತಾಗುತ್ತೆ. ಆ ದೇವರಿಂದ ಕತ್ಕೊಂಡು ನಿಂಗೆ ಆಯ್ತು ಗೊತ್ತಾಗ್ತಿರುತ್ತೆ. ನೀನು ಆ ಥರದ್ದು ಎಂಥ ಲೆಟ್ರದು ಟರ್ಮಿನೇಷನ್ ಲೆಟರ್ ಇಟ್ಕೊಂಡು ಬರ್ತಾ ಇದೆಯಾ? ನಿನಗೆ ಏನು ಮಾಡೋಂಗಿಲ್ಲ ನಿನಗೆ, ಹೌದಾ? ತಕ್ಷಣ ಹೀಗೆ ಆಯ್ಕೆ ಮಾಡೋದಾಗಲ್ಲ. ಹೇಳಿ, ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಇನ್ಮೇಲೆ ಆಗಲ್ಲ. ಈ ಏಸಾವಂತರ ಮಾಡಿರೋದಿದೆ, ನಾನು ಕ್ಷಮಿಸಿದೆ. ಇನ್ಮೇಲೆ ನಾನು ನನ್ನ ಮಿತಿ ಮೀರಿ ಭಕ್ತಿ ನಡ್ಕೊಳ್ತೀನಿ. ಆಮೇಲೆ ನೋಡಿ, ಇವತ್ತಿನ ನೀವು ಓವರ್ ಆಗಿ ಬೈಬಲ್ ಓದ್ಕೊಳ್ಳೋದಿಲ್ಲ, ಕಂಡುಬಿಡ್ರಿ. ಪ್ರಾಫಿಸಿ ಎಲ್ಲ ಸರಿನೇ. ನೀವು ಹಿಂಗೆ ತೊಗೊಳೋದು ಹೇಳಿದ್ರೆ ನಿಮ್ಗೆ ಯಾರ ಹೆಸರು ಬಂದು ಮುಂದೆ ಬಂದು ಟಚ್ ಪ್ರೇಯರ್ ಮಾಡಿಸ್ಕೊಂಡು ತುಂಬ ಕೇರ್ಫುಲ್ ಒಂದೊಂದು ವರ್ಡ್ ನೆರವೇರ್ತಾ ಇದೆ. ಈಗ ನೀವುಗಳು ಹೋಗಿ ಓವರ್ ಆಗಿ ಬೈಬಲ್ ಓದೋದು ಅಂತ ಹೇಳಿದ್ರು, ಓವರ್ ಪ್ರೇಯರ್, ಅರಿಕೆಗಳು, ವಿಶ್ವಾಸ ಅರಿಕೆ ಗ್ರೂಪಲ್ಲಿ ಇದ್ದೀರ ನೀವು, ಅದನ್ನು ಮಾಡಿ ಪ್ಯಾಷನ್ ಆಗಿ ಮಾಡಬೇಕು. ಸ್ವಲ್ಪ ಸುಮ್ಮನೆ ಓದ್ಕೊಂಡು ಹೋಗಿದ್ರೆ ನಾನು ಮಾಡ್ಸೋಕ್ಕಿದೆ, ಟೈಮ್ ಆಗಿದೆ ಮಾಡ್ಸೋಕ್ಕೆ. ನಾನು ಇವಾಗ ಸಾಯಂಕಾಲನೇ ಕಳಿಸ್ತೇನೆ, ಮಾಡ್ಸೋಕ್ಕೆ ಅಂತಲೇ ಕಳಿಸ್ತೇವೆ. ಅದನ್ನು
ಅದನ್ನು ಪ್ಯಾಷನ್ ಆಗಿ ಸಾಧ್ಯ ಅಂದರೆ ಪ್ರಿಂಟ್ಔಟ್ ಎಷ್ಟೇ ಪ್ರಿಂಟ್ಔಟ್ ತೊಗೊಂಡು ಇಟ್ಕೊಂಡಿಲ್ಲ ಮನೇಲಿ ಅಡಿಲ್ಲ ಒಬ್ಬರೇ ಕೈ ಇರ್ತಾರೆ ಪ್ರಿಂಟ್ಔಟ್ ಅಂತ ಹೇಳಿದ್ರೆ ಅದನ್ನು ಕಾಪಿ ಮಾಡಿ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಏನಕ್ಕೆ ಇಟ್ಕೊಂಡಿದ್ದೆ ಓದು ಬರೋದು ಏನಕ್ಕೆ ಇಟ್ಕೊಂಡಿಲ್ಲ ಗ್ರೂಪಲ್ಲಿ ನಿಮಗೆ ಫೇಕ್ ನಿಮಗೆ ಆಫೀಸ್ಗಳೆಲ್ಲ ಫ್ರೀ ಇದೆ ನಿಮಗೆ ನೀನು ಯಾಕೆ ಇಟ್ಕೊಂಡಿಲ್ಲ ನೀನು ಇದು ಗ್ರೂಪ್ಗಳಲ್ಲಿ ಬರೋದು ಇಂಗ್ಲೀಷು ನಾನು 3 ಓದ್ತೀನಿ ಹಿಂದಿಲಿ 0 ಬರ್ತಾ ಇತ್ತು ನನಗೆ 0ನೇ ಬರ್ತಾ ಒಂದು ಬಂದಿಲ್ಲ ಒಂದ್ಸಲ ನನಗೆ ಒಂದ್ಸಲ ಹೆಂಗೋ ಮಾಡಿ ಮೋಹನ್ ಅಂತ ಹೆಸರು ಬಂದ್ಬಿಡ್ಬಿಡಿದ್ದು ಕಾಲ್ ಮಾರ್ಕ್ಸ್ ಕೊಟ್ಟಿದ್ದ ಅಷ್ಟೇ ಕಾಲ್ ಅಂದರೆ 100ಕ್ಕೆ ಒಂದೇ ನಮ್ಮ ಕಾಲದಲ್ಲಿ 25ಕ್ಕೆ ಕಾಲ್ ಭಾಗ ಅದೇ ನೀವು ಹಿಂದಿ ಬರೋದು ನಾನೇ ಕಳಿಸೋದು ಹಿಂದಿ ಟ್ರಾನ್ಸ್ಲೇಷನ್ ಓದುತ್ತಾರೆ ಡೈಲಿ ಡಿವೋಷನ್ಸ್ ನಾನೇ ಕಳಿಸೋದು ಕುಟುಂಬಕ್ಕೆ 100ಕ್ಕೆ 100 ಬಂದಿತ್ತು ಏನು ಮಾಡಲ್ಲ ಯಾವುದಕ್ಕೂ ಮಾಡಲ್ಲ ನೋಡಿ ಅವರೆಲ್ಲ ಇದರಲ್ಲಿ ಯಾರು ಏನು ಮಾಡಲ್ಲ ಇಂಜಿನಿಯರ್ ಇದೆ ನೋಡಿ ಅವ್ರು ಮುಚ್ಕೊಂಡು ಕೂತಿರ್ತಾರೆ ಫೋನ್ನ ಅವ್ರ ಅವ್ವಂಗೆ ಮಾಡು ಅಂತ ಹೇಳ್ಬೇಕಾದ್ರೆ ಅವ್ರ ಅವ್ವಂಗೆ ಫೋನ್ ಒಂದು ದಿನ ಹೊಡುತ್ತೆ ಫೋನ್ ನಾನು ಶಾಕ್ ಹೊಡ್ತಿರ್ಬೇಕಾದ್ರೆ ಅವ್ವನ ಮನೆಗೆ ಮಾಡಿ ಅದೇನಿಡು ಅವ್ರ ಅವ್ವ ಮನೆಯವ್ರು ಏನು ಮಾಡ್ತಾರೆ ನೀನು ಹೋಗಿರ್ತಿಲ್ಲ ನಿಮ್ಮ ಅವ್ವನ ಮನೆಗೆ ಹೋಗಿ ಏನು ಮಾಡ್ತಾರೆ ಸೊ ನನ್ನ ಮೆಸೇಜ್ ಬೇರೆ ಇತ್ತು ಈಗ ಎರೆ ಮೇಲೆ ವಿಚಾರ ಬರೋದು ನಾವು ಏನಾಗಿದೆ ಮೆಸೇಜ್ ಯಾರು ನೆನಪಿದ್ಯಾ ಯು ಶಲ್ ಪ್ರಿವೇಲ್ ಐ ಶಲ್ ಪ್ರಿವೇಲ್ ಐ ಶಲ್ ಪ್ರಿವೇಲ್ ಯು ಶಲ್ ಪ್ರಿವೇಲ್ ಅಂತ ಏನಂದ್ರೆ ನೀನು ದಾಟಿ ಮೀರಿ ಹೋಗ್ಯ ಗೆಲ್ತೀನಿ ಬೇರೆಲ್ಲ ಬಿಡಿ ಈಗ ಆಯ್ತು ನಿಮಗೆಲ್ಲ ಸ್ವಲ್ಪ ರೆಫರೆಂಡಮ್ ಆಯ್ತು ಹೆಚ್ಚಿಗಳಾಯ್ತು ಕೂತ್ಕೊಂಡು ಎಲ್ಲ ಬರುತ್ತೆ ಹೇಳೋದಷ್ಟು ಇಂಥದ್ರು ಬಚಾವ್ ಮಾಡೋದು ನಿಮ್ಮದು ನಾವು ಗ್ರೇಸ್ ಮಾರ್ಕ್ಸೇ ಪಾಸ್ ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸೇ ಪಾಸ್ ಕೊಟ್ಬಿಡ್ತೀವಿ ಅವಾಗ ಓಡೋದು ಪಾಸ್ ಇಲ್ಲ ಖಾಲಿ ಆ ಥರ ಇರ್ತದಂತ ಇದೆಲ್ಲ ಹೊರತಾಗಿ ಸಣ್ಣ ಪುಟ್ಟ ಕೆಲವು ಅಡ್ಜಸ್ಟ್ಮೆಂಟ್ಗಳಿದ್ದಾವೆ ದಿನ ಮಾಡ್ಬೇಕು ಅದನ್ನ ಇಲ್ಲ ದೊಡ್ಡದಾಗಿ ಬಿಡಬೇಡಿ ಅದನ್ನ ಹೇಗೆ ಕೇಳಿದೀನಿ ನಿಮ್ಮ ಮಕ್ಕಳು ಭವಿಷ್ಯ ಯೋಚನೆ ಮಾಡಬೇಕು ನಿಮ್ಮ ಭವಿಷ್ಯ ಯೋಚನೆ ಮಾಡಿ ಚಿಕ್ಕ ಮಕ್ಕಳು ನಿಮ್ಮ ಮಕ್ಕಳುಗಳ ಭವಿಷ್ಯ ನೀವು ಚಿಕ್ಕಗಳು ಮಕ್ಕಳು ನಿಮ್ಮ ಭವಿಷ್ಯಗಳು ನೋಡ್ಕೊಂಡು ನಿಮ್ಮ ಭವಿಷ್ಯ ನಿಮಗೆ 50 ವರ್ಷ ಏನು ಮಾಡ್ತೀರ ನೀವು ಊಟಗಳು ಹೊಡ್ತೀರ ನೀವು 50 ವರ್ಷ ಏನು ಮಾಡ್ತೀರ ನೀನು ಕಾಟೆಗಳು 25 ವರ್ಷ ಈಗ 50 ವರ್ಷ ಏನು ಮಾಡ್ತೀರ ನೀನು ಹೇಳಿ ನನಗೆ 20 ವರ್ಷದಲ್ಲಿ ಏನು ಪ್ಲಾನ್ ಹಾಕೊಂಡಿದ್ದೀರಿ ಮುಂಚೆ ಕಾಟೆಗಳ ನೀನು ಏನು ಪ್ಲಾನ್ ಹಾಕೊಂಡು ವರ್ಕೌಟ್ ಮಾಡ್ತೀವಿ ಹೇಳಿ ನನಗೆ ನೀನು ನಾವು ಕಾಲೇಜಿಗೆ ಬರ್ತಾ ಇದ್ದಂಗೆ ಬಿಸ್ನೆಸ್ ಇದ್ದವಲ್ಲ ಸ್ಕೂಲ್ ಚಿಕ್ಕ ಮಕ್ಕಳಿಗೆ ಬಿಸ್ನೆಸ್ ಇದ್ದು ನಾವು ಇವ್ರ ಥರ ಇದ್ದಾಗ ಮನೆಯೆಲ್ಲ ತರಕಾರಿ ತರ್ತಾ ಇದೆ ಹೋಗಿ ನಾವು ನನಗೆ ಬ್ಯಾಟೆ ಸಿಗ್ತದೆ ಪಾಲ್ ತೊಗೊಳಕ್ಕೆ ಅದಕ್ಕೆ ಹೋಗ್ತೀನಿ ಇನ್ನೆಂಥದ್ದು ಕೆಲಸ ಇದೆ ಆಗುತ್ತಾ ಕಾಲೇಜಿಗೆ ಬರ್ತಾ ಇದ್ದಂಗೆ ನೋಡಿ DIC ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟ್ರು ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಯಾವ ಪ್ರಾಜೆಕ್ಟ್ ಇದೆ ಹುಡ್ಕೋದು ಅಯ್ಯ ಕೇಳಿ ಎಂಥದ್ದು ಗೊತ್ತಿಲ್ಲ ಫ್ಯಾಕ್ಟ್ರಿ ಮಾಡೋಕ್ಕೆ ದುಡ್ಡು ಅವನು ಕೊಡ್ತಾನೆ ರಂಗಪ್ಪ ಕೊಡ್ತಾನೆ ನಾವು ಅವನು ಕೊಟ್ಟ ಅದಾಗಿ ಆಗುತ್ತಾ ಫ್ಯಾಕ್ಟ್ರಿ ಮಾಡೋಕೆ ಹೋಗ್ತಿದ್ವಿ ಎಷ್ಟು ಪ್ರಾಜೆಕ್ಟಲ್ಲೂ 4,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಆ ಕಾಲದಲ್ಲಿ ಏನಾದ್ರು ಕಾಲೇಜಲ್ಲಿ ಇರುವಾಗ ಇರ್ತದೆ ಹಾಗೆ ಅವಾಗ ನಾನು ಹೇಳ್ತೇನೆ ನಾನು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಡೈರೆಕ್ಟ್ರು ಅಪ್ಪ ಏನು ಇವೆಲ್ಲ ಇಲ್ಲಿಂದ ತಗೊಂಡ್ಬಂದು ನೀನು ಇವೆಲ್ಲ ನಡೆಯೋದಿಲ್ಲ ಇವೆಲ್ಲ ಅಂತ ಹೇಳ್ತಾನೆ ಯಾವ ತಗೋತಾರೆ ಐಟಮ್ ಅಂತ ಹೇಳ್ತಾನೆ ಪೈಪ್ಗಳು ಬರ್ತಾರೆ ನಿಮ್ಮದು ಕಬ್ಬಣದ ಪೈಪ್ 2 ಇಳಿಸ್ತಿರಲ್ಲ ನೀವು ಬೋರ್ವೆಲ್ಗೆ ಅದನ್ನು ಮಾಡ್ತಿದ್ದ ಹೊಟ್ಟಿದ್ದೀನಿ ನಾವು ಅದು 3 ಕಂಪ್ನಿ ಇದಾವೆ ಕಣಪ್ಪ ಪಂಜಾಬಲ್ಲಿ ಅಂತ ನಾನು ಹೇಳ್ತೀನಿ ನಮ್ಮದು ನಡೆಯುತ್ತೆ ನಾನು ತಾಲೂಕುಗಳಲ್ಲಿ ನಮ್ಮದೇ ಡಿಸ್ಟ್ರಿಬ್ಯೂಟರ್ ಕಂಪ್ನಿ ಓಪನ್ ಮಾಡ್ತೀನಿ ಏಜೆನ್ಸಿಗಳಲ್ಲಿ ಅಂದ್ರೆ ಏನು ಮಾಡ್ತೀನಿ ಅಲ್ಲೆಲ್ಲ ಹೋಗ್ಯ ಭವಿಷ್ಯ ರೂಪಿಸ್ಬೇಕು ಹೀಗೆ ಈಸಿಯಾಗಿ ಡಿಂಗ್ರಿ ನಾಗರಾಜ್ ಥರ ಹೀಗೆ ಅನ್ನೋ ಓಡ್ತಾ ಇದ್ವಿ ಹೀಗೆ ಅನ್ನೋದು ನಿಮ್ಮ ಲೈಫ್ ಹೀಗೆ ಆಗ್ಬಿಡ್ತಾವೆ 60 ವರ್ಷ ಆದ್ಮೇಲೆ ನೀನು ಏನು ಮಾಡಬೇಕು ಅಂತ 20,000 10,000 ಕಡೆ ಕೆಲಸ ಮಾಡಬೇಕು ಇಲ್ಲೇ ಇದ್ದಾರೆ ಕವಲ್ ಈಗ ಬೈಬಲ್ ಆಯ್ತು ಇವನು ಯಾಕೊಬ್ಬ ತಾನೇ ಇಲ್ಲ ಅವನಿಗೆ ವಿಲನ್ನಿಗೆ ಇಲ್ಲಿ ಯಾಕೊಬ್ಬ ವಿಲನ್ ಅವನೇ ಹೀರೋ ಆಗ್ತಾ ಇದ್ದಾನಲ್ಲ ಅಲ್ಲಿ ಇಲ್ಲಿ ನೋಡಿ ಏಸಾವನ್ ಜೀವನದಲ್ಲಿ ಯಾಕೊಬ್ಬ ವಿಲನ್ ಮನೆಯಲ್ಲ ಓದಿ ಅದು ಈ ಒಗ್ಗಟ್ಟು ಥರ ಕಾಣಿಸ್ತಾ ನಿಮ್ಗಲ್ವಾ ಆದರೆ ಯಾಕೊಬ್ಬನೇ ಹೀರೋ ಯಾಕೊಬ್ಬನ ಹೆಸರು ಎಲ್ಲಿಗೆ ಬಂತು ನೋಡಿ ಸರಿ ಇಲ್ಲಿ ಹೇಳಿ ಮುಗಿಸ್ತೀನಿ ಇಸ್ರೇಲ್ ಯಾಕೊಬ್ಬನ ಬಗ್ಗೆ ಏನು ಹೇಳುತ್ತೆ ಏಸಪ್ಪ ಹೇಳ್ತಾರೆ ನೀನು ದೇವರೊಂದಿಗೂ ಮನುಷ್ಯನೊಂದಿಗೂ ಹೋರಾಡಿ ಗೆದ್ದಿದ್ದೀನಿ ಹೆಸರೇ ಚೇಂಜ್ ಹೋಗಿ ಏನು ಕತ್ತಿ ಹಿಡ್ಕೊಂಡು ಮಾಡ್ಬಿಡ್ನಾ ಎಂಥದ್ದಿಲ್ಲ ಅಲ್ಲಿ ಮೊಣಕಾಲ ಹಾಕೊಂಡು ಪ್ರೇಯರ್ ಮಾಡೋದಷ್ಟೇ ಯಾವ ಬಿಸ್ನೆಸ್ ಮಾಡಿಲ್ಲ
ಮೀರಿ ಬೈಬಲ್ ಓದಕ್ಕೆ ಬರಲ್ಲ ನಿನಗೆ ಸ್ಪೀಕರ್ ಹಾಕೊಂಡು ಕಿಚ್ಕೊಂಡು ಹಾಕೊಂಡು ಹೌದಾ ಪ್ರೇಯರ್ ಮಾಡಿ ಸ್ಪೀಕರ್ ಮಾಡಿ ಎವ್ರಿಡೇ ನಿಮ್ಮ ಎಂತೆಂಥದ್ದು ಜ್ಞಾನ ಇದೆ ಎಲ್ಲ ಅಲ್ಲೆಲ್ಲ ನೆಟ್ವರ್ಕ್ BSNL ನೆಟ್ವರ್ಕ್ ಹೋಗುತ್ತಲ್ಲ ಎಲ್ಲ ಅಲ್ಲಿ ಹೋಗಬೇಡ ಹಂಗಿಲ್ಲ ನೀನು ರಿಯಾಲಿಟಿ ಒಳಗಡೆ ಇರ್ತಿ ನೀನು ಹಕೀಕತ್ ಆಯ್ತಾ ನಿಜಾಂಶ ಒಳಗಡೆ ಬನ್ನಿ ನೀವಲ್ಲಿ ಕುತ್ಕೊಳ್ರಿ ನೀವು ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳು ಭವಿಷ್ಯ ಗೋಳಾಡ್ರಿ ನೀವು ಮಕ್ಕಳು ಮೊಮ್ಮಕ್ಕಳು ಭವಿಷ್ಯಗಳಿಗೆ ಗೋಳಾಡ್ರಿ ನೀವಲ್ಲೇ ಗೊತ್ತಾಗತ್ತಾ ಬೇಡದ ಯಾವ್ದಾವ್ದು ವಿಚಾರಗಳು ಆಗೋಯ್ತು ಅದಕ್ಕೆ ಟೈಮ್ ಇಲ್ಲ ಈಗ ಅದಕ್ಕೆಲ್ಲ ಹೌದು ಅವ್ರಂಗೆ ಇವ್ರಿಂಗೆ ನಾಲ್ಕು ವಾರ್ಗೀತಿ ಅವಕ್ಕೆಲ್ಲ ಟೈಮ್ ಇಲ್ಲ ಅದಕ್ಕೆ ಲೈಫ್ ಈಸ್ ವೆರಿ ಶಾರ್ಟ್ ಅಂತ ಹೇಳ್ತಾರಲ್ವ ಅದಕ್ಕೆ ಅಂತವಕ್ಕೆಲ್ಲ ಹೋಗ್ಬಿಡಿ ಅಂತ ಹೇಳಿದ್ರೆ ಟೈಮ್ ಇಲ್ಲ ಅಂತ ಅಂತವಕ್ಕಲ್ವಾ ಇಲ್ಲ ನನಗೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಟೈಮ್ ಇಲ್ಲ ಇದನ್ನೆಲ್ಲ ಹೊರಡ್ತಾರೆ ಸಾಮೂಹಿಕ ಅವರೆಲ್ಲ ಹೆಂಗೆ ಡೆವಲಪ್ ಮಾಡ್ಕೊಂಡ್ರು ಅಭಿಷೇಕ ಸಂಸ್ಥೆ ಈ ಕಡೆ ನನ್ನ ಕಡೆ ಎಲಿಶನ್ ಬಗ್ಗೆ ಆ ಹುಡುಗಿ ಚಿಕ್ಕ ಹುಡುಗಿ ಹೋಗಿ ಏನು ಹೇಳ್ತಾರೆ ಅಲ್ಲಿ ಅದು ಆರಾಮ ಹೇಳ್ತಾರೆ ನಮ್ಮ ಯಜಮಾನ ನಮ್ಮ ಪ್ರವಾದಿತರು ಇದ್ದಿದ್ರೆ ಅವನ ಗುಣ ಅಂತ ಚಿಕ್ಕ ಹುಡುಗಿ ಚಿಕ್ಕ ಮಗು 12 ವರ್ಷ 15 ವರ್ಷ ಹುಡುಗಿಯರು ಆ ಸಾಕ್ಷಿ ಹೇಳೋ ಧೈರ್ಯ ನೋಡಿ ಹೇಗಿದೆ ಅವಳು ಆರಾಮ್ಯರ ಸೇನಾಧಿಪತಿನ ತತ್ತದಲ್ಲಿ ಇವತ್ತಿಗೂ ಅಲ್ಲ ನನಗನ್ಸುತ್ತೆ ಆ ಕಾಲದಲ್ಲಿ ಲೋಕನೇ ಏಸಪ್ಪ ಕಡೆ ಬಂದಿದೆ ಅವರು ಸಾಕ್ಷಿ ಮೂಲಕ ಆ ರೂತಳ ಗ್ರಂಥದಲ್ಲಿ 8, 16, 17 ನೆನಪಿದ್ಯಾ ಅಲ್ಲಿ ಆಗಿದ್ದು ರಿವೈವಲ್ ಇವಾಗ ಇರಾನಲ್ಲಿ ಅದೇ ಆಗಕ್ಕಿರೋದು ಅದಕ್ಕೆ ಹಾಮಾನ್ ತರನೇ ಅಲ್ಲ ಬೈದನೀಗ ಕಮೇನಿ ಅಂತ ಹಾಮಾನು ಕಮೇನಿ ಅಂತ ನಮ್ಮ ಭಾಷೆಯಲ್ಲಿ ಕಮೀನೆ ಅಂತಾರೆ ಕಮೀನೆ ಗೊತ್ತಾ ಕಮೀನಿ ಅಂದರೆ ವಿಲನ್ ಅಂತ ಅವನು ಕಮೀನೆ ಅಂತ ಹೇಳಿದ್ರೆ ಅದೇನು ವರ್ಡ್ ಹಿಂದಿಯಾರಿಗೆ ಅವರು ಕಮೀನೆ ಅಂತ ನನ್ನ ಹೆಸರು ಕಮೇನಿ ಅಂತ ನಾವು ಕಮೀನೆ ಅಂತೀವಲ್ಲ ಹೌದಾ ಅಲ್ಲೊಬ್ಬ ಹಾಮಾನ್ ಕೂತೇನೆ 79ನೇ ಇಸ್ವಿಯಿಂದ 47 ವರ್ಷ ಬರೀ ಜನಗಳನ್ನ ಸಾಯಿಸೋದು ಗೊತ್ತಾ ನಿಮಗೆ ಎಷ್ಟು ಕೋಟಿ ಜನ ಸಾಯಿಸಿರ್ಬೋದು ಇಲ್ಲಿ ಆದರೆ ಅವ್ರು ಇಳಿಗೆ ಓಡೋಗ ಸಮಯ ಬಂದಿದೆ ಈಗಾಗಲೇ ಅಲ್ಲಿ ಅಂಡರ್ಗ್ರೌಂಡ್ ಚರ್ಚು 50 ಲಕ್ಷ ಜನ ನಿಂತಿರೋದು 9 ಕೋಟಿ ಜನಕ್ಕೆ 50 ಲಕ್ಷ ಜನ ಸಾಕಾಗಲ್ವಾ ಒಬ್ಬೊಬ್ಬ ಅಲ್ಲೆಲ್ಲ ಅವರೆಲ್ಲ ಈಗ ನಿಂತಿರ್ತಾರೆ ಅಂಡರ್ಗ್ರೌಂಡ್ ಅಲ್ಲಿ ಯೇಸು ನಮ್ಮೇಲೆ ಗೊತ್ತಾ ಸಾಯಿಸ್ತಾರೆ ಅಲ್ಲಿ ಯೇಸು ನಂಬಿರದ ಮೇಲೆ ಬರೀ ಅವ್ರೇನಾದ್ರು ರಿಜಿಮಿಗೆ ವಿರುದ್ಧ ಅಂತ ಸಾಯಿಸ್ತಾರೆ ಈಗ ಟ್ರಂಪ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಇದ್ದಾನೆ ಟ್ರಂಪ್ ಏನು ಸ್ಟ್ರಾಟಜಿ ನೋಡ್ಬೇಕು ಎಷ್ಟು ಜನ ಪ್ರೇಯರ್ ಮಾಡ್ತಿದ್ರೆ ಇರಾನ್ಗೆ ಆ ಇರಾನ್ನಲ್ಲಿ IRGC ಬಿದ್ದೋಗ್ಬೇಕಲ್ರಿ ಕಮೀನೆ ಬಿದ್ದೋಗ್ಬೇಕಲ್ರಿ ಹಲ್ಲೆಲೂಯಾ ಕಳವಳವಿಲ್ಲ ಚಿಂತೆ ಇಲ್ಲ ದಿನ ಹೋಯ್ತು ಮತ್ತೆ ಬರ್ತೇನೆ ಯಾರಿಗೆ ಕೇಳಿಸಿ ಎಲ್ಲೋ ಏಸಪ್ಪ ನಂಬಿದ್ರಿಂದ ನಿಮಗೆ ಅದನ್ನ ಸೇರಿಸ್ಕೊಡ್ತಾರೆ ಇನ್ನೊಂದು ದಿನ ನೀನು ಹಂಗಿರ್ಬೇಕಲ್ಲ ಹಂಗಿರ್ಬೇಕು ತಾನೆ ನೀನು ಆ ಭಕ್ತಿ ಈಗಲೇ ಮಾಡ್ತಿರೋ ನನ್ನ ವಯಸ್ಸಲ್ಲಿ ಏನು ಮಾಡ್ತೀಯ ನೀನು ಹುಡುಗರು ಕಲ್ತಾ ಇದ್ದೀನಿ ನಿಮ್ಮ ಚಿಕ್ಕ ಹುಡುಗರಲ್ಲಿ ಇದ್ದಿರೋ ಈಗಲೇ ನೀನು ಮಾಡಿದ್ರು ನನ್ನ ವಯಸ್ಸಲ್ಲಿ ಬಂದು ಏನು ಮಾಡ್ತೀರ ನನಗೆ ಹೇಳೋದು ಕರೆಕ್ಟಾಗಿ ನೀನು ಆಗುತ್ತಾ ಆದರೂ ನಾನು ಮಾಡ್ತೀನಪ್ಪ ಕೇಳಿ ಹೇಳಿ ಅವರಿಗೆ ಮೊಣಕಾಲು ಹಾಕೊಂಡೆ ಬೈಬಲ್ ಓದು ಈಗ ಮಾಡಿ ಎಷ್ಟು ಜನ ಮಾಡ್ತಾರೆ ಕೈ ಎತ್ತಿ ನೋಡು ಮೊಣಕಾಲು ಹಾಕೊಂಡು ಬೈಬಲ್ ಓದ್ರು ಕೈ ಎತ್ತಿ ಕೈ ಎತ್ತಿದ್ರೆ ಫೇಸ್ ನೋಡಿದ್ರೆ ಪತ್ರ ಪರವಾಗಿಲ್ಲ ನಮ್ಮ ಜೊತೆ ಇದ್ದಾರೆ ಮೊಣಕಾಲು ಹಾಕೊಂಡು ಬೈಬಲ್ ಓದ್ತೀವಿ ಓದಕ್ಕೆ ಬರಲ್ಲ ಮುಂದೆ ಮೊಣಕಾಲು ಹಾಕೊಂಡು ಬೈಬಲ್ ಕೈ ಎತ್ತಿ ನಾನು ಬಿಡುಗಡೆಯಲ್ಲಿರೋ ವ್ಯಕ್ತಿ ನಾನು ವಿರುದ್ಧವಾಗಿ ಯಾವನಾದ್ರು ಮಾಟ ಮಂತ್ರ ಮಾಡಿದ್ರೆ ಮಾಡಿಸ್ತೋದು ಇಬ್ರು ಓಡ್ತಾರೆ ಅದೇ ಗುರುತು ಅಂತ ನಿಮ್ಮ ವಿರುದ್ಧ ಮಾಟ ಮಂತ್ರ ಮಾಡೋರು ಇಬ್ರು ಓಡ್ತಾರೆ ಅದೇ ಗುರುತು ಗುರುತು ಗೊತ್ತಾಗುತ್ತಾ ಇದಕ್ಕಿದ್ದಂಗೆ ಅಕ್ಕಪಕ್ಕದವ್ರು ಊರು ಬಿಟ್ಟರು ಅಂದ್ರೆ ಆಗುತ್ತಾ ಭಾರಿ ದುಃಖದಲ್ಲಿ ಭಾರಿ ಏನೋ ಮಾಡ್ತಾ ಇದ್ದಾರೆ ಬಿಡುಗಡೆ ಹೇಳಿ ಆಯ್ತು ಬಿಡುಗಡೆ
ಮಾಡಾಯ್ತು, ಇನ್ನೂ ದುಃಖದಲ್ಲಿ ನಾನು. ಅಲ್ಲೇನು ಹೇಳಿದ್ರು ಶೋಭಾ? ಬೇಟೆ ಕುತ್ತಿಗೆ ಹಿಡ್ಕೋಬೇಕು. ನೀನು ಒಂಟೆನ ಒಂದು ಜಿರಾಫೆಗೆ ಬಾಲ ಹಿಡ್ಕೊಂಡ್ರೆ ನೀನು ಲೆಕ್ಕದ ಆಚೆ ಬಿಸ್ಬಿಡ್ತೀನಿ ಕುತ್ತಿಗೆ. ಯಾವುದಕ್ಕೂ ಭಯವೇ ಇಲ್ಲ, ನನ್ನೇಸು ಜೊತೆ ಇರುವ, ದಿನ ನನ್ನೇಸು ಜೊತೆ ಇರುವ. ಹಲ್ಲೆಲೂಯಾ. ನನಗೆ ಯಾವ ಕೊರತೆಗಳಿಲ್ಲ, ನನ್ನ ಅವಶ್ಯಕತೆಗಳು ಇರುವಂತ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪೂರೈಸಲ್ಪಡ್ತಾನೆ. ನನ್ನ ವಿರುದ್ಧವಾಗಿ ಕಲ್ಪಿಸಿರುವ ಯಾವ ಆಯುಧವು ಜಯಿಸಲು. ಇವತ್ತಿನ ವಾಕ್ಯದಲ್ಲಿ ಅವರು ಇನ್ಮೇಲೆ ಹೋರಾಡ್ತಾರೆ. ನೀನು ಏನ್ ಮಾಡಿದ್ದೀನಿ ಕೆಲಸ ಬೆಳೆದ್ರಲ್ಲಿ, ನೀನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಫೋರ್ಜ್ ಅಂತ ನಮ್ಮ ವರ್ಡಲ್ಲಿ ಆಟೋಮೊಬೈಲ್ಸ್ ನಾನು ದೇವು ಗೊತ್ತಾಗುತ್ತೆ. ಫೋರ್ಜ್ ಅಂದ್ರೆ ಮತ್ತೆ ಎರಕ ಒಯ್ದು ಗೊತ್ತಾ ಸರ್? ಎರಕ ಒಯ್ತಾರಲ್ಲ, ಎರಕ ಮಾಡ್ತಾರಲ್ಲ, ಸಿಗ್ದಲ್ಲ ಹೋದ್ರೆ ಆ ಕಾಲದಲ್ಲಿ ಮಾಡೋದು. ಹಂಗೆ ನೀವೇ ಎರಕ ಮಂಡಲ್ ಒಂದು ಮಾಡಿ ಅದ್ರಲ್ಲಿ ಮಾಡ್ಬಿಡು, ಮೋಲ್ಡ್ ಮಾಡ್ಬೋದು. ಹಂಗೇನೆ ನಿನ್ನ ಏನಂತ ಹೇಳಿದ್ದಾರೆ? ತಾಮ್ರದ ಹೌಳಿ ಗೋಡೆ. ಕಬ್ಬಿಣ ಎಂಥದ್ದು? ಕಬ್ಬಿಣಕ್ಕೆ ಹೇಳಿದ್ದೇನೆ ಹೌಳಿ ಗೋಡೆ. ಆಮೇಲೆ ಕಬ್ಬಿಣದ ಅಗ್ಗುಳಿಗಳು ನೀನೀಗ ಆಗುತ್ತಾ? ಅವ್ರ ಇನ್ಮೇಲೆ ಯುದ್ಧ ಮಾಡ್ತಾರೆ, ಜಯಿಸ್ತಾರೆ. ಯಾರು ಗೊತ್ತಾ ಎರಿಮೆ ವಿರುದ್ಧವಾಗಿ ಆ ಕಾಲ ಗೊತ್ತಾಗಲ್ಲ. ಐಡಿಯಾ ಇದೆ ನಿಮಗೆ? ಸ್ವಂತ ಪ್ರವಾದಿಗಳು, ಕೆಲವರು ರಾಜ ಜನರು ಅದಕ್ಕೆ ಹೇಳ್ತಾರೆ, ವೇಸಪ್ಪ ಹೇಳ್ತಾರೆ ಎಲ್ಲರೂ ಸೇರಿಸ್ಬಿಡ್ತಾರೆ. ಅಚ್ಚು ನಿನ್ನ ಅವರೆಲ್ಲರಿಗೆ ವಿರುದ್ಧವಾಗಿ ನಾನು ತಾಮ್ರದ ಪೌಳಿ ಗೋಡೆ. ತಾಮ್ರ ತುಂಬಾ ಸ್ಟ್ರಾಂಗ್ ಇರ್ತಲ್ವಾ? ಹಲ್ಲೆಲೂಯಾ. ಆಮೇಲೆ ಅಲ್ಲಿ ಬರಲಂತಿಲ್ಲ ನೋಡಿ. ಯಾಕೆ ಬಂದ್ರೆ ಹೇಳ ಅದು ಹೇಳಿದ್ರು ಶೋಭಾ. ವೀಕ್ನೆಸ್ ಬಿಟ್ಕೊಟ್ಟಾಗೆ. ಭಯ ಅಂದ್ರೆ ವೀಕ್ನೆಸ್ ಬಿಟ್ಟಾಗಿ ಹೋದೆ. ಭಯ ನನಗೆ ಆಯ್ತಲ್ಲ ಅಂದ್ರೆ ಹೋಯ್ತು ಅಂತ ಅದ. ನೀನು ಆ ಕೈಕಾಲು ನಡುತ್ತಾ ಇದ್ರೆ ಹೇಳಂಗಿಲ್ಲ ನೀನು. ಹೌದಾ? ಹಂಗೆ ನಿಂತ್ಕೊಂಡು ಹಾರ್ಬಿಡ್ಬೇಕು. ಅದರ ಸೀಕ್ರೆಟ್. ಹಲ್ಲೆಲೂಯಾ. ಹಣಕಾಸಿನ ಕೊರತೆ ನನಗಿಲ್ಲ. ಸಾಲ ಕೊಡೋನು ತಗೊಳ್ಳೋನು. I will lend to the nations, I will never borrow. ನಾನು ದೇಶಗಳಿಗೆ ಕೊಡ್ತೀನಿ, ನಾನು ಸಾಲ ತೆಗೆದುಕೊಳ್ಳಲ್ಲ. ಸಾಲ ದೇಶಗಳಿಗೆ ಕೊಡ್ತೀನಿ. ವೈರಿಯ ಮುಂದೆ ಔತಣ. ಅಯ್ಯ, ಇದೊಂದು ಸರಿಯಾಗಿ ಇಟ್ಕೊಳ್ಳಿ. ಸರಿಯಾಗಿ ಇಟ್ಕೊಂಡ್ರೆ ಸಾಕು. ನೋಡಿ ನೋಡಿ, ಅನೇಕ ವಾಕ್ಯಗಳು ಬರ್ತಾನೆ ಇದೆ, ಪ್ರವಾದನೆಗಳು. ನಾನು ಮಾತಾಡೋದು ಅಪೋಸ್ಟಲಿಕ್ ಅಥಾರಿಟಿ ಮಾತಾಡ್ತೀನಿ. ಡಾಕ್ಟರ್ ನಮ್ಮದೇ ಬೇರೆ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಬರೋದಂದ್ರೆ ಅವಳು ಬಂದರೆ ಆ ಪ್ರವಾದನೆ ಪಕ್ಕ ರೆವೆಲೇಟಿವ್. ಪ್ರಾಫೆಸಿ ಇಲ್ಲ, ನೆರವೇರೋದು ಆ ಥರ ಅಲ್ಲ. ಅದು ಪ್ರಾಫೆಸಿ ಇದೆ, ಆ ಥರದ್ದು. ನೀವು ನಂಬಿದ್ರೆ ಮಾತ್ರ ನೆರವೇರೋದು. ಆ ಥರ ಅಲ್ಲ, ಪ್ರೊಫೆಟಿಕ್ ರೆವೆಲೇಷನ್. ಕ್ಲಿಯರ್ ಪಾಯಿಂಟ್ ನಿಮ್ಮ ಪಾಯಿಂಟ್ಗೆ ಬರುತ್ತೆ. ಕೇಳಿ, ಕ್ರಿಕೆಟ್ ಆಡಿದ್ರೆ ಕೈ ತಿನ್ನೋ ನಾವೆಲ್ಲ ಹೋಗಿ ಮೊದಲನೇ ಬಾಲಿ ಬೋಲ್ಡ್ ಆಗಿ ಬಂದ್ಬಿಡು. ಒಂದೊಂದ್ಸಲ ಯಾವಾಗಲಿಲ್ಲ ಆಗುತ್ತಾ? ಬೋಲ್ಡ್ ಆದ್ರೂ ಫಸ್ಟ್ ನಾನೇ ಹೋಗ್ಬೇಕು, ಇಲ್ಲ ಮ್ಯಾಚೇ ನಡೆಯಲ್ಲ. ಆಮೇಲೆ ಎಷ್ಟು ರನ್ ನೋಡಿದ್ರು ನಾನೇ ಹೋಗೋದು ಫಸ್ಟ್. ಬೋಲ್ಡ್ ಆದ್ರೂ ಚಿಂತೆ. ಆಮೇಲೆ ಯಾರಾದರೂ 5-6 ರನ್ ಹೋಗ್ಬಿಟ್ಟು ಒಂದು 50 ರನ್ ನೋಡೋದು. ಅವ್ರು ಬಾಲೆ ಆಡೋಕ್ಕಾಗೋದಿಲ್ಲ, ಅವ್ನು ಬೌಲಿಂಗ್ ಮಾಡ್ತಿರ್ತಾನೆ. ಇವನು ಮಲ್ಕೊಂಡು ಎಲ್ಲೆಲ್ಲ ಹೊಡೆದ್ಬಿಟ್ಟು ಆಗುತ್ತಾ? ಆ ಥರ ಈ ಶೋಭನ್ ಅವನಿಗೆ ನಾನೆಲ್ಲ ಹುಡುಕಿ ಎಲ್ಲ ಇರ್ತೀನಿ. ರೆವಲ್ಯೂಷನ್ನು ಇವಳು ಇಲ್ಲಿಂದ ತೆಗೆದುಕೊಳ್ಳೋದು. ಅದು ರೆವಲ್ಯೂಷನ್. ನಿಮಗೆ ನೇರವಾಗಿ ಗೊತ್ತಾ ನೋಡಿ, ಫುಲ್ ಪ್ಲೈನ್ ಬೈಬಲ್. ಇದು ಇರಬಾರ್ದು, ಕೆಳಗಡೆ ಇದು ಇರಬಾರ್ದು. ಕೇಳಿಸ್ಕೊಳ್ಳಿ, ಆ ಥರ ಬೈಬಲ್ ಇಟ್ಕೊಳ್ಳಿ. ಬೇರೆ ಎದ್ದು ಓದಬೇಡಿ, ಎದ್ದು ನೋಟ್ಸ್ ಗಿಟ್ಸ್ ಯಾವುದು ಓದಬೇಡಿ. ನಂದನ್ನು ಆಮೇಲೆ ಓದಿ ಮುಗಿಸಿ ಅಷ್ಟೇ. ಬರೀ ಬೈಬಲ್ ಓದ್ಬಿಟ್ಟು ನನಗೆ ರಿವೀಲ್ ಮಾಡೋದು. ಎಲ್ಲ ಸರಿನೇ. ಸ್ಟಡಿ ಬೈಬಲ್ 500-800 ಬೈಬಲ್ ಇದಾವೆ. ನಾನು ಒಂದು ಬರುತ್ತೆ, ಅದಾದ್ಮೇಲೆ ಅದು ನೀವು ಫುಲ್ ಪ್ಲೇನ್ ಬೈಬಲ್ ಇಟ್ಕೊಳ್ಳಿ. ಒರಿಜಿನಲ್ ಹುಡ್ಕೊಳ್ಳಿ. ಒರಿಜಿನಲ್ ಇವೆಲ್ಲ ಬೈಬಲ್ ಆಗುತ್ತಾ? ಆ ಮದರನ್ನು ಫಾದರನ್ನು 7th ಡೇ ಅವೆಲ್ಲ ಅಲ್ಲ. ಇದು ಪಕ್ಕಗಳಿವೆಲ್ಲ ಇದು. ಓಕೆನಾ? ನೀವು ಹೇಳಿ ದೇವರಿಗೆ ರಿವೀಲ್ ಮಾಡೋದು. ಅದೇನಾಗುತ್ತೆ, ನೀವೀಗ ಡಿಪೆಂಡ್ ಆದ್ರೆ ಯಾವ್ದಾದ್ರು ಒಂದು ನೋಡಿ, ಅದಕ್ಕೆ ನೋಡ್ಸೋ ತರ್ತಾರೆ ಆದಷ್ಟು. ನಾವೀಗ ಡಿಪೆಂಡ್ ಆದ್ರೆ ಅದೇ ನೋಡ್ತೀರ ನೀವು. ಅದೇ ನೀವು ಹೋಲಿ ಸ್ಪಿರಿಟ್ ಮೇಲೆ ಡಿಪೆಂಡ್ ಆದ್ರೆ ನದಿ 2
ಎಲಿಷಾ ಅಂತ ನೋಡಿದ್ರೆ ನೋಡಿ ಆಗಲೇ ಎಷ್ಟೊತ್ತಾಗಿದೆ. ಥ್ಯಾಂಕ್ ಯು ಮಾಸ್ಟರ್. ರೋಗ ಹಾರೋ ಕೋಲು ಭಾಷ. ಥ್ಯಾಂಕ್ ಯು ಮಾಸ್ಟರ್. ಅತಿಶಯವೇ 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 ನನ್ನ ಸಂತೈಸುವ ಕರ್ತನೇ ಸಂತೈಸುವ ಕರ್ತನೇ ಆಲೋಚನಾ ಕರ್ತನೇ ಆಲೋಚನಾ ಕರ್ತನೇ. ಬೇರೆ ಕಡೆ ಹೋಗ್ಬಿಟ್ಟು ನಾವು ಆ ಸಾಮುವೇಲ ಕಂಡುಬಿಡಿದ್ರು. ಎಲಿಯ ಎಲೀಷಾ ಅವ್ರ ಲೈಫ್ ಹೆಂಗೆ ಆ ಲೆವೆಲಿಗೆ ಬಂದು ಕೇಳಿಸ್ಕೊಳ್ತಾರೆ ಸರಿಯಾಗಿ. ಇವೆಲ್ಲ ಇಲ್ಲ ಅವ್ರಿಗೆ, ಇದಕ್ಕೆ ಹೋಗೋದೇ ಇಲ್ಲ ಅವ್ರಿಗೆ. ಇದಕ್ಕೆ ಈ ನಂಬು ಪ್ರೇಯರ್ ಮಾಡು ಅವೆಲ್ಲ ಹೇಳಲ್ಲ ಅವರು. ನೋಡಿದ್ರೆ ನೀವು ಇವ್ರಿಗೆ ಅರ್ಥ ಆಗ್ತಿದೆ ಹೇಳ್ತಾ ಇದ್ದೀನಿ. ಅವ್ರು ಬಂದು ನಿಂತರೆ ಸಾಕು. ಸಾಮುವೇಲ ಒಂದು ಯಜ್ಞ ಮಾಡ್ತಾನೆ ಅಷ್ಟೇ. ಹುಡುಗು ಬರುತ್ತೆ, ವೈರಿ ಬರೋದೆಲ್ಲ ಜೀವಮಾನ ಯಾರು ಬೇಕಾ ವಿಷಯಗಳು ಹಂಗ ಜೀವನ ಮಾಡಿದ್ದು ಯಾರು ಹೇಳೋದಿಲ್ಲ. ಈ ಥರ ಎಲ್ಲ ಬೈದಲ್ಲಿ ಎಲ್ಲಿದೆಯಪ್ಪ ಸಾಮೇಲೆ ಯಾರಿಗಪ್ಪ ಬೈದಿದ್ದಾನೆ, ಇನ್ನು ಅಳ್ತಾ ಕೂತ್ಕೊಂಡ್ತೇನೆ ಒಂದು ಈ ಬರೀ ಇಷ್ಟ ಅಲ್ಲ ನಿಮಗೆ ಬಂದ ಬೈದಲ್ಲಿ ಬರೋದು. ಹೇಳಿ ಆ ನಿನ್ನ ಅಭಿಷೇಕದಲ್ಲೇ ಮೇಂಟೈನ್ ಮಾಡಿ ಹೇಳಿ ಆವರಿಸಿಕೊಳ್ಳಂತ ಅಭಿಷೇಕ. ಎಲೀಷಾ ಇಲ್ಲಿದ್ದಾನೆ, ಅವನಿಗೆ ಕೀರ್ತಿ ಅಲ್ಲಿದೆ. ಯಾರಾದ್ರೂ ನೀವು ಬೇರೆ ದೇಶಕ್ಕೆ ಹೋಗಿ ಧೈರ್ಯ ಮಾಡ್ತಾರ? ನಮ್ಮ ಹುಡುಗ ದಮಸ್ಕಸ್ಸಿಗೆ ಹೋಗಿದ್ದೆ ನೋಡ್ರಿ ಎಲೀಷಾ. ನೀವಾದ್ರೂ ಏನಂತ ಕಳಿಸ್ತಾ ಇದ್ರಪ್ಪ, ನನ್ನ ದಯವಿಟ್ಟು ಬದುಕಿಸಪ್ಪ ಸ್ವಾಮಿ ಅಂತ ಕಳಿಸ್ಬೇಕು ತಾನೆ. ನೀವೇನು ಕಳಿಸಿ ಗೊತ್ತಾ, ನಾನು ಸಾಯ್ತೀನಿ ಅಲ್ವಾ, ಯಾವಾಗ ಸಾಯ್ತೀನಿ ಇಂಥವು ಇದ್ದಾವೆ. ಏನು ಮಾಡಿ ಅದು ಸಾಯೋದು ಬೇರೆ, ಕಣಿ ಏನು ಕೇಳಬೇಕು? ಎಲ್ಲರೂ ಎಂಥದ್ದು ಕುಡಿದ್ಬಿಟ್ಟು ನೆಗೆದು ಬಿದ್ದ ಅದನ್ನೇನು ಕೇಳಬೇಕು? ಈ ಕಣಿ ಅರ್ಥ ಆಗತ್ತ? ಹೋದ ಅಲ್ಲಿಂದ ನೋಡ್ರಿ, ಅವನನ್ನ ಕಳಿಸ್ತವನು ಏಜೆಂಟ್ ಇದ್ದಾರೆ ಯಾರು, ಅವನು ಹುಷಾರಾಗ್ತಾನೆ. 2 ವರ್ಷಗಳು 8 ನೋಡ್ರಿ ನೀವು ಎಂಥ ವಿಶೇಷ ಗೊತ್ತಾ. ಅವನು ರಾಜ ಸಾಹಿತ್ಯ ರಾಜ ಇದರಲ್ಲಿ ಶಾರದಾ ಮೇಲೆ ಆ ಥರ ಬರೀ ಅಷ್ಟನ್ನು ಒಂಚೂರು ಅಷ್ಟೇ ಅದು ಆಗುತ್ತಾ. ನಾನು ಬದುಕ್ತೀನಿ ಅಂತೇಳಿ ಬದುಕ್ತಾರೆ ಯಾರು? 118 ನೆನಪಿದೆ ಯಾರಿಗಾರು? 118 ಕೀರ್ತನೆ 17 ಆವಾಗಲೂ ನೆನ್ಪಿಟ್ಕೊಳ್ಳಿ ಅದನ್ನ ಹೇಳಿ. ನಾನು ಸಾಯೋದಿಲ್ಲ ಬದುಕ್ತೀನಿ ಹೇಳಿ. ನೋಡಿ ಅವನು ಎಂತ ಹುಷಾರಾಗ್ತಾನೆ ನೋಡ್ರಿ. ಇವನು ಯಾರೋ ಅಜಯ ಇಲ್ಲ ಆಗುತ್ತಾ, ಬೆನ್ನದ ರಾಜ, ಭಯಂಕರ ರಾಜ. ಲೋಕನೇ ಹೇಳ್ತಾರೆ ಅವರೆಲ್ಲ ಯಾವ್ದೋ ಚಿಗಳ್ಳಿ ಎಲ್ಲ ನಿಂದು ಅದು ಮಳ್ಳಿ ಊರಂತ ಎಂತ ಮಳ್ಳಿ ಊರಿದೆಯಲ್ಲ ಅದೆಲ್ಲ ಅಲ್ಲ ಅದು, ಅದಾಗುತ್ತಾ. ಹಲ್ಲೆಲೂಯಾ. ಲೋಕನ ಆಡ್ತಾರೆ ಅವರೆಲ್ಲ. ಅಲ್ಲಿ ನಮ್ಮ ಹುಡುಗರು ದಿಡಿ ಎಲೆಕ್ಷನ್ ಇಲ್ಲದ್ದು ಬೇಡ, ಏನು ಬೇಡ ಇದು ಸರ್. ಇಲ್ಲಿ ನೋಡಿ ನಮ್ಮೂರು ಧಾನ್ಯ ಅಲ್ಲ, ಅಲ್ಲಿ ರಾಜ ಅವನು, ಇವನು ಅವನಿಗೆ ರಾಜ. ಎಷ್ಟು ವರ್ಷ ಬೇಕು ಇವ್ರಿಗೆ? ಯಾವ್ದಪ್ಪ ಎಲೆಕ್ಷನ್ ನಿಂತ್ಕೊಳ್ತೀವಿ ಅಲ್ಲಿ ನಿಂತ್ಕೊಳ್ತೀವಿ, ಎಲೆಕ್ಷನ್ ನಿಂತ್ಕೊಳ್ತೀವಿ. ಹಲ್ಲೆಲೂಯಾ. ನೋಡಿ ಅಜಯ ಎಲ್ಲ ಹುಷಾರಾಗ್ಬಿಟ್ಟ ಇಲ್ಲಿ ನೋಡಿ. ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಏನ್ ಮಾಡ್ತಾ ಇದ್ದಾನೆ? ಅಯ್ಯ ಎಷ್ಟಪ್ಪ ಕಾಣಿಕೆ ತಗೊಂಡೋಗ್ತೀವಿ ನಾವು. ಡಿ ಜೆ ಗ್ರೂಪ ಹುಟ್ಟಿಲ್ಲ ಅಲ್ವಾ ನಮ್ಗೆ ಇನ್ನು. 1 ಲಕ್ಷ ರೂಪಾಯಿ ತಗೊಂಡೋದು. 1 ಲಕ್ಷ ಅಂದ್ರೆ ಇವಾಗ 10 ಕೋಟಿ ಲೆಕ್ಕ. ಅವಾಗ 1 ಲಕ್ಷ ಅಂದ್ರೆ ನಮ್ಗೆ 10 ಕೋಟಿ ಇವಾಗ ತಗೊಂಡೋಗಿದೀವಿ ನಾವು. ಲೋನೇ ಕಟ್ತಾ ಇಲ್ಲ, ಅಲ್ಲಿ ತಗೊಂಡೋಗಿದೀವಿ 1 ಲಕ್ಷ. ಹಲ್ಲೆಲೂಯಾ. ಏನೇನ್ ಮಾಡ್ದ ನೋಡಿ ಇವನು, 41 ವರ್ಷ ಏನ್ ಮಾಡ್ತಾನೆ ತಗೊಂಡದನ್ನ ನೋಡಿ. ಅಲ್ಲಿ ಹೆಂಗಿದೆ ನೋಡಿ. ಯಾರಾದ್ರೂ ನಿಮಗೆ ಮಕ್ಕಳದಲ್ಲಿ ಇವ್ರಿಗೆ ಏನ್ ಕೊಡ್ತಾರೆ, ಇವ್ರಿಗೆ ಏನಾದ್ರು ಒಂದು ಬೈಕ್ ತಂದು ಕೊಟ್ಬಿಟ್ರೆ ರೆಡಿಯಾಗಿ ಆಗುತ್ತೆ ಅವ್ರಿಗೆ. ಬೈಕ್ ತಂದು ಕೊಟ್ಬಿಟ್ರೆ ಏನ್ ಮಾಡ್ತಾರಲ್ವಾ, ಎಲ್ಲ ಕಡೆ ಹಾರಿಸ್ತಾರೆ ಬರ್ತಡೆಗೆ. ಇಲ್ಲಿ ನೋಡಿ, ಇಲ್ಲಿ ಇವನಿಗೆ 41 ಶ್ರೇಷ್ಠ ವಸ್ತುಗಳು ಅದನ್ನು ಸ್ವೀಕರಿಸಿದ ಯಾರು ನೋಡ್ತೀವಿ, ಸ್ವೀಕಾರ ಮಾಡಿಲ್ಲ ಅವನು. ಹಲ್ಲೆಲೂಯಾ. ಗೊತ್ತಾಯ್ತು. ದಮಸ್ಕಸ್ಸಿಗೆ ಹೋಗಿದ್ದೆ ನಾವು, ಚೆಕ್ ಮಾಡಿದ್ದೀವಿ. ಒಂದಾನೊಂದು ದಿನ ಎಲೀಷನು ದಮಸ್ಕಕ್ಕೆ ಹೋದ. ಎಲ್ಲಿ ಅದು? ಸಿರಿಯಾ. ಇಲ್ಲಿ ನೀವು ಓದ್ತಿರೋ ನೀವು ಎಲ್ಲಿ? ಆರಾಮ್, ಸಿರಿಯಾ, ಆರಾಮ್ಗಿರು, ಸಿರಿಯಾ ಅಲ್ವಾ? ಹಲ್ಲೆಲೂಯಾ. ಅಲ್ಲಿ ಹೋದ್ರೆ ನೋಡಿ ನಮ್ಮ ಹುಡುಗನ ನಡೀತು.
ನಾನು ಎಲ್ಲೋದು ನಡೆಯುತ್ತೆ. ಯೇಸುವಿನ ನಾಮದಲ್ಲಿ ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಮತ್ತು ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನುಮತಿ ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣ ತನಕ ಇರುವುದಾಗಿರಲಿ. ಆಮೆನ್. ಜಯ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇನ್ಯಾರು ಸಾಕ್ಷಿ ಹೇಳಿದ್ದೀರಾ? ಯಾರು ಸಾಕ್ಷಿ ಹೇಳೋರು? ಯೇಸುವಿನ ಪರಿಶುದ್ಧ ನಾಮದಲ್ಲಿ ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನ ಪರಿಶುದ್ಧ ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವಾಗ ಮಕ್ಕಳದ ಅಸೆಸ್ಮೆಂಟ್ ನಡೆದಿತ್ತು. ನನ್ನ ಹೆಸರು ಹತ್ರ ಪ್ರೇಯರ್ ಮಾಡ್ಕೊಂಡು ಪರಿಶುದ್ಧ ನನಗೆ ನಿನ್ನೆ ಸಹಾಯ ಮಾಡಬೇಕು ಬಟನ್ಸ್ ಕರೆಕ್ಷನ್ ಮಾಡ್ತಿದ್ದೆ. ಯಾಕಂದ್ರೆ 11 ಸಕ್ಸಸ್ ಇತ್ತು. ಅದು ಏಸಪ್ಪ ನನಗೆ ಕೃಪೆ ಮಾಡಿ ಆ ಬಟನ್ಸ್ ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ನಾನು ಯಾವಾಗೆಲ್ಲ ಬಟನ್ಸ್ಗೋಸ್ಕರ ಏಸಪ್ಪ ಹತ್ರ ಪ್ರೇಯರ್ ಮಾಡ್ಕೊಳ್ತೀನಿ ಅವಾಗೆಲ್ಲ ಹೋಲಿ ಸ್ಪಿರಿಟ್ ಬೇಗ ವಿತಿನ್ ಪೀರಿಯಡ್ ಒಳಗಡೆ ಹೇಳೋಕ್ಕಿಂತ ಟೈಮಿಂಗ್ಸ್ ಇರೋದಕ್ಕಿಂತ ಮುಂಚೆನೇ ಕರೆಕ್ಷನ್ ಮಾಡಿ ಮುಗಿಸುವಂತೆ ಪರಿಶುದ್ಧಾತ್ಮದಲ್ಲಿ ಸಹಾಯ ಮಾಡ್ತಾರೆ. ಅದಕ್ಕಾಗಿ ಯೇಸುವಿಗೆ ಕೋಟಿ ಕೋಟಿ ಸ್ತೋತ್ರ. ಇನ್ಯಾರು ಸಾಕ್ಷಿ ಹೇಳಿದ್ದೀರಾ? ಓಕೆ, ಇನ್ಯಾರು ಸಾಕ್ಷಿ ಹೇಳೋದಂತ ನೋಡಿದ್ರೆ ನಾನು ಹೇಳೋದು ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ಆ ಸಾಮುವೇಲ, ಎಲಿಯ, ಎಲೀಷಾ, ಇವನು ಅಬ್ರಹಾಂ ಅವರೆಲ್ಲ ಅವ್ರು ಜೀವಿಸಿದ್ದೇನೆ ಹೇಳಿ ಅವರ ಪರ್ಸನಲ್ ಭಕ್ತಿ ದೇವರಿಗೆ ಅವ್ರಿಗಿರೋ ಸಂಬಂಧ ದೇಶನೇ ಪರಿಣಾಮ ಬೀರಿದೆ. ತಿಳಿಸ್ಕೊಳ್ಳಿ ಪಾಯಿಂಟ್ ಸರಿಯಾಗಿ ನೀವು. ಸಿಂಗಲ್ ಹ್ಯಾಂಡ್ ನಿತಿನ್, ಸಿಂಗಲ್ ಹ್ಯಾಂಡ್ ಇವಾಗ ಡಾಕ್ಟರ್ ಸರ್ ಇದ್ದಾರೆ ಇಲ್ಲಿ, ಅವರು ಇವಾಗಿಂದ ಇನ್ನೂ ಅವ್ರು ನನಗನ್ಸುತ್ತೆ ರಿಟೈರ್ ಆಗಿದೆ, ಯಾರು ನಂಬದೇ ಇಲ್ಲ ನೀವು ಆಗಿದೆ ಅಲ್ವಾ? ನಮಗೆ ಗೊತ್ತೇ ಇಲ್ಲ ನೋಡಿ, ಇವ್ರ ವೈಫ್ದು ಸ್ವಂತ ಅಣ್ಣನವರು ಶೇಖರ್ ನಮಗೆ ಎಷ್ಟು 40 ವರ್ಷದ ಪರಿಚಯ, ಎಷ್ಟು ವರ್ಷದ ಪರಿಚಯ ಅವರ ತಡ್ಕ ನಿಮಗೆ ಅಲ್ವಾ ಸರ್? ಈಗ ನೀವು ಭಕ್ತಿ ಮಾಡಿದ್ರೆ ಒಂದು 40 ವರ್ಷ ಹೊಡ್ತು ಮೋಶ ತರ ಆಗುತ್ತಾ? ಅಲ್ಲೆಲ್ಲ ಮೋಶದ 80ರಿಂದ 40 ಆಗುತ್ತಾ? ಅಲ್ಲೆಲ್ಲೂಯಾ. ನಾನು ಹೇಳ್ತೀನಿ, ಆ ಇಂಡಿವಿಜುವಲ್ ಆಗಿ ನೀವು ಒಂದು ಕಾನ್ಶಿಯಸ್ ಏನು ಗೊತ್ತಾ? ಅದಕ್ಕೆ ಸೀಕ್ರೆಟ್ ಇಲ್ಲ. ಫಸ್ಟು God dwells in me. Indwelling conscious that God is in me. ಫಸ್ಟ್ ನಿಮಗೆ ಇರಬೇಕಾಗುತ್ತೆ. ನೀತಿನ ಎತ್ತಿದ್ರೆ ಕಳಿಸ್ಕೊಳ್ಳಿ, ಸಂಭ್ರಮ ನೋಡಿ ಎಲ್ಲ ಕಳಿಸ್ಕೊಳ್ಳಿ, ಅಂಜಲಿ ಕಳಿಸ್ಕೊ, ನನ್ನೊಳಗೆ ದೇವರು ಜೀವಿಸ್ತಾರೆ. ಅವರಿಗೆ ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ. ಈಗ ನಡೆಯಪ್ಪ ನಿಂದಿಗೆ ಅದಂಥದ್ದು ಹೊಸ ಬಂದಿದ್ದಾವಲ್ಲ, ಕಾಲಿಗೆ ಇಂಥದ್ದು ಮಿಷಿನ್ ಕಟ್ಕೊಂಡು ಹಾರ್ತಾ ಇರ್ತಾರೆ ನೋಡಿದ್ದೀರಾ? ಸಮುದ್ರದ ಮೇಲೆ ಹಾರದು ಬಂದ್ಬಿಟ್ಟಿದೆ. ಆ ಬೈಕೇ ಹಾರ್ತವೆ. ಇಲ್ಲಿ ದುಬೈಲಿ ಬೈಕ್ ಇದೆ, ಪೊಲೀಸರು ಬೈಕೇ ಹಾರ್ತವೆ ನೋಡಿದ್ದೀರಾ? ಅಂತ ಹಾರ ಬೈಕ್ ಬಂದಿದ್ದಾರೆ, ಹಾರ್ತಾರೆ ಅದರಲ್ಲಿ ಬಂದು ಎಲ್ಬೇಕಾದ್ರೆ ಹಿಡಿದು ಬಿಡ್ತಾರೆ ನಿಮ್ಮನ್ನು. ಹೋಗಪ್ಪ ಈಗ ನೀನು ದೇವರೇ ನೀನು ಒಳಗಡೆ ವಾಸ ಮಾಡ್ತಾರೆ ನೋಡಿ. ಅದು ಅವ್ರಿಗೆ ಒಳಗಡೆ ಇದ್ದಿದ್ದಾರೆ. ಒಳಗಡೆ ಯಾರೊಳಗಡೆ ನೀವು ಯಾರ ಬಗ್ಗೆ? ಎಲಿಯ, ಎಲೀಷಾ, ಯೆಹೋಶುವನ ಬಗ್ಗೆ ಹೇಳಿದ್ವಿ ನಾವು ನಿಮಗೆ. ಅವ್ರದೆಲ್ಲ ಏನು ಗೊತ್ತಾ? ದೇವರೊಳಗೆ ಇರೋದೇ ನನ್ನ ಯಾರಿಗೆ ಕಾರಣ. ಇವೆಲ್ಲ ಏನು ಬೇಕು ಅವೆಲ್ಲ. ಸಾಮುವೇಲ ಏನಪ್ಪ ಕೇಳ್ತಾನೆ? ಏನು ಅವನಿಗೆ ಜಾಬು, ಬಿಸ್ನೆಸ್, ಮನಿ ಕೇಳ್ತಾನೆ ಸಾಮುವೇಲ. ಅವನಿಗೆ ಲೋಕನೇ ಅವ್ನು ಹೇಳ್ದಂಗೆ ಕೇಳ. ದಾವಿದ ಜಾಸ್ತಿ ಮಾತಾಡಿ ಇನ್ನೊಬ್ಬನ ಅಪಾಯಿಂಟ್ ಮಾಡ್ಬಿಡ್ತಾನೆ.
ಅದರ ಇರ್ತದೆ, ಆ ಪವರ್ ಇರ್ತಾರಲ್ವಾ, ಹಲ್ಲೆಲೂಯಾ. ಸೊ ಆ ಅಥಾರಿಟಿಯಲ್ಲಿ ನೀವು ನಾನು ಓಡಾಡ್ತೀವಿ ನಾವು. ಒಬ್ಬೊಬ್ರಿಗೆ ಕಳಿಸ್ಕೊಳ್ಳಿ, ಆ ಅಥಾರಿಟಿ ಇರುತ್ತೆ. ಏನ್ ಮಾಡೋದು ನೆಕ್ಸ್ಟ್? ಯು ಸ್ಪೀಕ್ ಅಪ್. ನೀವು ಆ ವಾಗ್ದಾನಗಳನ್ನ ಮಾತಾಡೋದು, ದೇಶಗಳ ಮೇಲೆ ಮಾತಾಡೋದು. ಅಪ್ಪ ಈ ವಾಕ್ಯ ಎಲ್ಲ ಕಡೆ ಒಬ್ಬನಿಂದ ಫಿಲಿಪ್ಪ ಇಂದ ಸಮಾರ್ಯ ಇಡೀ ನೀವು ಫಿಲಿಪ್ ನಿಮ್ಮ ಉತ್ತರ ಹೇಳಿದ್ದೀನಿ ನನಗೆ. ಇನ್ನು ಶಿವಮೊಗ್ಗ ಹೋದ, ಮತ್ತೆ ಬಂದ, ಈ ಕಡೆ ಮಂಗಳೂರಿಗೆ ಹೋದ, ಮತ್ತೆ ಹೋಗಿ ಇಡೀ ಇಸ್ರೇಲ್ ರೌಂಡ್ ಹಾಕೊಂಡು ಬಂದೇ ಬಿಟ್ಟ. ಅದು ಆ ಟೈಮಲ್ಲಿ ಪರ್ಸಿಕ್ಯೂಷನ್ ಟೈಮ್ ಅದು. ಎಲ್ಲ ಕಡೆ ಸಾಯಿಸ್ಬಿಡ್ತಾರೆ ಅವ್ರನ್ನ. ಆದರೆ ನಮ್ಮ ಹುಡುಗನ ನಡೆಯುತ್ತೆ. ಹಲ್ಲೆಲೂಯಾ. ನಿಮಗೆ ನೆನಪಿರಲಿ, ಇದು ನನ್ನನ್ನು ಎದುರಿಸಿದಂಥ ಶಕ್ತಿ ಲೋಕದಲ್ಲಿ ಇಲ್ಲವೇ ಇಲ್ಲ. ನೀವಿನ್ನ ಹೇಳಕ್ಕೆ ಶುರು ಮಾಡಿ. ಈಗ ನೋಡಿ, ನಾವೇನಿದ್ದೀವಿ, ನಾವು ಮಾತಾಡಿದ್ರೆ ಅದಕ್ಕೆ ನಿಂತಿದ್ದೀವಿ ನಾವೇ. ಇನ್ನು ನಿಮಗೆ ಕೆಲವರು ರಿವೀಲ್ ಮಾಡಿದಾನು. ಅದಕ್ಕೆ ಏನು ಮಾಡಿದ್ವಿ ಗೊತ್ತಾ? ಅಲ್ಲಿ ಚರ್ಚನಕ್ಕಿಂತ ಎಲ್ಲ ನೀಟಾಗೆಲ್ಲ ಕಟ್ಟಿ ನಿಮಗೆ ಕ್ರಿಸ್ಮಸ್ಗೆ ಕಟ್ಬಿಡೋದು. ಕಾಸು ಕೇಳ್ದಾಗ ನಾವು ಬಂದಿರೋದು ಅಬ್ಬಾ ಭಾರಿ ನಿಮ್ದು, ಅದೊಂದು ಮಾತ್ರ ಭಾರಿ ಸಂತೋಷ ಇದೆ. ಫಸ್ಟ್ ಹೇಳ್ತಾರೆ ಅದು, ಕಾಸು ಕೇಳ್ತಾ ಇಲ್ಲ ನಾವು. ಮಹೇಶ್ ಅಲ್ವಾ, ಮಹೇಶಿಗಲ್ವ ಭಾರಿ ಅಪ್ಪ ಇವತ್ತು ಗ್ಯಾರಂಟಿ ಹೊಡೆದು ಮಹೇಶ್ ಇವಾಗ ಪಾಸ್ಟ್ನ ಕರಿಬೋದು ಇನ್ನು ಮನೆಗೆ. ಹಲ್ಲೆಲೂಯಾ. ಒಂದೊಂದು ಮೀಟಿಂಗಲ್ಲಿ ಕಾಸು ಬಂದಿಲ್ಲ ಅಂತದ್ದು, ಮೀಟಿಂಗ್ ಖರ್ಚು. ಮೀಟಿಂಗ್ ಮಾಡ್ಬಿಟ್ಟಿದ್ದಾರೆ, ಕಾಸೇ ಬಂದಿಲ್ಲ. ಫ್ಲೈಟ್ ಎಲ್ಲ ಕಳಿಸ್ಬಿಟ್ಟಿದ್ದಾರಲ್ಲ, ಓನ್ ಗೌಡ ಬರ್ತಾನೆ ಅಂತ ಫ್ಲೈಟ್ ಎಲ್ಲ ಬಂದು ಆಗುತ್ತಾ. ಅವ್ನು ನನ್ನ ಮೇಲೆ ನನ್ನ ಮುಂದೆ ಬಾಯ್ ಬಿಟ್ಟ. ಸರಿ ಆಯ್ತು, ಒಳ್ಳೇದಾಯ್ತು ಬಿಡು ಹೇಳಿದ್ದೀನಿ. ಹಲ್ಲೆಲೂಯಾ. ಇನ್ನೂ ಒಂದು ಸಂಜೆ ಮೀಟಿಂಗ್ ಬಾಕಿ ಇತ್ತು ಭಾನುವಾರ, ಅದು ಬಿಡಿ, ಅದು ಪಬ್ಲಿಕ್ ಮೀಟಿಂಗ್ ಅದು ಹೊರಗಡೆ. ನಾನು ಭಾನುವಾರ ಹೋದ್ರೆ ಹೊರಗಡೆ ಯಾವ್ದಾದ್ರು ಚರ್ಚಲ್ಲಿ ಇರ್ತೀನಲ್ವಾ, ಈಗ ಹೊರಗಡೆ ಹೋದ್ರೆ ನಾನು ಭಾನುವಾರ ಬೆಳಗ್ಗೆ ಅದು ದೊಡ್ಡ ಚರ್ಚಿಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಬರ್ತಾ ಇದ್ದೀವಿ, ಪ್ರೀಚರ್ ಬಂದಿದ್ದೀವಿ ಅಂತ ಹೇಳಿದ್ರೆ ಇಡೀ ಬಂದ್ಬಿಡುತ್ತೆ, ಆಸನೆ ಬಂದಿತ್ತು. ದಿನಕ್ಕೆ ಬರ್ತಾರೆ ಅಂತ ಹೇಳಿ ಎಲ್ಲರೂ ಹೋಗಲ್ವಾ. ಮೈಸೂರು ಮೀಟಿಂಗ್ ಯಾರು ಬಂದಿರಿ ನಮ್ಮ ಜೊತೆ? ನೀವು ಕೋಮದ ಸತ್ತೋಗಿ ಜೀವಾಗಿದ್ದಲ್ಲ, ಅವ್ರು ಯಾರು ಬಂದಿರಿ ನಮ್ಮ ಜೊತೆ? ಮೈಸೂರು ಮೀಟಿಂಗ್ ಯಾರು ಬಂದಿರಿ? ಟಿ.ಜಿ.ಎಸ್. ದಿನಕರ್ ಅವ್ರು ಎಲ್ಲಿ ಚರ್ಚ್ ಕರೆದ್ರು? ಸ್ಟೇಡಿಯಮಲ್ಲೇ ಕರೆದ್ರು, ಗೊತ್ತಾ ನಿಮಗೆ? ಬೆಳಗ್ಗೆ ಭಾನುವಾರ ಅಲ್ಲಿ ಎಲ್ಲೂ ಮಾಡಬೇಡಿ ನೀವು, ಎಲ್ಲರೂ ಭಾನುವಾರ ಬೆಳಗ್ಗೆ ಚರ್ಚು ಎಲ್ಲ ನಾವು ಗ್ರೌಂಡಲ್ಲೇ ಮಾಡ್ತೀವಿ ಅಂತ ಹೇಳಿ ನೆನಪಿದೆಯಾ? ಸ್ಟೇಡಿಯಮಲ್ಲಿ ನಡೀತೀವಿ, ಇಡೀ ಮೈಸೂರು ಚರ್ಚು ಅಲ್ಲಿ ನಡೀತೀವಿ. ಅರ್ಥ ಆಗ್ತದೆ ಹೇಳ್ತಿರೋದು? ಎಲ್ಲರೂ ಬರಬೇಕಲ್ಲಿ. ಯಾಕೆ ಫಂಡ್ ರೈಸ್ ಮಾಡಿದ್ವಿ. ಅವ್ರದ್ದು ಅದೇ ಕೇಸೆ, ಕಾಸೇ ಬಂದಿದ್ದು ಅವ್ರದ್ದು ಮೀಟಿಂಗು. ಸರಿ, ನಾನು ಮಾಡಿದೆ, ಎಲ್ಲ ಬಂದಿದ್ದಾರೆ, ಎಲ್ಲ ತುಂಬಿ ತುಳುಕ್ತಾ ಇದೆ, ಚರ್ಚೆ ತುಂಬಿ ತುಳುಕ್ತಾ ಇದೆ. ಸಿಕ್ಕಾಪಟ್ಟೆ ದೊಡ್ಡದೇನಿಲ್ಲ, ಆದರೆ ಒಂದು ಲೆವೆಲ್ ಇದೆ. ಆಮೇಲೆ ನನ್ನ ಹತ್ರ ಹೊರಗಡೆ ಹೋದ್ರೆ ಎಲ್ಲ ಕಾಸು ಕೊಟ್ಟಿರ್ತಾರಲ್ಲ, ಶೋಭಾ ಇದ್ರೆ ಸ್ವಲ್ಪ ಇಟ್ಕೊಂಡಿರ್ತಾಳೆ, ಎಲ್ಲ ನನ್ನ ಹತ್ರ ಅಲ್ಲೇ ಇರುತ್ತೆ ಕೋಟಲ್ಲಿ. ನಾನು ಹೇಳಿದೆ ಎಲ್ಲ ತೆಗೆದು ಹಾಕ್ತಾ ಇದ್ದೀನಿ ನಾನೀಗ. ನಾನು ಅದನ್ನೇನು ಹೇಳಿಲ್ಲ, ಮೀಟಿಂಗ್ ಖರ್ಚೇನಿಲ್ಲ, ಏನು ಹೇಳಿಲ್ಲ. ಓಕೆನಾ? ನಿಮ್ಮದು ವ್ಯಾನಿಟಿ ಬ್ಯಾಗ್ ಖಾಲಿ ಮಾಡಬೇಕು, ನಿಮ್ಮದು ಪರ್ಸ್ ಖಾಲಿ ಮಾಡಬೇಕಂತ. ಗೋಲ್ಡ್ ಎಲ್ಲ ಹೇಳಿಲ್ಲ. ಕೆಲವರಿಗೆಲ್ಲ ಉಸಿರು ಕಟ್ಕೊಂಡ್ಬಿಡ್ತೀವಿ ಗೋಲ್ಡ್. ಕೆಲವರು ಬಿಚ್ಚಿಬಿಡ್ತಾರೆ, ಮದುವೆ ರಿಂಗು ಬಿಚ್ಚಿಬಿಡ್ತಾರೆ, ಕೆಲವರು ಬಿಚ್ಚಿದಾರೆ, ಗೊತ್ತು ನನಗೆ. ಹಲ್ಲೆಲೂಯಾ. ಆಗುತ್ತಾ? ಇವನು ಇಂಥದ್ದು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬಿಟ್ಟಿದೆ. ಹೇಳಿದಲ್ಲಿ ಹೋಗಿ 4 ಬಕೆಟ್ ತರ್ಸಪ್ಪ ಫಸ್ಟ್. ಕಾಣಿಕೆ ತಗೊಳ್ಳೋಕ್ಕೆ ಬಕೆಟ್ ತರಿಸ್ತೇನೆ. ಇಲ್ಲ ತರಿಸ್ತೇನೆ ನೋಡಿ ನಾನು. ಅಯ್ಯ ಎಂತ ತುಂಬ್ಕೋ ಇಲ್ಲಿ ಈಗ. ಅದು ಖರ್ಚು ಮುಗಿದು ಚರ್ಚ್ ಕಂಪ್ಲೀಟ್ ಮಾಡ್ಕೊಂಡು ಚರ್ಚ್ ಅಂತ ನಿಂತಿತ್ತು, ಅದು ಕಂಪ್ಲೀಟ್ ಆಯ್ತು. ಹಲ್ಲೆಲೂಯಾ. ನನ್ನ ಹತ್ರ ನೀವು ಹುಷಾರಾಗಿರ್ಬೇಕು. ನೀವು ಕಾಸು ವಿಚಾರದಲ್ಲಿ ಎಲ್ಲ ಕೊಟ್ಟೋಗ್ಬಿಡ್ತೀವಿ, ಎಫ್ಡಿನೇ ಕೊಟ್ಟೋಗ್ಬಿಡ್ತೀವಿ, ಹಂಗಾಗ್ಬಿಡ್ತೀವಿ. ನಿನಗೆ ಗೊತ್ತಿಲ್ಲ ಹೆಂಗೆ ಕೊಟ್ಟೆ ಅಂತ, ಹುಷಾರಾಗಿರಿ ನೀವು. ಹಲ್ಲೆಲೂಯಾ. ನೀನಾಗೆ ಕೊಟ್ಬಿಟ್ರೆ ಭಾರಿ ಒಳ್ಳೆಯದು. ಅದೇ ದೇವರ ಆಲಯಕ್ಕೆ ಕೊಡುವಾಗ ಸಂತೋಷವಾಗಿ ₹5 ಕೊಡ್ತಾ ಇದ್ದಾರೆ, ಸಂತೋಷ ಕೊಡಿಯೋದು. ನಿಮ್ಗೆ ಅದು ₹2 ದೊಡ್ಡದು ಅವರಿಗೆ, ಆ ಮದುವೆಗೆ ಎಲ್ಲ ಕೊಟ್ಟರು. ಅದೇ ಶ್ರೀಮಂತರು ಅವರಿಗೆ ಸಾಕಾಗಿ ಇಟ್ಕೊಂಡು ಮಿಕ್ಕಿದಲ್ಲಿ ಕೊಟ್ಟರು. ಅದಕ್ಕೆ ಅವಳನ್ನ ಒಬ್ಬಳದೆ ಸ್ವಲ್ಪ. ಓಕೆ, ಕೆಲವರಿಗೆಲ್ಲ ವಾರ್ನಿಂಗ್ ಇತ್ತು. ಶಾರದಮ್ಗೆಲ್ಲ ಆಲ್ರೆಡಿ ಇದನ್ನು ಆವಾಗ 2 ವರ್ಷದಿಂದ ವಾರ್ನ್ ಮಾಡಿದ್ದೆ. ಇಲ್ಲಿ ಪ್ರೇಯರ್ ಬರೆದ್ಬಿಟ್ಟು ಅಲ್ಲಿ ಏನೋ ಮಗ ಸೊಸೆ ಮನೆಗೆ ಹೋಗಿ ಕೂತ್ಕೊಳ್ತಾ ಇತ್ತು ಅವನು. ಈಗ ನೋಡಪ್ಪ, ಈಗ ಇಲ್ಲೇ ಊರಲ್ಲೇ ಕೂತ್ಕೋಬೇಕಾಗಿ ಬಂದಿದ್ದು, ಈಗ ಯಾರು ಬರಲ್ಲ ಈಗ, ಹೌದಾ? ಅವೆಲ್ಲ ವಾರ್ನಿಂಗ್. ನಿಮಗೆ ಬೇರೆಯವ್ರಿಗೂ ವಾರ್ನಿಂಗ್ ಕಳಿಸ್ಕೊಡಿದ್ವಿ. ಗೌರ್ಮೆಂಟ್ ರಜೆ ಆದರೆ ಮಗಳು ಮನೆಯಿಂದ ಫೋನ್, ಮಗಳು ಮನೆ ಕೊಡೋದು. ವರ್ಷ ಅವ್ರ ಅಮ್ಮನ ಹೇಳ್ತಾರೆ, ಅಯ್ಯ ಅವರು ಏನು ಅನ್ಕೊಳ್ತಾರೆ ಅಂತ ನಾಚಿಕೆ ಆಗಲ್ಲ ನಿಮಗೆ. ಹೋಗಿ ಕೂತ್ಕೊತಿಲ್ಲ ನಿಮ್ಮ ಅವನ ಮನೆಗೋ ಮಗಳ ಮನೆಗೋ, ಅವ್ರ ಮುಖ ನೋಡ್ರೆ ಗೊತ್ತಾಗಲ್ಲ ನೀವು ಬಂದಿರೋದು ಇಷ್ಟ ಆಗುತ್ತಾ ಇದು ಅಂತೇಳಿ, ಗೊತ್ತಾಗಲ್ಲ ನಿನಗೆ. ಅಲ್ಲೊಂದು ಪಾಠ ಕಲ್ತ್ಕೊಂಡು ಕೂತಿದ್ರು. ಅವ್ರ ಅಮ್ಮನ ಮನೆ ಅಂತ ಓಡೋತಿದ್ದು, ಓಡ್ ಬಂದಾಗಿದೆ ವಾಪಸ್. ಆಯ್ತಪ್ಪ, ದೇವರ ಆಲಯ ಬಿಟ್ಟು ಯಾರು ಹೋಗ್ತಾರ? ದೇವ್ರ ಕಾರ್ಯಗಳು ಬಿಟ್ಟು ಹೋಗ್ತಾರೆ. ಓಕೆ, ದಟ್ಸ್ ಇಟ್ ಫ್ರಮ್ ಹಿಯರ್. ಓಕೆ ನೋಡಿ, ನಾಳೆ ನೈಟ್ ಪ್ರೇಯರ್
ನಾಳೆ ಸಂಜೆ 5 ಗಂಟೆಗಿಲ್ಲ ಸರ್, ನಾಳೆ ನೈಟ್ ಪ್ರೇಯರ್, ಕೊನೆ ಶನಿವಾರ ಅಲ್ವಾ, ಕೊನೆ ಶನಿವಾರ ಎಕ್ಸೆಪ್ಟ್ ನಮ್ಮದು ಡಿಸೆಂಬರ್ ಬಿಟ್ಟರೆ ಎಲ್ಲ ಕೊನೆ ಶನಿವಾರ ನೆನ್ಬಿಡ್ತಾರೆ. ಮಾರ್ಕ್ ಮಾಡಿ ನಿಮ್ಮ ಕ್ಯಾಲೆಂಡರ್. ಅಲ್ಲೆಲೂಯಾ. Hallelujah. ಹೌದಾ? ನಾಳೆ ಇಡೀ ದಿನ ಮಲ್ಕೊಂಡ್ಬಿಡ ಬನ್ನಿ, ಇಡೀ ದಿನ ಮಲ್ಕೊಂಡು ಬನ್ನಿ, ಮಲ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ ಬನ್ನಿ, ಆಯ್ತಾ? ಅಲ್ಲೆಲೂಯಾ. Hallelujah. ಎಲ್ಲ ಏನೇನು ನಡೀತಾ ಇದೆ ಲೋಕದ ವಿದ್ಯಮಾನಗಳು ನೋಡಿದ್ರೆ ಮತ್ತೆ 24 ಹೋಲಿಕೆ ಆಗ್ತಾ ಇದೆ ಇದೆಲ್ಲ. ಏಸಪ್ಪಚ್ಚಿ ಬೇಗ ಬರಕಿದ್ರಲ್ವಾ? Hallelujah. ನೀನು ಸಿದ್ಧ ಇದೆಯಾ ಅನ್ನೋಕ್ಕಿಂತ ನೀನು ಸಿದ್ಧ ಇರೋ ಸೂಚನೆಗಳನ್ನ ಹೇಳಿದ್ದೀನಿ. ನೀವು ಬೈಬಲ್ ಇಟ್ಕೊಂಡು ಬೇರೆಯವರಿಗೆ ಸಾರ್ತಾ ಇದ್ರೆ ಸುವಾರ್ತೆ, ಅದೇ ಸಿದ್ಧತೆ. ನಿಮಗೆ ಸಿದ್ಧತೆ ಅಂದ್ರೆ ನಾನು ಸಿದ್ಧ ಆಗಿದ್ದೀನಿ, ಕರ್ಕೊಂಡು ಹೋಗಪ್ಪ ಏಸಪ್ಪ ನೋಡಿ, ನೀನು ಅಲ್ಲಿ ಕರ್ಕೊಂಡು ಎಲ್ಲಿ ಸೇರಿಸ್ತೇನೆ, ಜಾಗನೇ ಇಲ್ಲ ನಿನಗೆ, ಜಾಗನೇ ಇಲ್ಲ ಅಲ್ಲಿ, ಅಲ್ಲಿರೋದೇ ಬೇರೆ ಜಾಗಗಳಲ್ಲ, ಅಲ್ಲಿ ಇಂದ ಅಲ್ಟೆ ಹೊಡೆಯೋ ಜಾಗ ಇಲ್ಲ ಅಲ್ಲಿ. ಅದೇ ನನ್ನ ಮೊದಲಲ್ಲಿ ನೇಮಿಸಿದ್ರೆ ಸುಮಾರು ಜನ ಫಿಲ್ಟರ್ ಆಗ್ಬಿಡ್ತಾರೆ, ಸುಮಾರು ಜನ ಪೇತ್ರ ಅಂತ ನನ್ನೇನಲ್ಲಿ ಇಟ್ಟರೆ ನೋಡಿ, ಆಗಲೇ ಹೋಯ್ತು, ನಿದ್ರೆ ಆಯ್ತು, ನಿದ್ರೆ ಹೋಯ್ತು. ಹಾಲೆಲೂಯಾ. ಓಕೆ, ಎಲ್ಲ ಸಮಾಧಾನ ಹೋಗಿ ಬರ್ತೀವಿ.